ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ, ಸೊ ಸೆಕೆಂಡ್ ಸೆಮಿಸ್ಟರ್ ಬಿ.ಕಾಮ್ ರಿವೈಸ್ಡ್ ಎನ್.ಇ.ಪಿ 80 ಮಾರ್ಕ್ಸ್ ಕ್ವಶನ್ ಪೇಪರ್ ನಾನು ತುಂಬಾ ಹುಡುಕ್ತಾ ಇದ್ದೆ. ಸೊ ನಿನ್ನೆ ಒಬ್ರು ಏನ್ ಮಾಡಿದ್ರು, ಗ್ರೂಪ್ ಅಲ್ಲಿ ಇದನ್ನ ಸೊ ಸೆಂಡ್ ಮಾಡಿದ್ರು. ಸೊ ನನ್ ಹತ್ರನೂ ಕೂಡ ಇದ್ದಿಲ್ಲ ಇದು 80 ಮಾರ್ಕ್ಸ್ ಕ್ವಶನ್ ಪೇಪರ್. ಸೊ ನಿನ್ನೆ ಗ್ರೂಪ್ ಅಲ್ಲಿ ಒಬ್ರು ಸೆಂಡ್ ಮಾಡಿರೋ ಕಾರಣಕ್ಕೋಸ್ಕರ ನಾನೇ ನೋಡ್ತಾ ಇದ್ದೆ, ತುಂಬಾ ಹುಡುಕ್ತಿದ್ದೆ, ಎಲ್ಲ ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನ ಸಾಲ್ವ್ ಮಾಡೋದು ಒಂದು ವಿಡಿಯೋ ಆಗಿ ಮಾಡಿದೀನಿ. ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನ್ ಗೊತ್ತಾಗುತ್ತಪ್ಪ, ಸೊ ಫುಲ್ ವಿಡಿಯೋ ಎಂಡ್ ತನಕ ಏನಕ್ಕೆ ನೋಡ್ಬೇಕು ನೀವು ಅಂದ್ರೆ, ಸೊ ಈ 10 ಮಾರ್ಕ್ಸ್ ಅಲ್ಲಿ ಈ 2 ಮಾರ್ಕ್ಸ್ ಇನ್ 10 ಕ್ವಶನ್ಸ್ ಇದಾವೆ. ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಇಂದು 5 ಕ್ವಶನ್ಸ್ ಇದಾವೆ, ಅದ್ರಲ್ಲಿ ನಾವು 3 ಆನ್ಸರ್ ಮಾಡ್ಬೇಕು ಅನ್ನೋಂಥದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 15 ಮಾರ್ಕ್ಸ್ ಇಂದು 5 ಕ್ವಶನ್ಸ್ ಇರ್ತವೆ, ಅದರಲ್ಲಿ ನಾವು 3 ಅಟೆಂಡ್ ಮಾಡ್ಬೇಕು ಅಂತ. ಸೊ ನಾನು ನಿನ್ನೆ ಇದರಲ್ಲಿ ಹೇಳ್ದೆ, ಒಂದು ಫುಲ್ ಎಕ್ಸಾಮ್ ಸ್ಟಡಿ ಪ್ಲಾನ್ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು, ಹೌದಲ್ವಾ. ಸೊ ಹಾಗಿದ್ದಾಗ ಆ ಒಂದು ಸ್ಟಡಿ ಪ್ಲಾನ್ ಅನ್ನ ಯೂಸ್ ಮಾಡಿ, ಹೌದಾ, ನಾನ್ ಹೇಳಿರೋ ರೀತಿನೇ 3 ಚಾಪ್ಟರ್ ನ ಕೂಡ ಕವರ್ ಮಾಡಿದ್ರೆ ಯಾವ ರೀತಿ 70+, 65+ ಯಾವ ರೀತಿ ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು, ಹೌದಾ. ಅದು ಒಂದು. ಆಮೇಲೆ ಸೊ ಈ ರೀತಿ ಒಂದು ಕ್ವಶನ್ ಪೇಪರ್ ಇದೇ ನಿಮ್ಮ, ಫಾರ್ ಎಕ್ಸಾಂಪಲ್ ನಾಳೆ ಕ್ವಶನ್ ಪೇಪರ್ ಆಗಿತ್ತು ಅಂದ್ರೆ, ಫಸ್ಟ್ ಕ್ವಶನ್ ಪೇಪರ್ ಯಾವ ರೀತಿ ಅನಲೈಸ್ ಮಾಡ್ಬೇಕು ಅನ್ನುವಂಥದ್ದಾಗಿರ್ಬೋದು, ಆ ಒಂದು ಕ್ವಶನ್ ಪೇಪರ್ ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು. ಸೊ ಇಲ್ಲಿ ನೋಡಿ, ಮೊದಲನೇದಾಗಿ ಪಾಸ್ ಜರ್ನಲ್ ಎಂಟ್ರೀಸ್ ಅಂತ ಇದೆ, ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್. ನಾನು ಹಿಂದಿನ ಕ್ಲಾಸ್ ಅಲ್ಲಿ ರೆಮ್ಯುನರೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದಿಲ್ಲ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ ಕನ್ಸಿಡರೇಷನ್, ತುಂಬಾ ಜನ ಕೇಳ್ತಾ ಇದ್ರು, ಅದು ಒಂದು. ನೆಕ್ಸ್ಟ್ ಇದ್ರಲ್ಲಿ ಬಂತು ಅಂದ್ರೆ, ಸೊ ಥಿಯರಿ ಕ್ವಶನ್ಸ್ 15 ಮಾರ್ಕ್ಸ್ ಯಾವ ರೀತಿ ಬರ್ತವೆ ಅನ್ನುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಏನಿದೆ, ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಮೇಲೆ ಜರ್ನಲ್ ಎಂಟ್ರೀಸ್ ನ ಕೇಳೋದು ಕಾಮನ್ ಆಗಿ ಗೊತ್ತಿರುತ್ತೆ, ಬಟ್ ಅದ್ರ ಮೇಲೆನೆ ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದಕ್ಕೂ ಕೂಡ ಕೇಳ್ತಾರೆ. ಸೊ ಇವತ್ತಿನ ವಿಡಿಯೋ ಫುಲ್ಲಿ ಪ್ರಿಪೇರ್ಡ್ ಆಗಿದ್ದೀನಿ. ಏನಪ್ಪಾ ಪ್ರಿಪೇರ್ ಅಂದ್ರೆ, ಈ ಒಂದು 80 ಮಾರ್ಕ್ಸ್ ಕ್ವಶನ್ ಪೇಪರ್ 1.5 hour, ಅಂದ್ರೆ ಈ ವಿಡಿಯೋ ತುಂಬಾ ಲಾಂಗ್ ಹೋಗುತ್ತೆ. ಏನಕ್ಕಪ್ಪ ಅಂದ್ರೆ, ಸೊ ಈ ವಿಡಿಯೋ ಮಾಡೋದು ನಿಮಗೆ ಅರ್ಥ ಆಗಲಿ, ಪ್ರತಿಯೊಂದು ಕಂಟೆಂಟ್ ಕೂಡ ಏನಿದೆ ಅದು ನಿಮಗೆ ಗೊತ್ತಾಗ್ಬೇಕು, ಹೌದಲ್ಲ. ಸೊ ನೋಡಿ, ಇನ್ನು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿಲ್ಲ, ಬಟ್ ಆಲ್ರೆಡಿ ಎಡ್ಜ್ ಅಲ್ಲಿ ಕ್ಯಾಲ್ಕುಲೇಟರ್ ಅನ್ನುವಂಥದ್ದು ನಿಂತಿದೆ, ಹೌದಲ್ವಾ. ಅದೇ ರೀತಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ಪ್ರತಿಯೊಂದು ಕೂಡ ಎಲ್ಲ ರೆಡಿ ಇಟ್ಟಿದ್ದೀನಿ ಈಗ ಫುಲ್. ಎಲ್ಲದನ್ನು ಕೂಡ ಕ್ವಶನ್ಸ್ ಗಳನ್ನೆಲ್ಲ ನೋಡಿದ್ದೀನಿ. ಸೊ ನಿಮಗೆ ಯಾವ ರೀತಿ ಅಂದ್ರೆ, ನಿಮಗೆ ಒಂದು ಅರ್ಥ ಆಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಜರ್ನಲ್ ಎಂಟ್ರಿ ವಿತ್ ಬ್ಯಾಲೆನ್ಸ್ ಶೀಟ್ ಬಂದ್ರೆ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಮಾಡೋದು, ಯಾವ ರೀತಿ ಜರ್ನಲ್ ಎಂಟ್ರೀಸ್ ಗಳನ್ನ ಅನಲೈಸ್ ಮಾಡೋದು, ಎಷ್ಟು ಜರ್ನಲ್ ಎಂಟ್ರಿ ಬರ್ತವೆ ಒಂದು ಪಾಠಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ಎಲ್ಲಿ ಗೊತ್ತಾಗುತ್ತೆ, ಈ ರೀತಿಯಾದಂತ ಇನ್ಫಾರ್ಮೇಶನ್ ಎಲ್ಲದನ್ನು ಕೂಡ ನೀವು ಅನಲೈಸ್ ಮಾಡ್ಬೇಕಲ್ವಾ. ಹಾಗಾಗಿ ನಾನು ಸೊ ಪಾಠದ ವೈಸ್ 15 ಮಾರ್ಕ್ಸ್ ಹೋಗೋದಕ್ಕಿಂತ ಈ ರೀತಿ ಒಂದು ಕ್ವಶನ್ ಪೇಪರ್ ಇಟ್ಕೊಂಡು 15 ಮಾರ್ಕ್ಸ್ ಹೋದ್ರೆ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅನ್ನೋ ಒಂದು ಕಾರಣ. ಸೊ ನಾನೇನ್ ಮಾಡಿದೆ, ಇದೊಂದು ನೆನಪಾಯ್ತು. ಸೊ ಹಾಗಾಗಿ ಈ ಒಂದು ಕ್ವಶನ್ ಪೇಪರ್ ಸಿಕ್ಕಿದ ಕಾರಣಕ್ಕೆ ನಾನು ಈ 80 ಮಾರ್ಕ್ಸ್ ಸಾಲ್ವಿಂಗ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡುವಂತದ್ದು ಒಂದು ಕ್ಲಾಸ್ ಅನ್ನ ಹಾಕೊಂಡಿದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಸೊ 2 ಮಾರ್ಕ್ಸ್ ಕ್ವಶನ್ಸ್ ಗಳು ಮತ್ತೆ 5 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ. ಸೊ ಹಾಗಾಗಿ 2 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಇಲ್ಲಿ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗೋದೇ ಇಲ್ಲ. ಓಕೆನಾ ಫ್ರೆಂಡ್ಸ್. ಸೊ ಏನಕ್ಕಪ್ಪ ಅಂದ್ರೆ, ಆಲ್ರೆಡಿ ಹೇಳಿದೀನಿ ನಾನು, ಮತ್ತೆ ಈಗ ನೋಡಿ, ಇಲ್ಲಿ ನೋಡಿ. ಸೊ ವಾಟ್ ಯು ಮೀನ್ ಬೈ ಫೈನಲ್ ಅಕೌಂಟ್ಸ್ ಅಂತ ಸೆಕ್ಷನ್ ಎ 10 ಕ್ವಶನ್ಸ್ ಇದಾವೆ. ವಾಟ್ ಯು ಮೀನ್ ಬೈ ಫೈನಲ್ ಅಕೌಂಟ್ಸ್, ಹೌದಾ. ಸೊ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ PYQ ಅಂದ್ರೆ ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ನ. ಸೊ ನೋಡಿ, ಮೊದಲನೇ ಕ್ವಶನ್ ಇದೆ, ವಾಟ್ ಯು ಮೀನ್ ಬೈ ಫೈನಲ್ ಅಕೌಂಟ್ಸ್ ಅಂತ, ಹೌದಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸ್ಟೇಟ್ ಎನಿ ಟು ಡಿಫರೆನ್ಸಸ್ ಬಿಟ್ವೀನ್ ಮರ್ಜರ್ ಅಂಡ್ ಪರ್ಚೇಸ್, ಹೌದಾ. ಸೊ ಆ ಕ್ವಶನ್ ನೋಡಿ, ಸ್ಟೇಟ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಮರ್ಜರ್ ಅಂಡ್ ಪರ್ಚೇಸರ್, ಹೌದಲ್ಲ. ಈ ರೀತಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಪ್ರತಿಯೊಂದನ್ನು ಕೂಡ. ಸೊ ಈ ಒಂದು ಕ್ವಶನ್ ಹೊಸದ ಅನ್ನಿಸ್ತಾ ಇದೆ. ಯಾವ್ದಪ್ಪ ಹೊಸ ಕ್ವಶನ್ ಅಂತ ಹೇಳಿದ್ರೆ, ಸೊ ನೋಡಿ, ಪಾಸ್ ದ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತಾರೆ, ಹೌದಾ. ಪಾಸ್ ದ ಜರ್ನಲ್ ಎಂಟ್ರಿ ಫಾರ್ ರಿಡಕ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಹೌದಾ. ಈಗ ಫಾರ್ ಎಕ್ಸಾಂಪಲ್ ನಾವು ರಿಡಕ್ಷನ್ ಆಫ್ ಶೇರ್ ಕ್ಯಾಪಿಟಲ್ ಯಾವ್ದ್ರಲ್ಲಿ ಬರುತ್ತೆ, ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅಲ್ಲಿ ಬರುತ್ತೆ, ಹೌದಾ. ಆ ಟೈಮ್ ಅಲ್ಲಿ ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ರಿಡಕ್ಷನ್ ಮಾಡಿದ್ರೆ ಜರ್ನಲ್ ಎಂಟ್ರಿ ಯಾವ ರೀತಿ ಬರುತ್ತೆ. ಸೊ ನಾನು ಇದನ್ನ ಹೇಳಿಲ್ಲ, ಈಗ ಹೇಳ್ಕೊಡ್ತೀನಿ, ಓಕೆನಾ. ಸೊ ಯಾವ ರೀತಿಪಾ, ಸೊ ನೋಡಿ, ಜರ್ನಲ್ ಎಂಟ್ರಿ ಇದೊಂದು ಜಸ್ಟ್ ಇಲ್ಲೇ ಮಾಡೋಣ. ಎಷ್ಟನೇ ಕ್ವಶನ್ ಅದು, ಸೊ ಥರ್ಡ್ ಕ್ವಶನ್ ಅಲ್ವಾ. ಸೊ ಥರ್ಡ್ ಕ್ವಶನ್ ಅಂತಾನೆ ಹೇಳ್ಬಿಟ್ಟು ನಾವು ನಂಬರ್ ಹಾಕೋಣ. ಥರ್ಡ್ ಕ್ವಶನ್ 3 ಕ್ವಶನ್. ಸೊ ಜರ್ನಲ್ ಎಂಟ್ರೀಸ್ ಮಾಡ್ಬೇಕಲ್ವಾ. ಸೊ ಜರ್ನಲ್ ಎಂಟ್ರೀಸ್ ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ಏನ್ ಬೇಕು ನಮ್ಗೆ, ಒಂದು ಪರ್ಟಿಕ್ಯುಲರ್ ಮತ್ತೆ ಒಂದು ಜರ್ನಲ್ ಎಂಟ್ರಿ ಆಗಿರುವಂತಹ ಒಂದು ಇದು ಬೇಕು, ಪರ್ಟಿಕ್ಯುಲರ್ LF, ಸೊ ಡೆಬಿಟ್ ಅಂಡ್ ಕ್ರೆಡಿಟ್, ಓಕೆನಾ. ಸೊ ಡೆಬಿಟ್ ಮತ್ತೆ ಕ್ರೆಡಿಟ್. ಸೊ ನಾನು ಹೇಳ್ತಾ ಇದ್ದೇನಲ್ವಾ, ಈ ಒಂದು ಇದರಲ್ಲಿ ನೀವು ಪೂರ್ತಿ ಕ್ಲಾಸ್ ಎಂಡ್ ತನಕ ಕೇಳಿದ್ದೆ ನಿಜ ಆದ್ರೆ, ನಿಮಗೆ ಕಂಪ್ನಿ ಅಕೌಂಟ್ಸ್ ಮೇಲೆ ಯಾವುದೇ ರೀತಿಯಾದಂತ ಡೌಟ್ಸ್ ಗಳಾಗ್ಲಿ, ಸೊ ಯಾವುದೇ ರೀತಿಯಾದಂತ ಇದು ಆಗ್ಲಿ ಇರೋದಿಲ್ಲ. ಸೊ ನಾನು ಹೇಳಿದ್ದೆ ಸ್ಟೂಡೆಂಟ್ಸ್ ಕೂಡ, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಸೊ ಕೇಳಿ, ನನಗೆ ಕಾಲ್ ಮಾಡಿದ್ರೆ ಕೇಳಬಹುದು ಅಥವಾ ಮೆಸೇಜ್ ಅಲ್ಲಿ ಕೇಳಬಹುದು. ಸೊ ಕಾಲ್ ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ಸಿಗ್ತಾ ಇದ್ದಿಲ್ಲ, ಪಿಕ್ ಆಗ್ತಾ ಇದ್ದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ನಾರ್ಮಲ್ ಆಗಿ ಸೊ ವಾಟ್ಸ್ಆಪ್ ಮೆಸೇಜ್ ಗಳಿಗೆಲ್ಲ ರಿಪ್ಲೈ ಮಾಡ್ತಿದ್ವಿ. ಸೊ ಯಾವ ರೀತಿ ಎಂಟ್ರಿ ಬರುತ್ತಪ್ಪ, ಯಾವ ಟೈಮಲ್ಲಿ ಇದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ರಿಡಕ್ಷನ್ ಟೈಮ್ ಅಲ್ಲಿ, ಹೌದಾ. ಸೊ ಇಲ್ಲಿ ಇಲ್ಲಿ ಬರೀತೀನಿ ಈಗ, ಏನದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ರಿಡಕ್ಷನ್ ಟೈಮ್ ಎಂಟ್ರಿ ಯಾವ ರೀತಿ ಎಂಟ್ರಿ ಆಗುತ್ತೆ, ಹೌದಾ. ಮೊದಲನೇದಾಗಿ ಸೊ ಏನಾಗಿದೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್,
ಹೌದಾ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗಿದೆ. ಏನಕ್ಕಪ್ಪ, ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಆಗಿದೆ. ಏನಕ್ಕೆ ಡೆಬಿಟ್ ಆಗಿದೆ ಅಂದ್ರೆ ನಾವು ಇದರಿಂದ ಏನ್ ಮಾಡಿದೀವಿ, ಕ್ಯಾಪಿಟಲ್ ನ ರಿಡಕ್ಷನ್ ಮಾಡಿದೀವಿ. ಇದಕ್ಕೆ ಒಂದಿಷ್ಟು ಅಮೌಂಟ್ ಕೊಡ್ಬೇಕಿತ್ತು, ಇಷ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರದ್ರಲ್ಲಿ ಒಂದಿಷ್ಟು ಅಮೌಂಟ್ ಅನ್ನ ನಾವು ಉಳಿಸ್ಕೊಂಡಿದೀವಿ. ಡೆಬಿಟ್ ಅಮೌಂಟ್ ಬಂದ್ಬಿಟ್ಟು ಸೊ 1111 ಅಂತ ತಗೊಳ್ಳಿ, ಅಥವಾ ಫಾರ್ ಎಕ್ಸಾಂಪಲ್ ಅಂತ ತಗೊಳ್ಳಿ. ಹೌದಾ. ಸೊ ನೆಕ್ಸ್ಟ್ ಈಗ ಅದಕ್ಕೆ ಒಂದು ಆಪೋಸಿಟ್ ಎಂಟ್ರಿ ಯಾವ ರೀತಿ ಬರುತ್ತೆ ಅಂದ್ರೆ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಹೌದಾ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ಈ ರೀತಿಯಾದಂತ ಒಂದು ಎಂಟ್ರಿ ಇದಕ್ಕೆ ಕ್ರೆಡಿಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಎಂಟ್ರಿಯನ್ನ ಮಾಡ್ಬೇಕು ನಾವು. ಸೊ ಕ್ರೆಡಿಟ್ ಸೈಡ್ ಅಲ್ಲಿ ಎ ಅಂತ ಹೇಳ್ಬಿಟ್ಟು ಕೆಳಗಡೆ ನನಗೆ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಎಂಟ್ರಿ ಮಾಡೋದಕ್ಕೆ ಬಂತು ನೋಡಿ. ಓಕೆನಾ. ಸೊ ಎ ಅಂತ ಈ ರೀತಿ ಇದು ಒಂದು ಇದಕ್ಕೆ ಬೀಯಿಂಗ್ ಏನಂತ ಬರೀಬೇಕು. ಓಕೆನಾ. ಬೀಯಿಂಗ್ ಬರಲಿಲ್ಲ ಅಂದ್ರೆ ಒಂದೊಂದು ಮಾರ್ಕ್ಸ್ ತೆಗಿತಾರೆ. ಪ್ರತಿಯೊಂದೊಂದು ಎಂಟ್ರಿಯಲ್ಲಿ ಕೂಡ ಬೀಯಿಂಗ್ ನೋಡ್ತಾರೆ. ಬೀಯಿಂಗ್ ರಿಡಕ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ share capital and transferred to capital reduction account. ಓಕೆನಾ. ಸೊ ಈ ರೀತಿ ಬೀಯಿಂಗ್ ಕೂಡ ಬರೀಬೇಕು. ಬೀಯಿಂಗ್ ಎಲ್ಲಿ ಸಿಗುತ್ತೆ ನಿಮಗೆ ಅಂದ್ರೆ ಕ್ವಶನ್ ಅಲ್ಲೇ ಸಿಗುತ್ತೆ ಬೀಯಿಂಗ್, ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ. ಓಕೆನಾ. ಸೊ ಈ ರೀತಿ ಒಂದು ಕ್ವಶನ್ ಅರ್ಥ ಆಯ್ತಾ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ರಿಡಕ್ಷನ್ ಮಾಡಿದಾಗ ಟೈಮ್ ಎಂಟ್ರಿ ಯಾವ ರೀತಿ ಆಗ್ಬೇಕು. ಅದೇ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಡಕ್ಷನ್ ಆಗಿತ್ತು ಅಂದ್ರೂ ಕೂಡ ಇಲ್ಲೇ ತೆಗೆದು ನಾವು ಈಕ್ವಿಟಿ ಅಂತ ಹಾಕಿದ್ರೆ ಅದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಡಕ್ಷನ್ ಎಂಟ್ರಿ ಆಗುತ್ತೆ. ಓಕೆನಾ. ಸೊ ಥರ್ಡ್ ಕ್ವಶನ್ ಆಯ್ತು. ಸೆಕೆಂಡ್ ಕ್ವಶನ್ ನಿನ್ನೆನಾಗಿತ್ತು, ಫಸ್ಟ್ ಕ್ವಶನ್ ಕೂಡ ನಿನ್ನೆ ಆಗಿತ್ತು. ಸೊ ವಾಟ್ ಈಸ್ ವಾಲಂಟರಿ ಲಿಕ್ವಿಡೇಷನ್ ಆಫ್ ಕಂಪನಿ ಅಂತ ಹೇಳ್ತಾರೆ. ವಾಟ್ ಈಸ್ ವಾಲಂಟರಿ ಲಿಕ್ವಿಡೇಷನ್ ಆಫ್ ಕಂಪನಿ, ಎಸ್ಟರ್ಡೆ ನಾವು ಒಂದು ಕ್ವಶನ್ ಅನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಎಲ್ಲಿದೆಪ್ಪ ಕ್ವಶನ್ ವಾಲಂಟರಿ ಲಿಕ್ವಿಡೇಷನ್ ಅಂತಂದ್ರೆ 12th ಕ್ವಶನ್ ಅಂತ ಹೇಳ್ಬಿಟ್ಟು. ಸೊ ನಾನು PDF ನು ಕೂಡ ನಿನ್ನೆ ನೈಟ್ ಅಪ್ಲೋಡ್ ಮಾಡಿದ್ದೆ. ಸೊ ತುಂಬಾ ಜನ ಕೇಳ್ತಿದ್ರು, ಬಟ್ ಟೈಮ್ ಆಗಿದ್ದಿಲ್ಲ ನನಗೆ ಅಪ್ಲೋಡ್ ಮಾಡೋದಕ್ಕೆ, ಹಾಗಾಗಿ ಸೊ ವಾಟ್ ಈಸ್ ವಾಲಂಟರಿ ಲಿಕ್ವಿಡೇಷನ್ ಆಫ್ ಕಂಪನಿ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಡಿಸ್ಕಸ್ ಆಗಿದೆ. ಸೊ ನೆಕ್ಸ್ಟ್ ಕ್ವಶನ್ ವಾಟ್ ಈಸ್ ಪ್ರಿಫರೆನ್ಷಿಯಲ್ ಕ್ರೆಡಿಟರ್, ಅದ್ರ ಕೆಳಗಡೆನೆ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ. ಎಸ್ಟರ್ಡೆ ಕ್ಲಾಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನ ಕೂಡ ಆಮೇಲೆ ನೋಡ್ಕೊಳ್ಳಿ. ವಾಟ್ ಈಸ್ ಅಮಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ಹೌದಾ. ಸೊ ಆ ಒಂದು ಕ್ವಶನ್ ಡಿಸ್ಕಸ್ ಆಗಿದೆನಾ, ನಿಮಗೆ ಗೊತ್ತಿದೆನಾ? ಆಗಿದೆ, ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಹೇಳಿದ್ದೀನಿ ಅಂತ. ಸೊ ನೆಕ್ಸ್ಟ್ ವಾಟ್ ಡು ಯು ಮೀನ್ ಬೈ ಸಬ್ಸಿಡರಿ ಕಂಪನಿ, ವಾಟ್ ಈಸ್ ಹೋಲಿ ಓನರ್ಡ್ ಸಬ್ಸಿಡರಿ ಅಂಡ್ ಪಾರ್ಟ್ಲಿ ಓನರ್ಡ್ ಸಬ್ಸಿಡರಿ ಕಂಪನೀಸ್, ಈ ಮೂರು ಕೂಡ ಆಗಿದೆ. ನೆಕ್ಸ್ಟ್ ನೋಡಿ ಇಲ್ಲಿದೆ ವಾಟ್ ಈಸ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ವಾಟ್ ಡು ಯು ಮೀನ್ ಬೈ ಸಬ್ಸಿಡರಿ ಕಂಪನಿ, what do you mean by wholly owned subsidiary and partly owned subsidiary. Next at the last question explained NCLT. ಓಕೆನಾ. ಸೊ ಇಲ್ಲಿಗೆ ನಿಮ್ಗೆ ಇರುವಂತಹ 2 ಆಫ್ 10 ನಾನು ಹೇಳಿಲ್ಲ. ಸೊ ಇಂಪಾರ್ಟೆಂಟ್ಲಿ 15 ಕ್ವಶನ್ಸ್ ಗಳನ್ನ ನೀವು ಕಲಿತ್ರಿ ಅಂದ್ರೆ ಅದ್ರಲ್ಲಿ ಮಿನಿಮಮ್ 8 ಕ್ವಶನ್ಸ್ ಅವೇ ಬರ್ತವೆ ಅಂತ ಹೇಳಿದ್ದೆ ನಾನು 2 ಮಾರ್ಕ್ಸ್ ಗೆ. ಸೊ ನೋಡಿ ಈ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ 10 ಕ್ವಶನ್ಸ್ ಕೂಡ ಬಂದಿದೆ, ಬಟ್ ನನಗೆ ಇನ್ನೂ ಈ ಕ್ವಶನ್ ಪೇಪರ್ ಮುಂಚೆ ಸಿಕ್ಕಿದ್ದಿಲ್ಲ. ಹೌದಾ. ನಾನು ರೆಫರ್ ಮಾಡಿದ್ದೆ ಯಾವ್ದು 23, 24 ಮತ್ತೆ 25 ಇದೆ, 60 ಮಾರ್ಕ್ಸ್ ಎಂದು ರೆಫರ್ ಮಾಡಿದ್ದೆ. ಸೊ ಅದರಲ್ಲಿ ಅಷ್ಟು ಕ್ವಶನ್ಸ್ ನಾನು 15 ಕ್ವಶನ್ಸ್ ಚೂಸ್ ಮಾಡಿ ತಗೊಂಡಿದ್ದೀನಿ ಅಂತಂದ್ರೆ ಅದ್ರಲ್ಲಿ ನೋಡಿ 10 ಕ್ವಶನ್ಸ್ ಕೂಡ ರಿಪೀಟ್ ಆಗಿದೆ. ಆ 15 ಕ್ವಶನ್ ಕಲಿಯೋದ್ರಿಂದ ಎಷ್ಟು ಬೆನಿಫಿಟ್ ಇದೆ ಅನ್ನುವಂಥದ್ದು ನಿಮಗೆ ಈಗ ಗೊತ್ತಾಗ್ತಾ ಇದೆ ಫ್ರೆಂಡ್ಸ್. ಓಕೆನಾ. ಸೊ ಆ 15 ಕ್ವಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕ್ಷನ್ ಬಿ ಅಂತ ಹೇಳ್ತಾರೆ. ಸೊ ಸೆಕ್ಷನ್ ಬಿ ಏನಪ್ಪಾ, ಮೊದಲನೇ ಕ್ವಶನ್ ಡ್ರಾಫ್ಟ್ ದ ಪ್ರೊಫಾರ್ಮಾ ಆಫ್ ಲಿಕ್ವಿಡೇಟ್ ಆರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್. ಲಿಕ್ವಿಡೇಷನ್ ಅನ್ನೋ ಚಾಪ್ಟರ್ ಮೇಲೆ, ಹೌದಾ, ಲಿಕ್ವಿಡೇಷನ್ ಅನ್ನೋ ಒಂದು ಚಾಪ್ಟರ್ ಮೇಲೆ. ಸೊ ನಾನು ನಿನ್ನೆ ಒಂದು ಇದನ್ ಮಾಡುವಾಗ ಹೇಳಿದ್ದೆ, ಎಕ್ಸಾಮ್ ಪ್ಲಾನ್ ಮಾಡೋ ಲಿಕ್ವಿಡೇಷನ್ ಅನ್ನೋ ಒಂದು ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ಗೆ ಯಾವ್ದು ಬರುತ್ತೆ ಅಂತಂದ್ರೆ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅನ್ನ ಫಾರ್ಮೆಟ್ ಬರೀರಿ ಅಂತ ಬರ್ಬೋದು ಒಂದು. ಅದನ್ ಬಿಟ್ರೆ ಬರೀ ಲಿಕ್ವಿಡೇಟರ್ ರೆಮ್ಯುನರೇಷನ್ ನ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಬರೀಬಹುದು ಒಂದು ಅಂತ. ಸೊ ಈ ಒಂದು ಹೋದ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2025 ಅಲ್ಲಿ ಏನ್ ಬಂದಿದೆ ಅಂತಂದ್ರೆ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ನ ಒಂದು ಪ್ರೊಫಾರ್ಮಾ ಬರೀರಿ. ಸೊ ಪ್ರೊಫಾರ್ಮಾ ಫಾರ್ಮೆಟ್ ಎರಡು ಕೂಡ ಒಂದೇ. ಹೌದಾ. ಸೊ ಪ್ರೊಫಾರ್ಮಾ ಅನ್ನುವಂಥದ್ದು ಸೊ ಅಕೌಂಟಿಂಗ್ ವರ್ಡ್, ಫಾರ್ಮೆಟ್ ಅನ್ನುವಂಥದ್ದು ನಿಮ್ಮ ಒಂದು, ಸೊ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡುವಂತಹ ಒಂದು ವರ್ಡ್. ಓಕೆನಾ. ಸೊ ನೆಕ್ಸ್ಟ್ ಈಗ ನಿಮಗೆ ಬೇಕಾಗಿರುವಂತಹ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ನ ಒಂದು ಫಾರ್ಮೆಟ್ ಬಂದ್ಬಿಟ್ಟು ಇಲ್ಲಿದೆ. ಸೊ ಎಷ್ಟನೇ ಕ್ವಶನ್ ನಂಬರ್ ಅದು, ಸೊ 11th ಒನ್, ಹೌದಲ್ವಾ. ಸೊ 11th ಒನ್ ಬಂತು ನೋಡಿ, ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂತ. ಸೊ ಯಾವ ರೀತಿ ಇರುತ್ತೆ, ಸೊ ಅಂದ್ರೆ ಫಾರ್ಮೆಟ್ ನಿಮಗೆ ಲೆಕ್ಕ ಬರೀರಿ ಅನ್ನೋ, ಲೆಕ್ಕ ಮಾಡ್ರಿ ಅಂತ ಹೇಳಿದಾಗ ಎಷ್ಟು ಐಟಮ್ಸ್ ಇರುತ್ತೆ ನಿಮಗೆ ಲೆಕ್ಕದಲ್ಲಿ, ಎಷ್ಟು ಐಟಮ್ಸ್ ಇರ್ತಾವ ಅಷ್ಟು ಬರೀಬೇಕು. ಬಟ್ ಅದೇ ಏನಾದ್ರೂ ಅಲ್ಲಿ ಹೇಳಿರ್ತಾರೆ, ಏನಂತ ಹೇಳಿರ್ತಾರಪ್ಪ, ಸೊ ಈ ರೀತಿ ಒಂದು ಏನದು ಫಾರ್ಮೆಟ್ ಬರೀರಿ ಅಂತ ಕೊಟ್ಟಾಗ ಮಾತ್ರ ಸೊ ಪ್ರತಿಯೊಂದು ಐಟಮ್ನು ಕೂಡ ಮಿಸ್ ಮಾಡೋ ಹಾಗಿಲ್ಲ.
ಟು ಕ್ಯಾಶ್ ಇನ್ ಹ್ಯಾಂಡ್, ಟು ಕ್ಯಾಶ್ ಅಟ್ ಬ್ಯಾಂಕ್, ಸರ್ಪ್ಲಸ್ ಫ್ರಮ್ ನಮ್ದು ನಾರ್ಮಲ್ ಲೆಕ್ಕದಲ್ಲಿ ಬರೋದು ಒಂದು ಅಸೆಟ್ಸ್ ರಿಯಲೈಸರ್ ಬರುತ್ತೆ, ಒಂದು ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರುತ್ತೆ, ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್ ಎರಡು ಬರುತ್ತೆ. ಸೊ ಈ ಅನ್ಪೇಡ್ ಕಾಲ್ಸ್ ಆಗಿರ್ಬೋದು, ಟು ಕಾಲ್ಸ್ ಆನ್ ಕಾಂಟ್ರಿಬ್ಯೂಟರ್ಸ್ ಮೇಡ್, ಇವೆಲ್ಲ ಸೊ ಬರೋದಿಲ್ಲ ನಾರ್ಮಲ್ ಆಗಿ ಯಾವ ಲೆಕ್ಕದಲ್ಲಿ ಕೂಡ ಬಂದಿಲ್ಲ. ಹಾಗಾಗಿ ಅವನ್ನ ಬಿಡೋ ಹಾಗಿಲ್ಲ ಮರ್ತು, ಓಕೆನಾ. ಸೊ ಅವುಗಳು ಕೂಡ ಫಾರ್ಮೆಟ್ ಅಂತ ಕೇಳಿದಾಗ ಬರೀಲೇಬೇಕಾಗುತ್ತೆ. ಜಸ್ಟ್ ನಾರ್ಮಲ್ ಆಗಿ ಲೆಕ್ಕ ಮಾಡ್ರಿ ಅಂತ ಹೇಳಿದಾಗ ಸೊ ಅವಶ್ಯಕತೆ ಬರಲ್ಲ. ಇದು ರೆಸಿಪ್ಟ್ ಸೈಡ್ ಆಗುತ್ತೆ. ಸೊ ತುಂಬಾ ಜನ ಕನ್ಫ್ಯೂಸ್ ಆಗೋದು ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಲ್ಲಿ ಯಾವ್ದು ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಸೊ ಪರ್ಟಿಕ್ಯುಲರ್ ಅಮೌಂಟ್ ಅಂತ ಹಾಕ್ಬಿಡ್ತಾರೆ. ಎಲ್ಲಿ ರೂಢಿ ಬರುತ್ತೆ ಅವರಿಗೆ ಅಂತಂದ್ರೆ, ಸೊ ಒಂದು ಮೈನಾರಿಟಿ ಇಂಟ್ರೆಸ್ಟ್ ಇಂತ್ರ ಆಗಿರ್ಬೋದು, ಆಮೇಲೆ ಹಿಂದ್ಗಡೆ ಒಂದೆರಡು ಫಾರ್ಮೆಟ್ ಗಳಿಂತ್ರ ಅವರಿಗೆ ಪರ್ಟಿಕ್ಯುಲರ್ ಅಮೌಂಟ್ ಅನ್ನೋಂಥದ್ದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಹಾಗಾಗಿ ಸೊ ಇದರದ್ದೊಂದು ಸಪರೇಟ್ ಇದೆ, ನೆನ್ಪಿಟ್ಕೊಂಡ್ಬಿಡಿ, ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಹೌದಾ, ಇದನ್ನ ಮಾತ್ರ ಮರಿಬಾರ್ದು ಯಾವುದೇ ಕಾರಣಕ್ಕೂ. ಇಲ್ಲೇ ತಪ್ಪಾಯ್ತು ಅಂತಂದ್ರೆ 1 ಮಾರ್ಕ್ಸ್ ಹೋಯ್ತು ಅಂತಾನೆ. ಯಾಕಂದ್ರೆ ಪರ್ಟಿಕ್ಯುಲರ್ ರುಪೀಸ್ ಅಂತ ಬರ್ದಿರಿ ಅಂತಂದ್ರೆ ನೆಕ್ಸ್ಟ್ ನೀವು ಡೆಬಿಟ್ ಕ್ರೆಡಿಟ್ ಆಗೋದಕ್ಕೂ ಇಲ್ಲ ಅಂತ ಅನ್ನೋದಿಲ್ಲ, ಡೆಬಿಟ್ ಕ್ರೆಡಿಟ್ ನು ಹಾಕೊಂಡ್ಬಿಡ್ತಾರೆ. ಒಂದ್ ರೀತಿ ಅದನ್ನ ಬೇರೆ ಕ್ಯಾಶ್ ಬುಕ್ ಆಗಿರ್ಬೋದು, ಪರ್ಚೇಸ್ ಬುಕ್ ಆ ರೀತಿ ರೆಡಿ ಮಾಡ್ಬಿಡ್ತೀರ. ಹಾಗಾಗಿ ಈ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂದ್ರೆ ಫಾರ್ಮೆಟ್ ಮೇನ್ ಇಂಪಾರ್ಟೆಂಟ್, ರೆಸಿಪ್ಟ್ಸ್ ಮತ್ತೆ ಪೇಮೆಂಟ್ ಸೈಡ್. ಬೈ ಲೀಗಲ್ ಚಾರ್ಜಸ್ ಮೊದಲನೇದಾಗಿ. ಸೊ ಈ ಒಂದು ಆರ್ಡರ್ನು ಕೂಡ ತಪ್ಪಬಾರದು. ಯಾವ ಟೈಮಲ್ಲಿ ಅಂತಂದ್ರೆ ನೀವು ಔಟ್ ಆಫ್ ಔಟ್ ತೆಗಿಯೋ ಲೆವೆಲ್ ಹೋಗ್ತಿರಲ್ವಾ, ಆ ಟೈಮಲ್ಲಿ ಈ ಆರ್ಡರ್ ಅನ್ನುವಂಥದ್ದು ನಿಮಗೆ ಮ್ಯಾಟರ್ ಆಗುತ್ತೆ. ಏನಕ್ಕೆ ಆರ್ಡರ್ ಮುಂದೆ ಮಾಡಿದ್ರು ಕೂಡ 1 ಮಾರ್ಕ್ಸ್ ತೆಗಿಯುವಂತ ಚಾನ್ಸಸ್ ಇರುತ್ತೆ. ಏನಕ್ಕೆ ಅಂದ್ರೆ ಒಂದು ಪ್ರಿಫರೆನ್ಸ್ ಅನ್ನುವಂಥದ್ದು ಇರುತ್ತೆ, ಹೌದಾ. ಕ್ರೆಡಿಟಾರ್ಸ್ಗೂ ಮತ್ತೆ ಶೇರ್ ಹೋಲ್ಡರ್ಸ್ಗೂ ಮೊದಲನೇದಾಗಿ ಶೇರ್ ಹೋಲ್ಡರ್ಸ್ ಕೊಟ್ಟು ಆಮೇಲೆ ಕ್ರೆಡಿಟಾರ್ಸ್ ಕೊಟ್ವಿ ಅಂತಂದ್ರೆ ಸೊ ಆಗಲ್ಲ ಅದು. ಬಟ್ ಅದರಲ್ಲೂ ಕೂಡ ಮತ್ತು ತುಂಬಾ ಇದು ಬರ್ತವೆ. ಆಮೇಲೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಮತ್ತೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅನ್ನುವಂಥದ್ದು ಸೊ ತುಂಬಾ ಜನ ಹುಡುಗರು ಕನ್ಫ್ಯೂಸ್ ಮಾಡ್ಕೊಂತಾರೆ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಮೇಲೆ, ಲಿಕ್ವಿಡೇಟರ್ ರೆಮ್ಯುನರೇಷನ್ ಕೆಳಗೆ ಅಂತ ಹೇಳ್ಬಿಟ್ಟು. ಸೊ ಅದು ಒಂದು ಕರೆಕ್ಟ್ ಫಾರ್ಮೆಟ್. ಇಲ್ಲಿ ಬಂದಿರೋದು ಏನಪ್ಪಾ ಅಂದ್ರೆ ನಾನ್ ತಗೊಂಡಿರೋದು ಕೂಡ ಓಲ್ಡ್ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಆಗಿರೋದಕ್ಕೆ ಇದು ಮೇಲ್ಗಡೆ ಕೆಳಗಡೆ ಆಗಿದೆ. ಸೊ ನಿಮ್ಮ ಒಂದು ಆನ್ಸರ್ ಅಲ್ಲಿ ಯಾವ ರೀತಿ ಇರಬೇಕು, ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಫಸ್ಟ್ ಆಗ್ಬೇಕು, ಆಮೇಲೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಬರಬೇಕು. ಅದಾದ್ಮೇಲೆ ಡಿಬೆಂಚರ್ ಹೋಲ್ಡರ್ಸ್, ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇಲ್ಲಿ ಬರಲ್ಲ, ಯಾಕಂದ್ರೆ ಆಲ್ರೆಡಿ ಈ ಕಡೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಸರ್ಪ್ಲಸ್ ನಾವು ತಗೊಂಡಿರ್ತೀವಿ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಮತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟೋಟಲ್. ಈ ಒಂದು ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟಿನ ಸ್ಪೆಷಾಲಿಟಿ, ಒಂದು ಮೇನ್ ರೂಲ್, ಸ್ಪೆಷಾಲಿಟಿ ಅಲ್ಲ, ಒಂದು ಮೇನ್ ರೂಲ್ ಏನಪ್ಪಾ ಅಂದ್ರೆ ಎರಡೂ ಕಡೆ ಕೂಡ ಟೋಟಲ್ ಟ್ಯಾಲಿ ಆಗ್ಬೇಕು, ಅವಾಗ್ಲೇ ನಿಮ್ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ, ಹೌದಾ. ಸೊ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗ್ಬಾರ್ದು, ಎರಡು ಕಡೆ ಕೂಡ ಟ್ಯಾಲಿ ಆಗ್ಬೇಕು, ಅವಾಗ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಎಕ್ಸಾಕ್ಟ್ ಆಗಿ ಸಾಲ್ವ್ ಆಗಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ 12th ಕ್ವಶನ್ ನೋಡೋಣ. ಪ್ರಿಪೇರ್ ದ ಚಾರ್ಟ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್. ಸ್ವಲ್ಪ ಪೇಜ್ ಟರ್ನ್ ಓವರ್ ಅಂತ ಇರೋ ಕಾರಣಕ್ಕೆ ನೆಕ್ಸ್ಟ್ ಪೇಜ್ ಅಲ್ಲಿ ನೋಡಿ. ಸೊ ಡೈರೆಕ್ಟ್ 13th ಕ್ವಶನ್ ಬಂದಿದ್ದಾರೆ. ಏನಾದ್ರೂ ಈ ಕ್ವಶನ್ ಗೆ ಒಂದು ಪ್ರಾಬ್ಲಮ್ ಕೊಟ್ಟಿದ್ರ ಅಂದ್ರೆ ನಾವು ಅದ್ರ ಮೇಲೆ ಚಾರ್ಟ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಅನ್ನ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಟ್ ಅನ್ನ ಕೊಟ್ಟಿಲ್ಲ, ನಾವ್ ಅಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನ ಕೊಟ್ಟಿಲ್ಲ 12th ಕ್ವಶನ್, ಓಕೆನಾ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಕೊಡದೇನೆ ಒಂದು ಚಾರ್ಟ್ ಬರೀರಿ ಅಂತ ಹೇಳಿದ್ದಾರೆ ಅನ್ನುವಾಗ ನಾವೇನ್ ಮಾಡ್ಬೇಕಾಗತ್ತೆ ಅದಕ್ಕೆ, ಸೊ ಹೋಗ್ಬಿಟ್ಟು ಆ ಒಂದು ಬರೀ ಫಾರ್ಮೆಟ್ ಅಷ್ಟೇ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತ ಅಮೌಂಟ್ ಎಂಟ್ರಿ ಆಗಿರಲ್ಲ, ಹೌದಾ. ಸೊ ಆ ಅಮೌಂಟ್ ಎಂಟ್ರಿ ಆಗದೆ ಇರುವಂತಹ ಒಂದು ಫಾರ್ಮೆಟ್ ಇರುತ್ತಲ್ವಾ, ಸೊ ಆ ಒಂದು ಫಾರ್ಮೆಟ್ ಅನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಬಂದ್ಬಿಟ್ಟು ಸೊ ಆ ಒಂದು ಫಾರ್ಮೆಟ್ ಅನ್ನ ಎಂಟ್ರಿ ಮಾಡ್ಕೋಬೇಕು, ಹೌದಾ. ಚಾರ್ಟ್ ಶೋಯಿಂಗ್ ಮೈನಾರಿಟಿ ಇಂಟ್ರೆಸ್ಟ್. ಸೊ ಇದರಲ್ಲಿ ನಿಮಗೆ ಈ ಒಂದು 4th ಪಾಯಿಂಟ್ ಅನ್ನುವಂಥದ್ದು ನೀವು ಮರೆತಿರ್ತೀರಾ ನಾರ್ಮಲ್ ಆಗಿ. ಏನಕ್ಕಪ್ಪ ಅಂದ್ರೆ ನಾವು ನಾರ್ಮಲ್ ಎಲ್ಲಿವರೆಗೂ ಮೈನಾರಿಟಿ ಇಂಟ್ರೆಸ್ಟ್ ಎಷ್ಟು ಪ್ರಾಬ್ಲಮ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ಬರುವಂತದ್ದು ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ರಿಸರ್ವ್ಸ್ ಆಗಿರ್ಬೋದು, ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಇಷ್ಟೇ ಬರೋದು, ಹೌದಾ. ಸರ್ಪ್ಲಸ್ ಅಂತ ಹೇಳ್ಬಿಟ್ಟು ಕೂಡ ಕರೀತಾರೆ ಇದಕ್ಕೆ. ಸೊ ಈ ರೀತಿಯಾದಂತದ್ದು ಅಷ್ಟೇ ಬರೋದು, ಹೌದಾ. ಸೊ ಈ 4th ಪಾಯಿಂಟ್ ಇನ್ಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ನಾರ್ಮಲ್ ಆಗಿ ಇಲ್ಲಿವರೆಗೂ ನಾನು ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸ್ ಅಲ್ಲಿ ಕೂಡ ಯಾವ್ದ್ರಲ್ಲೂ ಬಂದಿಲ್ಲ ಅದು. ಸೊ ಬಟ್ ಫಾರ್ಮೆಟ್ ಅಂತ ಕೇಳಿದಾರೆ ನಿಮ್ಮ ಹತ್ರ ಅನ್ನೋ ಟೈಮ್ ಅಲ್ಲಿ ನೀವು ಇಷ್ಟನ್ನು ಕೂಡ ಫಾಲೋ ಮಾಡ್ಲೇಬೇಕಾಗುತ್ತೆ, ಸೊ ಹೌದಾ. ಇವಾಗ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಫಾರ್ಮೆಟ್ ಕೂಡ ಎಷ್ಟು ಮ್ಯಾಟರ್ ಆಗುತ್ತೆ ಒಂದು ಎಕ್ಸಾಮ್ಗೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಎಕ್ಸಾಮಿಗೆ ನೀವೀಗ ಪ್ರಿಪೇರ್ ಆಗ್ತಾ ಇದ್ದೀರಾ ಇದಕ್ಕೆ ಅಂತ ಹೇಳೋ ಟೈಮ್ ಅಲ್ಲಿ ನೀವ್ ಏನ್ ಮಾಡ್ಬೇಕು, ಫಾರ್ಮೆಟ್ಸ್ ಗಳನ್ನ ಮೊದಲು, ನಾನು ಹೋದ್ ಸೆಮ್ ಕೂಡ ಫಸ್ಟ್ ಸೆಮ್ ಅಲ್ಲಿ ನಾನು ಹೇಳ್ಕೊಡುವಾಗ ಸ್ಟೂಡೆಂಟ್ಸ್ ಗಾಗಿರ್ಬೋದು, ಫ್ರೆಂಡ್ಸ್ ಗಳಿಗಾಗಿರ್ಬೋದು ಹೇಳ್ಕೊಡುವಾಗ ನಾನು ಫಸ್ಟ್ ಪ್ರಿಪೇರ್ ಮಾಡಿದ್ದೆ ಏನ್ ಗೊತ್ತಾ, ಸೊ ಒಂದು ಫಾರ್ಮೆಟ್ ಇಂದ ಒಂದು PDF ರೆಡಿ ಮಾಡ್ಕೊಂಡಿದ್ದೆ. ಬರೀ ಫಾರ್ಮೆಟ್ಸ್ ಅಷ್ಟೇ ಇರ್ಬೇಕು ಅದ್ರಲ್ಲಿ. ಇದೇ ರೀತಿ ಎಕ್ಸ್ ಅಮೌಂಟ್ ಗಳನ್ನ ಇಟ್ಕೊಂಡು ಕೂಡ ನಾನು ಒಂದು ಫಾರ್ಮೆಟ್ ಪ್ರಿಪೇರ್, ಏನಕ್ಕಪ್ಪ ಅಂದ್ರೆ ಈ ಫಾರ್ಮೆಟ್ ಅನ್ನುವಂಥದ್ದು ಒಂದು ಬೇಸ್ಮೆಂಟ್ ಇರೋ ನಿಮ್ಮ ಒಂದು ಪೂರ್ತಿ ಲೆಕ್ಕಕ್ಕೆ ಬೇಸ್ಮೆಂಟ್ ಇರೋ ತರ. ಹಾಗಾಗಿ ಸೊ ಈ ಒಂದು ಚಾರ್ಟ್ ಶೋಯಿಂಗ್ ಮೈನಾರಿಟಿ ಇಂಟ್ರೆಸ್ಟ್, ಈ ಒಂದು ಫಾರ್ಮೆಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಶೇರ್ ಕ್ಯಾಪಿಟಲ್ ಇದು ಪ್ರೀ ಮತ್ತೆ ಪೋಸ್ಟ್ ಅಂತ ಯಾವ್ದಾದ್ರು ಲೆಕ್ಕ ಕೊಟ್ಟು ಮಾಡಕ್ ಹೇಳಿದ್ರು ಕೂಡ ಮಾಡಿ, ಹೌದಾ. ಸೊ ತುಂಬಾ ಸಿಚುಯೇಷನ್ಸ್ ಗಳಾಗಿದಾವೆ, ಲೆಕ್ಕನ್ ಕೂಡ ಕೊಡ್ತಾರೆ. ಈಗ ನೋಡಿ ಇದು 2025 ಕ್ವಶನ್ ಪೇಪರ್, ಹೌದಾ. 2025 ಅಲ್ಲಿ ಫಾರ್ಮೆಟ್ ಕೇಳಿದ್ದಾರೆ ಅಂದ್ರೆ 2026 ಅಲ್ಲಿ ಯಾಕೆ ಅವರು ಪ್ರಾಬ್ಲಮ್ ನ ಕೇಳಬಾರದು, ಹೌದಾ. ಕೇಳ್ತಾರೆ. ಹಾಗಿದ್ದಾಗ ಈಗ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಇಲ್ಲಿ ಫಾರ್ಮೆಟ್ ಕೇಳಿದಾರ, ಇಲ್ಲಿ ಯಾಕೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಮಾಡ್ರಿ ಅಂತ ಕೇಳಬಹುದು.
ಹೌದಾ? ಸೊ ಈ ರೀತಿಯಾದಂತ ಸಿಚುವೇಶನ್ಸ್ ಗಳು ನಡೀತಾವೆ. ಹೌದಾ? ಹಾಗಾಗಿ ಹೇಳುವಂತದ್ದು. ಸೊ ಫಾರ್ಮ್ಯಾಟ್‌ಗೂ ಕೂಡ ಪ್ರಿಪೇರ್ ಆಗಿರ್ಬೇಕು, ಪ್ರಾಬ್ಲಮ್‌ಗೂ ಕೂಡ ಪ್ರಿಪೇರ್ ಆಗಿರ್ಬೇಕು. ಸೊ ನೀವು ಇಲ್ಲಿವರೆಗೂ ಬರೆದ್ರು ಕೂಡ ನಿಮಗೆ ಏನ್ ಕೊಡ್ತಾರೆ, ಫುಲ್ ಮಾರ್ಕ್ಸ್ ಕೊಡೋ ಚಾನ್ಸ್ ಇರುತ್ತೆ. ಯಾವಾಗ ನೀವು ಪಾಸಿಂಗ್ ಮಾರ್ಕ್ಸ್ ಕೂಡ ತಗೊಂಡಿರಲ್ಲಲ್ವಾ, ಆ ಟೈಮಲ್ಲಿ ಇಷ್ಟು ಬರೆದ್ರೇನೆ ನಿಮಗೆ 5 ಮಾರ್ಕ್ಸ್ ಕೊಟ್ಟು ಸೊ ಫುಲ್ ಮಾರ್ಕ್ಸ್ ಹಾಕಿ ಇದ್ ಮಾಡ್ತಾರೆ. ಬಟ್ ಯಾವಾಗ ನೀವು 70 ಪ್ಲಸ್ 75 ಪ್ಲಸ್ 80ಗೆ ನಿಯರ್ ಆಗಿ ಯಾವಾಗ ತಗೊಂತ ಹೋಗ್ತಿರಲ್ಲ, ಆ ಟೈಮಲ್ಲಿ ಈ ತರದವೆಲ್ಲ ಮ್ಯಾಟರ್ ಆಗ್ತವೆ. ಹಾಗಾಗಿ ಆ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಇದೊಂದು ಕೂಡ ಏನಾಗುತ್ತೆ, ಒಂದು ಫಾರ್ಮೆಟ್ ಅನ್ನುವಂಥದ್ದು. ಇದಕ್ಕೂ ಕೂಡ ಏನಂತ ಕೊಟ್ಟಿದ್ದಾರೆ, ಚಾರ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹೌದಾ? ಪ್ರಿಪೇರ್ ದ ಚಾರ್ಟ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ರೀತಿ ಏನಾಗುತ್ತಪ್ಪ ಅಂತಂದ್ರೆ ಕ್ವಶನ್ಸ್ ಗಳು ತುಂಬಾ ಡಿಫ್ರೆಂಟ್ ಆಗಿ ಬರ್ತವೆ. ಈಗ ನನ್ನ 60 ಮಾರ್ಕ್ಸ್ ಕ್ವಶನ್ ಪೇಪರ್ ನಿನ್ನೆ ಏನಕ್ಕೆ ಡಿಸ್ಕಸ್ ಮಾಡೋಕ್ ಹೋಗ್ಲಿಲ್ಲ. ಸೊ ನಿನ್ನೆ ನಾನು ಓಪನ್ ಮಾಡಿದ್ದೆ ಕ್ವಶನ್ ಪೇಪರ್ಸ್ ಗಳನ್ನ, ಸೊ ಹಂಗೆ ಕ್ಲೋಸ್ ಮಾಡಿದೆ. ಏನಕ್ಕಪ್ಪ ಅಂದ್ರೆ 80 ಮಾರ್ಕ್ಸ್ ಎಕ್ಸಾಮ್ ಬರೆಯೋಕ್ ಹೋಗೋರಿಗೆ 60 ಮಾರ್ಕ್ಸ್ ಕ್ವಶನ್ ಪೇಪರ್ ತೋರಿಸಿದ್ರೆ ಏನಾಗುತ್ತಪ್ಪ ಅಂದ್ರೆ ಕನ್ಫ್ಯೂಷನ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಹೌದಾ? ಸೊ ಒಂದು ಸ್ಟ್ರಕ್ಚರೇ ಸಿಗೋದಿಲ್ಲ ಅವರಿಗೆ, ಯಾವ ರೀತಿ ನಮ್ ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳ್ಬಿಟ್ಟು. ಆ ಒಂದು ರೀಸನ್ ಗೋಸ್ಕರ ನಾನು 80 ಮಾರ್ಕ್ಸ್ ಕ್ವಶನ್ ಪೇಪರ್ ಸಿಗ್ಲಿ ಅಂತಾನೆ ವೇಟ್ ಮಾಡ್ತಾ ಇದ್ದೆ. ಸೊ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಕೊನೆಗೂ ಕೂಡ ಸಿಕ್ತು. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ 13th ಕ್ವಶನ್ ಗೆ ಹೋಗೋಣ. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೇನೆ, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋ ತುಂಬಾ ಲಾಂಗ್ ಹೋಗುತ್ತೆ ಫ್ರೆಂಡ್ಸ್. ನಿಜವಾಗ್ಲು ಲೈವ್ ಬರ್ಬೇಕಂತಾನೆ ಇತ್ತು. ಬಟ್ ಏನಾಗ್ತಾ ಇದೆ, ಇಲ್ಲಿ 5G ಈಗ ಮಳೆ ಇದಾಗಿರೋ ಕಾರಣಕ್ಕೆ 5G ನೆಟ್ವರ್ಕ್ ತುಂಬಾ ಇದಾಗ್ತಾ ಇಲ್ಲ. ಸೊ ನಾನು ಲೈವ್ ಬಂದೆ ಅಂದ್ರೂ ಕೂಡ 2GB ಡಾಟಾ ಏನಾಗುತ್ತೆ, ಸೊ ಮ್ಯಾಕ್ಸಿಮಮ್ ಅಂದ್ರೆ 40 ಮಿನಿಟ್ಸ್ ಬಂದ್ರೆ ಸೊ ಅದು ತುಂಬಾ ಜಾಸ್ತಿ ಆಯ್ತು. ಸೊ 40 ಮಿನಿಟ್ಸ್ ಕೂಡ ಬರಲ್ಲ ಅನ್ಕೊಳ್ತು GB. ಏನಕ್ಕಪ್ಪ ಅಂದ್ರೆ ಫುಲ್ ಕ್ಲಾರಿಟಿಯಲ್ಲಿ ಬರೋದು, ಸ್ಕ್ರೀನ್ ಎಲ್ಲ ಫುಲ್ ಕ್ಲಾರಿಟಿಯಲ್ಲಿ ತೋರಿಸ್ಬೇಕಲ್ವಾ, ಹಾಗಾಗಿ. ಆಮೇಲೆ ನಾನು ಮಾತಾಡ್ತಾ ಇರ್ತೀನಿ. ಸೊ ತುಂಬಾ ಡಾಟಾ ಕನ್ಸ್ಯೂಮ್ ಆಗೋ ಕಾರಣಕ್ಕೆ ಏನಾಗುತ್ತೆ, ಆ ಒಂದು ಇಂಟರ್ನೆಟ್ ಅನ್ನುವಂಥದ್ದು ಸಾಲೋದಿಲ್ಲ. ಬಟ್ ಅದನ್ನೇ ಇಟ್ಕೊಂಡು ನಾನು ಈ ರೀತಿ ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬಹುದು ನೀಟಾಗಿ, ಆರಾಮಾಗಿ ಒನ್ ಡೇಗೆ 2 to 3 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬಹುದು. ಯಾವುದೇ ರೀತಿಯಾದಂತ ಸಮಸ್ಯೆ ಇಲ್ಲ. ಹಾಗಾಗಿ ಫ್ರೆಂಡ್ಸ್, ಈ ರೀತಿ ಒಂದು ರೆಕಾರ್ಡೆಡ್ ವಿಡಿಯೋ ಸೊ ನಾನು ಮಂಡೇ ಇಂತ್ರ ಆಗಿರ್ಬೋದು, ಸೊ ನಾಳೆ ಇಂತ್ರಾನೆ ಅಂತ ತಗೊಳ್ಳಿ. ನೆಕ್ಸ್ಟ್ ನೀವೇನಾದ್ರು, ಸೊ ನಿಮಗೆ ನಾನು ಹೇಳ್ತಾನೆ ಇದೀನಿ, ನಿಮ್ಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದೀನಿ. ನನ್ನ ನಂಬರ್ ಪ್ರತಿ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಆಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಯಾವುದೇ ಪ್ರಾಬ್ಲಮ್ ಕಳಿಸಿ ಡಿಸ್ಕಸ್ ಮಾಡ್ರಿ ಅಂತ ಹೇಳಿದ್ರು ನಾನು ಡಿಸ್ಕಸ್ ಮಾಡೇ ಮಾಡ್ತೀನಿ ಆ ಒಂದು ಕ್ವಶನ್ ಅನ್ನು. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ 13th ಕ್ವಶನ್, ಪ್ರಾಬ್ಲಮೆಟಿಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಯ್ತು, ಕ್ಯಾಲ್ಕುಲೇಟರ್ ಗೆ ಕೆಲಸ ಬಂತು. ಓಕೆನಾ? ಸೊ 13th ಕ್ವಶನ್ ನೋಡೋಣ. ಕಾರ್ವಾರ್ ಕೋ ಲಿಮಿಟೆಡ್ ಡಿಸೈಡೆಡ್ ಟು ಗೋ ಫಾರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆನ್ ದ ಫಾಲೋವಿಂಗ್ ಟರ್ಮ್ಸ್. ಹೌದಾ? ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಏನು, ಕಂಪನಿಯನ್ನ ಕ್ಲೋಸ್ ಮಾಡದೇನೆ ಕಂಪನಿ ಒಳಗಡೆ ಇರುವಂತಹ ಒಂದು ಕ್ಯಾಪಿಟಲ್ ಸ್ಟ್ರಕ್ಚರ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡುವುದರ ಮುಖಾಂತರ ಮತ್ತೆ ಕಂಪನಿಯನ್ನ ಏನ್ ಮಾಡುವಂತದ್ದು, ನಡೆಸಿಕೊಂಡು ಹೋಗುವಂತದ್ದು. ಓಕೆನಾ? ಸೊ ನೆಕ್ಸ್ಟ್ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಅಂದ್ರೆ ಏನಂತ ಗೊತ್ತಾಯ್ತಾ? ನೆಕ್ಸ್ಟ್ ಮೊದಲನೇ ಎಂಟ್ರಿ ನೋಡೋಣ. 5,000 ಈಕ್ವಿಟಿ ಶೇರ್ ಆಫ್ ₹100 ಈಚ್. ಹೌದಾ? 5,000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಆರ್ ಟು ಬಿ ರೆಡ್ಯೂಸ್ಡ್ ಟು. ತುಂಬಾ ಇಂಪಾರ್ಟೆಂಟ್ ಆದಂತ ವರ್ಡ್ ಗಳು ಬಂದ್ಬಿಟ್ಟು ರೆಡ್ಯೂಸ್ಡ್ ಬೈ ಅಂಡ್ ಕ್ಯಾನ್ಸಲೇಷನ್. ಓಕೆನಾ? ಸೊ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಇದನ್ನ ನೆನ್ಪಿಟ್ಕೋಬೇಕು ನೀವು. ರೆಡ್ಯೂಸ್ಡ್ ಟು ಬಂದ್ರೆ ಏನ್ ಮಾಡ್ಬೇಕು, ರೆಡ್ಯೂಸ್ಡ್ ಬೈ ಬಂದ್ರೆ ಏನ್ ಮಾಡ್ಬೇಕು, ಸೊ ಕ್ಯಾನ್ಸಲೇಷನ್ ಅಂತ ಬಂದಾಗ ಏನ್ ಮಾಡ್ಬೇಕು. ಹೌದಾ? ಸೊ ನೋಡಿ, 5,000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಆರ್ ಟು ಬಿ ರೆಡ್ಯೂಸ್ಡ್ ಟು ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆಫ್ ₹40 ಈಚ್ ಅಂತ ಹೇಳಿದಾರೆ. ಹೌದಾ? ಸೊ ಏನಪ್ಪ ಈ ಒಂದು ಸ್ಟೇಟ್ಮೆಂಟ್ ನ ಅರ್ಥ ಅಂದ್ರೆ, 5,000 ಈಕ್ವಿಟಿ ಶೇರ್ಸ್ ₹100 ದಂಗೆ ಇತ್ತು. ಹೌದಾ? ಒಂದು ಶೇರ್ಸ್ ಗೆ ₹100 5,000 ಈಕ್ವಿಟಿ ಶೇರ್ಸ್ ಗಳಿದ್ವು. ಅದನ್ನ ನಾವೇನ್ ಮಾಡಿದ್ವಿ, ರೆಡ್ಯೂಸ್ ಮಾಡಿದ್ವಿ. ಯಾವ್ದಕ್ಕೆ? ಈಕ್ವಲ್ ನಂಬರ್ ಆಫ್ ಶೇರ್ಸ್ ಅಂದ್ರೆ ಅವೇ 5,000 ಶೇರ್ಸ್ ಗಳನ್ನ ₹40 ಈಚ್ ಆಗಿ ನಾವು ಕೊಡ್ತೀವಿ. ಹೌದಾ? ಈ 40 ಯಾರಿಗ್ ಕೊಡ್ಬೇಕಪ್ಪ ನಾವು, ರೆಡ್ಯೂಸ್ಡ್ ಟು ಅಂತ ಬಂದಿದೆ ಅಂದಾಗ. ಓಕೆ, ಸೊ ರೆಡ್ಯೂಸ್ಡ್ ಟು ಅಂತ ಬಂದಾಗ ಏನ್ ಮಾಡ್ಬೇಕಂತಂದ್ರೆ, ಸೊ ಈಗ ನಾನು ಹೇಳ್ತಾ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ರೆಡ್ಯೂಸ್ಡ್ ಟು ₹100 ಇತ್ತಲ್ವಾ, ಟೋಟಲ್ ₹100 ಇತ್ತು. ಅದನ್ನ ಏನ್ ಮಾಡಿದ್ವಿ, ರೆಡ್ಯೂಸ್ಡ್ ಟು ₹40 ಅಂತ ಮಾಡಿದೀವಿ. ಹಾಗಿದ್ದಾಗ ಈ 40ಯನ್ನ ನಾವು ತಗೋಬೇಕಾ ಇಲ್ಲ ಅವ್ರಿಗೆ ಪೇಮೆಂಟ್ ಮಾಡ್ಬೇಕಾ? ಸೊ ತುಂಬಾ ಜನಕ್ಕೆ ಬರುವಂತ ಡೌಟ್ ಫ್ರೆಂಡ್ಸ್ ಇದು. ಹೌದಾ? ಸೊ ಈಗ ರೆಡ್ಯೂಸ್ಡ್ ಟು ₹40 ಅಂತ ಇದೆ ಅಂದಾಗ ಆ ₹40 ನಾವು ಅವ್ರಿಗೆ ಕೊಡ್ಬೇಕು. ಓಕೆನಾ? ಸೊ ರೆಡ್ಯೂಸ್ ಟು ₹40 ಅಂದ್ರೆ ಆ ₹40 ನಾವು ಅವರಿಗೆ ಕೊಟ್ಟು ಉಳಿದಿರುವಂತಹ ₹60 ಅನ್ನ ನಮ್ಮ ಒಂದು ಕ್ಯಾಪಿಟಲ್ ರಿಡಕ್ಷನ್ ಆಗಿ ನಾವು ಕನ್ಸಿಡರ್ ಮಾಡ್ಬೇಕು ಫ್ರೆಂಡ್ಸ್. ಓಕೆನಾ? ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ. ಸೊ 1,009% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಇದ್ದಿದ್ದು ಈಚ್ ಆರ್ ಟು ಬಿ ರೆಡ್ಯೂಸ್ಡ್ ಟು 1,010% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹60 ಈಚ್ ಅಂತ ಹೇಳ್ತಾರೆ. ಹೌದಾ? ಸೊ ಎಲ್ಲಾರ ಕಣ್ಣು ಕೂಡ ಎಲ್ಲಿ ಹೋಗುತ್ತೆ, ಈ 60, 100 ನ ಬಿಟ್ಟು ಈ 9% ಹೋಗುತ್ತೆ. 9% ಮತ್ತೆ 10% ಜಾಸ್ತಿ ಆಗಿದೆಯಲ್ಲ. ಸೊ ಈ ಒಂದು 9% ಮತ್ತೆ 10% ನ ಮ್ಯಾಟರ್ ಏನಪ್ಪಾ ಅಂದ್ರೆ, ಜಸ್ಟ್ ಟು ಕನ್ಫ್ಯೂಸ್ ಯು.
ಅಷ್ಟೇನಾ? ಸೊ ಜಸ್ಟ್ ಟು ನಿಮ್ಮ ಒಂದು ಮೈಂಡ್ ಅನ್ನ ಗೊಂದಲಕ್ಕೆ ಒಳಪಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾರೆ ಬಿಟ್ರೆ, ಈ ರೀತಿ 9% 10% ಯಾವುದೇ ರೀತಿಯಾದಂತ ಲೆಕ್ಕ ಯೂಸ್ ಆಗಲ್ಲ ಫ್ರೆಂಡ್. ಓಕೆನಾ? ಸೊ ಈಗ ನೆಕ್ಸ್ಟ್ ಏನಾಗಿದೆ ಇಲ್ಲಿ, ಅದೇ 1000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಇದ್ದನ್ನ ರೆಡ್ಯೂಸ್ಡ್ ಟು ಅಂತ ಇದೆ. ಈ ರೆಡ್ಯೂಸ್ಡ್ ಪಕ್ಕ ಇರುವಂತ ಒಂದು ವರ್ಡ್ ನಿಮ್ಮ ಕ್ಯಾಲ್ಕುಲೇಷನ್ ಅನ್ನ, ನಿಮ್ಮ ಒಂದು ಪ್ರಾಬ್ಲಮ್ ಅನ್ನ ಡಿಸೈಡ್ ಮಾಡುತ್ತೆ ಫ್ರೆಂಡ್ಸ್. ಓಕೆನಾ? ರೆಡ್ಯೂಸ್ಡ್ ಟು 1000 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹60 ಈಚ್ ಅಂತ, ಅಂದ್ರೆ ₹60 ರೆಡ್ಯೂಸ್ ಮಾಡಿದ್ದಾರೆ. ಈ ₹60 ನ ನಾವು ಅವರಿಗೆ ಕೊಟ್ಟು ಉಳಿದಿರೋ ₹40 ಅನ್ನ ನಾವು ತಗೋಬೇಕು ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿಗೆ ನಿಮ್ಮ ಒಂದು ಇದು ಮುಗಿಯುತ್ತೆ. ನೆಕ್ಸ್ಟ್ ಇದು ಕ್ಯಾಪಿಟಲ್ ರಿಡಕ್ಷನ್. ಇಲ್ಲಿ ₹60 ಕಲೆಕ್ಟ್ ಮಾಡ್ಕೊಂಡು, ಇಲ್ಲಿ ₹40 ಕಲೆಕ್ಟ್ ಮಾಡ್ಕೊಂಡು, ಇದರಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ, ದ ಗುಡ್ ವಿಲ್ ಆಫ್ ₹7,500 ಅನ್ನ ರಿಟರ್ನ್ ಆಫ್ ಮಾಡಬೇಕು. ದ ವ್ಯಾಲ್ಯೂ ಆಫ್ ಮಷಿನರಿ ಅಂಡ್ ಬಿಲ್ಡಿಂಗ್ ವರ್ ರಿಟರ್ನ್ ಡೌನ್ ಬೈ ₹95,000 and 1,00,000 ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ಪಾಸ್ ದ ಜರ್ನಲ್ ಎಂಟ್ರೀಸ್. ಓಕೆನಾ ಫ್ರೆಂಡ್ಸ್? ಸೊ ಇದರಿಂದ ನಾವು ಸೀದಾ ಎಲ್ಲಿ ಹೋಗೋದು, ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗೆ ಹೋಗಿ, ಸೊ ಈ ಒಂದು ಸಾಲ್ವ್ ಮಾಡುವಂತ ಒಂದು ಪೇಜ್ ಗೆ ಬರೋಣ ಫ್ರೆಂಡ್ಸ್. ಸಾಲ್ವ್ ಮಾಡೋ ಪೇಜ್ ಗೆ ಬಂದು ಸಾಲ್ವ್ ಮಾಡೋಣ. ಓಕೆನಾ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಈಗ ಆ ಕ್ವಶನ್ ನಂಬರ್ ಎಷ್ಟಿದೆ ಅದು, ಸೊ ವೇಟ್ ಮಾಡಿ, ಕ್ವಶನ್ ನಂಬರ್ 13 ಅಲ್ವಾ? ಓಕೆ, ಕ್ವಶನ್ ನಂಬರ್ 13. ಓಕೆ, ಕ್ವಶನ್ ನಂಬರ್ 13 ಹೌದಾ? 13th ಏನಿದೆಪ್ಪ ಕ್ವಶನ್ ನಂಬರ್ 13 ಅಲ್ಲಿ, ಏನು ಕ್ವಶನ್ ನಂಬರ್ 13 ಏನ್ ಹೇಳ್ಕೊಡ್ತಾ ಇದೆ ನಮಗೆ ಅನ್ನುವಂಥದ್ದಾದ್ರೆ, ಸೊ ಕ್ವಶನ್ ನಂಬರ್ 13 ಬಂದ್ಬಿಟ್ಟು ಜರ್ನಲ್ ಎಂಟ್ರೀಸ್ ಗಳು. ಯಾವ್ದ್ರ ಮೇಲೆ ಜರ್ನಲ್ ಎಂಟ್ರೀಸ್ ಗಳನ್ನ ಹೇಳ್ಕೊಡ್ತಾ ಇದೆ, ದ ಅದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೇಲೆ ಹೇಳ್ತಾ ಇದೆ. ಸೊ ಸಾರಿ, ಇಲ್ಲಿ ಒಂದ್ ಸ್ವಲ್ಪ ಕರೆಂಟ್ ಅಲ್ಲಿ ಏರುಪೇರ್ ಆಗಿರೋದಕ್ಕೆ ನಾನು ಆ ಕಡೆ ಒಂದ್ ಸ್ವಲ್ಪ ಲಕ್ಷ್ಯ ಆಯ್ತು, ಹಾಗಾಗಿ. ಸೊ ನೆಕ್ಸ್ಟ್ ಈಗ ಮೊದಲನೇ ಎಂಟ್ರಿ ಏನಾಗುತ್ತೆ, ಹೌದಾ? ಸೊ ಮೊದಲನೇ ಎಂಟ್ರಿ ಬಂದ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ನಾವು ಅದಕ್ಕಿಂತ ಮುಂಚೆ ಏನ್ ಮಾಡಬೇಕು, ಒಂದು ಜರ್ನಲ್ ಎಂಟ್ರಿಯ ಒಂದು ಫಾರ್ಮೆಟ್ ಅನ್ನ ತಗೋಬೇಕು. ಪರ್ಟಿಕ್ಯುಲರ್, ಹೌದಾ? ಪರ್ಟಿಕ್ಯುಲರ್ LF, ನೆಕ್ಸ್ಟ್ ಬಂದ್ಬಿಟ್ಟು ಡೆಬಿಟ್ ಅಂಡ್ ಕ್ರೆಡಿಟ್ ಅಂತ ಹೇಳ್ತಾರೆ, ಹೌದಾ? ಸೊ ನಾನು ನಿಮಗೆ ಒಂದು ಪ್ರಾಬ್ಲಮ್ ಹೇಳ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಅದಕ್ಕಿಂತ ಮುಂಚೆ ಎಷ್ಟು ಸಾರಿ ನಾನು ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಂತೀನಿ ಅಂತಂದ್ರೆ, ಯಾಕಂದ್ರೆ ಫ್ರೆಂಡ್ಸ್ ಏನ್ ಗೊತ್ತಾ, ನೀವು ಈ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ದೀರಾ ಅಂದ್ರೆ ಒಂದು ಅದರಿಂದ ನಿಮಗೆ ಕಂಟೆಂಟ್ ಸಿಗ್ಬೇಕು ಅನ್ನುವಂಥದ್ದು ಫ್ರೆಂಡ್. ಓಕೆನಾ? ಸೊ ಹಾಗಾಗಿ ನಾನು ಮೊದಲೇ ಇದಕ್ಕೆ ನೀಟಾಗಿ ಪ್ರಿಪೇರ್ ಆಗಿ, ಸೊ ನಿಮಗೆ ಯಾವುದೇ ರೀತಿ ತಪ್ಪಾಗದೆ ಇರೋ ರೀತಿ ಮಾಡಿಸ್ಬೇಕು ಅನ್ನುವಂಥದ್ದು ಸೊ ನನ್ನ ಒಂದು ಕನ್ಸರ್ನ್. ಹಾಗಾಗಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ 5 ಮಾರ್ಕ್ಸ್ ಜರ್ನಲ್ ಎಂಟ್ರಿ. ಸೊ ಈ ಒಂದು PDF ಕೂಡ ನಿಮಗೆ ಸಿಗುತ್ತೆ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ 5 ಮಾರ್ಕ್ಸ್ ಜರ್ನಲ್ ಎಂಟ್ರಿ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಸೇವ್ ಮಾಡಿರ್ತೀನಿ. ಸೊ ಈ ಕ್ವಶನ್ ಪೇಪರ್ ಕೂಡ ಅಟ್ಯಾಚ್ ಮಾಡಿ ಈ ಒಂದು PDF ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಸೊ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಲ್ವ, ಅಲ್ಲಿ ಹತ್ರ ತಗೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಮೊದಲನೇದಾಗಿ ನಮ್ಮ ಒಂದು ಫಾರ್ಮೆಟ್ ಕೂಡ ರೆಡಿ ಆಯ್ತು. ಸೊ ಮೊದಲನೇ ಜರ್ನಲ್ ಎಂಟ್ರಿ ಹೋಗೋಣ. ಓಕೆನಾ? ಮೊದಲನೇ ಜರ್ನಲ್ ಎಂಟ್ರಿ ಫಸ್ಟ್ ಒನ್ ಏನ್ ಬರುತ್ತಪ್ಪ, ಮೊದಲನೇ ಜರ್ನಲ್ ಎಂಟ್ರಿ ಏನಿದೆ ಅಂತಂದ್ರೆ, 5,000 equity shares of ₹100 each to be reduced to equal number of shares of ₹40 each ಅಂತ ಹೇಳ್ತಾರೆ. ಅಂದ್ರೆ ನಾನು ಆಗ್ಲೇನೆ ಹೇಳಿದೀನಿ, 40 ಅವರಿಗೆ ಕೊಟ್ಟು ಇನ್ 60 ನಾವು ತಗೋಬೇಕಂತ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಹೌದಾ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು, ಹೌದಾ? ಅಕೌಂಟ್, ವೇಟ್ ಮಾಡಿ, ಅಕೌಂಟ್ ಡೆಟಾರ್, ಏನಾಯ್ತು ಇದಕ್ಕೆ, ವೆಯ್ಟ್ ಮಾಡಿ, ಸ್ವಲ್ಪ ಫಾರ್ಮೆಟ್ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ಕೋಬೇಕು, ಹಾಗಾಗಿ ಅಷ್ಟೇ, ಅದ್ರದ್ದು ಏನ್ ಸಮಸ್ಯೆನೇ ಇಲ್ಲ. ನಾನೆಲ್ಲ ರೆಡಿಯನ್ನೇ ಇಟ್ಕೊಂಡಿರ್ತೀನಿ, ಅದಕ್ಕೇನಿಲ್ಲ. ಸೊ ಡೆಬಿಟ್ ಟು, ಯಾವ್ದಕ್ಕೆ ಟು, ಕ್ಯಾಪಿಟಲ್ ರಿಡಕ್ಷನ್, ಹೌದಾ? ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಏನ್ ಮಾಡಿದ್ವಿ ಇಲ್ಲಿ ಅಂತಂದ್ರೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಇಂದ ನಾವು ಅದನ್ನ ಡೆಬಿಟ್ ಮಾಡಿದ್ವಿ. ಏನಕ್ಕೆ ಅಂದ್ರೆ ಅದರ ಒಂದು ಅಮೌಂಟ್ ಅನ್ನ ಕಡಿಮೆ ಮಾಡಿದೀವಿ. ಎಷ್ಟು ಇತ್ತಪ್ಪ, ಸೊ ಡೆಬಿಟ್ ತುಂಬಾ ಎಂಡಿಗೆ ಹೋಗ್ಬೇಕದು. ಸೊ ವೇಟ್ ಮಾಡಿ, ಹೌದಾ? ಸೊ ಏನಾಗಿದೆ ಅಂದ್ರೆ 5,000 ಈಕ್ವಿಟಿ ಶೇರ್ಸ್ ಇತ್ತು. 5,000 ಈಕ್ವಿಟಿ ಶೇರ್ಸ್ ಇಂಟು ₹100 ಇದ್ದನ್ನ ₹40 ಗೆ ರೆಡ್ಯೂಸ್ಡ್ ಟು ಮಾಡಿದೀವಿ ಅಂದ್ರೆ, ಆ ₹40 ನ ನಾವು ಅವರಿಗೆ ಪೇ ಮಾಡಿ ಉಳಿದಿರೋ 60 ನಾವು ತಗೋಬೇಕಲ್ವಾ? ಆ ₹60 ತಗೊಂಡ್ವಿ ಅಂತಂದ್ರೆ ನಮಗೆ ಎಷ್ಟು ಬರುತ್ತಪ್ಪ ಆನ್ಸರ್ ಅಂತಂದ್ರೆ, ಒಂದು ಎಷ್ಟು, 3 lakh rupees ಅನ್ನುವಂಥದ್ದು ನಮಗೆ ಬರುವಂತ ಒಂದು ಬ್ಯಾಲೆನ್ಸ್ ಆಗಿರುತ್ತೆ. ಓಕೆನಾ? ಸೊ ಈ 3 lakh rupees ನ ಏನ್ ಮಾಡಬೇಕು ನಾವು, ಕ್ಯಾಪಿಟಲ್ ರಿಡಕ್ಷನ್ ಗೆ ಹಾಕ್ಬೇಕು. ಮೊದಲನೇದಾಗಿ ಡೆಬಿಟ್ ಸೈಡ್, ಈ ಕಡೆ ಡೆಬಿಟ್ ಸೈಡ್ ಹಾಕ್ಬೇಕು 3 lakh rupees. ಓಕೆ, 3 lakh rupees. ಇಲ್ಲಿ ಬಂದ್ಬಿಟ್ಟು ಕ್ರೆಡಿಟ್ ಸೈಡ್ ಹಾಕ್ಬೇಕು. ಓಕೆ, ವೆಯ್ಟ್, 3 lakh rupees ಕ್ರೆಡಿಟ್ ಸೈಡ್ ಅಂದ್ರೆ ಕೆಳಗಡೆ ಬರಬೇಕು. ಸೊ ಕೆಳಗಡೆ ಕಳಿಸ್ತೀನಿ. ಓಕೆನಾ? ಸೊ ಡೆಬಿಟ್ ಬಂತು. ಇದಕ್ಕೆ ಈಗ ಬೀಯಿಂಗ್ ಬರಿಬೇಕಲ್ವಾ? ಸೊ ನರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬೀಯಿಂಗ್, ಹೌದಾ? ಬೀಯಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್, ಹೌದಾ? ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್
100 each reduced to 40 rupees ಅಂತ ಹೇಳ್ಬೇಕು. ಏಕೆ 40ನೇ ನಾವು ಅಲ್ಲಿ 60 ತಗೊಂಡಿದೀವಿ ನಾವು, ಬಟ್ ರೆಡ್ಯೂಸ್ ಮಾಡಿದ್ದ ಸ್ಟೇಟ್ಮೆಂಟ್ ಏನಿದೆ ಹೇಳಿ 40 ರುಪೀಸ್ಗೆ, ಅದನ್ನ ನಾವಲ್ಲಿ ಬರಿಬೇಕು. ಅಂಡ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಹೌದಾ, ವೇಟ್ ಮಾಡಿ, ಐ ಹ್ಯಾವ್ ಅ ಡೌಟ್. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಓಕೆನಾ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ನನಗೆ ಒಂದ್ ಸ್ವಲ್ಪ ಡೌಟ್ ಬಂತು, ವೇಟ್ ಮಾಡಿ. ಮೊದಲನೇದಿರೋದು 5000 ಈಕ್ವಿಟಿ ಶೇರ್ಸ್ ಅಲ್ಲ, ಸೊ ಸಾರಿ, ಈಕ್ವಿಟಿ ಶೇರ್ಸ್ ಅಷ್ಟೇ. ಇಲ್ಲೇನು ಸ್ವಲ್ಪ ಸಣ್ಣ ಎಡಿಟ್ ಆಗ್ಬೇಕಷ್ಟೇ. ಈಕ್ವಿಟಿ ಶೇರ್ಸ್, ಇಲ್ಲೊಂದ್ ಹತ್ರ ಪ್ರಿಫರೆನ್ಸ್ ಶೇರ್ಸ್ ಅಂತ ಎಂಟ್ರಿ ಮಾಡಿದೆ. ಸೊ ಫ್ರೆಂಡ್ಸ್, ಅದು ಗೊತ್ತಾಗ್ಬಿಡುತ್ತೆ, ಓಕೆನಾ. ಸೊ ಅದು ಗೊತ್ತಾಗುತ್ತೆ, ಎಷ್ಟು ಜಲ್ದಿ ಅಂದ್ರೆ ಅಷ್ಟು ಜಲ್ದಿ ಗೊತ್ತಾಗುತ್ತೆ. ಬೀಯಿಂಗ್ ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ರಿಡ್ಯೂಸ್ಡ್ ಟು 40 ಅಂಡ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆನಾ ಫ್ರೆಂಡ್ಸ್, ಇಲ್ಲಿಗೆ ನಿಮ್ಮ ಒಂದನೇ ಜರ್ನಲ್ ಎಂಟ್ರಿ ಅನ್ನುವಂಥದ್ದು ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಸೆಕೆಂಡ್ ಜರ್ನಲ್ ಎಂಟ್ರಿ ಯಾವ್ದ್ರ ಮೇಲೆ ಬರುತ್ತಪ್ಪ ಅಂತಂದ್ರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ರಿಡ್ಯೂಸ್ ಮಾಡಿದೀವಲ್ವಾ, ಅದರ ಮೇಲೆ ಬರುವಂತದ್ದು. ಹೌದಾ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಡೇಟಾರ್ ಟು, ಓಕೆನಾ. ಸೊ ಡೇಟಾರ್ ಟು, ಇಲ್ಲಿ ಬಂದ್ಬಿಟ್ಟು ಡೇಟಾರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ನಾನು ಪೂರ್ತಿ ಟೈಪ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. CR ಅಕೌಂಟ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಹೌದಾ, CR ಅಕೌಂಟ್ A/C ಅಂತಂದ್ರೆ, ಸೊ ಕ್ಯಾಪಿಟಲ್ ರಿಡಕ್ಷನ್ ಅಂತ ಹೇಳ್ಬಿಟ್ಟು, ಸೊ ನಿಮ್ಗೆ ಕನ್ಫ್ಯೂಷನ್ ಬೇಡ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ A/C. ಓಕೆನಾ ಫ್ರೆಂಡ್. ಸೊ ಈಗ ಇಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಲ್ಲಿ ಏನಾಗಿದೆಪ್ಪ, 1000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ ಎಷ್ಟಿತ್ತು, 100 ರುಪೀಸ್ ಇದ್ದದನ್ನ 60 ರುಪೀಸಿಗೆ ರೆಡ್ಯೂಸ್ ಮಾಡಿದೀವಿ ಅಂದ್ರೆ ನಮಗೆ ಎಷ್ಟು ಬರುತ್ತೆ ಅಲ್ಲಿ, 40 ರುಪೀಸ್ ಬರುತ್ತೆ. ಓಕೆನಾ. ಸೊ ನಮಗೆ ಎಷ್ಟು ಅಮೌಂಟ್ ಬಂದಿದ್ದು, ಎಷ್ಟು 40,000 ರುಪೀಸ್ ಬಂತು. ಹೌದಾ, ಎಷ್ಟು ಬಂತು, 40,000 ರುಪೀಸ್ ನಮಗೆ ಬಂದಿದ್ದಂತ ಒಂದು ಅಮೌಂಟ್. ಹೌದಾ, ಸೊ 40,000 ರುಪೀಸ್. ಹೌದಾ, ಸೊ 40,000 ರುಪೀಸ್ ಸೇಮ್, ಏನೂ ಚೇಂಜಸ್ ಆಗಲ್ಲ. ಮೇಲ್ಗಡೆ ಇರುವಂತಹ ಇದೇ ಏನಪ್ಪಾ ಒಂದು ನರೇಶನ್ ಅನ್ನೇ ಇಲ್ಲಿಗೆ ಹಾಕ್ತೀನಿ ನಾನು. ಏನಕ್ಕೆ ಹಾಕ್ತೀನಿ ಅಂತಂದ್ರೆ, ಸೊ ಸೇಮ್ ಇದೆ, ಇಲ್ಲಿ ಈಕ್ವಿಟಿ ಇದೆನಾ, ಅದನ್ನ ತೆಗೆದ್ಬಿಟ್ಟು ಏನ್ ಮಾಡೋದಪ್ಪ ಅಂದ್ರೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ₹100 ಈಚ್ ರಿಡ್ಯೂಸ್ಡ್ ಟು 60. ಹಾಗಾಗಿ ನಮಗೆ ಎಷ್ಟು ಬಂತು, 40 ರುಪೀಸ್ ಬಂತು. ಅಂಡ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆನಾ. ಸೊ ಈಗ ನೆಕ್ಸ್ಟ್ ಎಂಟ್ರೀಸ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಎಂಟ್ರಿ ಅಂಡ್ ದ ಫೈನಲ್ ಎಂಟ್ರಿ, 5 ಮಾರ್ಕ್ಸ್ ಇಷ್ಟೇ ಎಂಟ್ರೀಸ್ ಗಳು ಬರೋದು. ಯಾವ್ದಪ್ಪ ಅಂತಂದ್ರೆ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾರ್ ಟು, ದ ಮೋಸ್ಟ್ ಇಂಪಾರ್ಟೆಂಟ್ ಎಂಟ್ರಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾರ್ ಟು. ಹೌದಾ, ಡೇಟಾರ್ ಟು ಎಷ್ಟಿದೆ ಅಮೌಂಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಅಂದ್ರೆ ಇಲ್ಲೇ ಇರೋದು ನೋಡಿ, 3 lakh ಪ್ಲಸ್ 40,000 ಈಕ್ವಲ್ಸ್ 3,40,000 ನಮ್ಮ ಒಂದು ಕ್ಯಾಪಿಟಲ್ ರಿಡಕ್ಷನ್. ಹೌದಾ, 3,40,000. ಐ ಥಿಂಕ್ ಕೀಬೋರ್ಡ್ ಸೌಂಡ್ ಸ್ವಲ್ಪ ಜಾಸ್ತಿ ಬರ್ಬೋದು ನಿಮಗೆ, ಮೈಕ್ ತುಂಬಾ ಹತ್ರ ಇರೋ ಕಾರಣ ಕೀಬೋರ್ಡ್ಗೆ. ಹೌದಾ, ಸೊ ನೆಕ್ಸ್ಟ್ ವೇಟ್ ಮಾಡಿ ಈಗ. ಸೊ ನೆಕ್ಸ್ಟ್ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 2. ಈಗ ನಾವು ಇಲ್ಲಿಂದ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆಯಿಂದ 3 lakh ಅಮೌಂಟ್ ನಾಗ ಉಳಿಸ್ಕೊಂಡ್ವಿ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇಂತ್ರ 40,000 ಅಮೌಂಟ್ ಅನ್ನ ಉಳಿಸ್ಕೊಂಡಿದೀವಿ. ಹೌದಾ, ಸೊ 1000 ಇಂಟು 40 ರುಪೀಸ್ ಮಾಡಿದ್ವಿ. ಇಲ್ಲಿ 5,000 ಇಂಟು 60 ರುಪೀಸ್ ನಾವು ತಗೊಂಡಿದೀವಿ. ಹೌದಾ, ಸೊ ಈ ರೀತಿ ಎಲ್ಲ ತಗೊಂಡು ಈ ರೀತಿ ಮಾಡಿದ್ವಾ. ಈಗ ಈ ಒಂದು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕಪ್ಪ ನಾವು, ಟು ಯಾರ್ಯಾರಿಗೆ ಪೇಮೆಂಟ್ ಮಾಡ್ಬೇಕು ಅಂದ್ರೆ ಅಲ್ಲೇ ಲಿಸ್ಟ್ ಕೊಟ್ಟಿರ್ತಾರೆ ನೋಡಿ. ಟು ಗುಡ್ ವಿಲ್ ಆಫ್ ₹7,500 ಅಂತ ಹೇಳ್ತಾರೆ. ಟು ಗುಡ್ ವಿಲ್. ಹೌದಾ, ಟು ಗುಡ್ ವಿಲ್ ಮೊದಲನೇ ಎಂಟ್ರಿ. ಆಮೇಲೆ ಅಮೌಂಟ್ ಹಾಕ್ತಾ ಹೋಗೋಣ. ನೆಕ್ಸ್ಟ್ ಟು ಮತ್ತೆ ಯಾರಿಗೆ ಪೇಮೆಂಟ್ ಮಾಡಬೇಕು, ಟು ಮಷಿನರಿ ಅಂಡ್ ಬಿಲ್ಡಿಂಗ್ ವರ್ ರಿಟರ್ನ್ ಡೌನ್ ಬೈ 95,000 ಅಂಡ್ 1 lakh ರೆಸ್ಪೆಕ್ಟಿವ್ಲಿ. ಹೌದಾ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಷಿನರಿ. ನೆಕ್ಸ್ಟ್ ಟು ಒಟ್ಟೇನೋ ಇನ್ನೊಂದೇನೋ ಇತ್ತಲ್ಲ, ಸೊ ಮಷಿನರಿ ಅಂಡ್ ಬಿಲ್ಡಿಂಗ್. ಹೌದಾ, ಬಿಲ್ಡಿಂಗ್. ಸೊ ಗುಡ್ ವಿಲ್ ಅನ್ನ ಅಮೌಂಟ್ ಎಷ್ಟಿದೆ, ಸೊ ಇಲ್ಲಿ ಡೆಬಿಟ್ ಸೈಡ್ ಬಂತಲ್ವಾ, ಈ ಕಡೆ ಬಂದ್ಬಿಟ್ಟು ಈಗ. ಸೊ ಗುಡ್ ವಿಲ್ ಅಮೌಂಟ್ ಬಂದ್ಬಿಟ್ಟು 7,500. ಓಕೆ, ಕರೆಕ್ಟ್ ಇದೆ, 7,500. ಮಷಿನರಿ ಅಮೌಂಟ್ 95,000. ಒಂದ್ ಸ್ವಲ್ಪ ಏನಕ್ಕೆ ಈ ರೀತಿ ಮಾಡುತ್ತೆ ಅನ್ನೋದು ಗೊತ್ತಾಗಲ್ಲ. ಓಕೆ, ಸೊ ಮಷಿನರಿ ಅಮೌಂಟ್ 95,000 ಅಂಡ್ ವಾಟ್ ಯು ನೋ ದಟ್ ಬಿಲ್ಡಿಂಗ್ ಅಮೌಂಟ್ ಈಸ್ 1 lakh rupees. 1 lakh rupees. ಓಕೆನಾ. ಸೊ ಇಲ್ಲಿಗೆ ನೋಡಿ ಎಷ್ಟಾಯ್ತಪ್ಪ ಅಮೌಂಟ್,
ಇಲ್ಲಿ ಅಮೌಂಟ್ ಬಂದ್ಬಿಟ್ಟು ಅಷ್ಟನ್ನು ಸೇರಿಸಿದ್ರೆ ಗೊತ್ತಾಗುತ್ತೆ ನಮಗೀಗ 7500. ಇಲ್ಲಿ ಎಲ್ಲಾದ್ರೂ ಬೇರೆ ಕಡೆ ಕ್ಯಾಲ್ಕುಲೇಷನ್ ಮಾಡೋಣ. ಓಕೆನಾ, 7500 ಪ್ಲಸ್ 95,000. ಓಕೆ, ಕ್ಯಾಲ್ಕುಲೇಟರ್ ಇದೆ ಅಲ್ವಾ, ಎಲ್ಲಾದ್ರೂ ಏನಕ್ಕೆ ಮಾಡೋದು, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಮಾಡೋಣ. ಓಕೆನಾ, ಸೊ ಕ್ಯಾಲ್ಕುಲೇಟರ್ ನಾನು ಆಲ್ರೆಡಿ ರೆಡಿನೇ ಇಟ್ಟಿದ್ದೆ ಅದಕ್ಕಂತಾನೆ. ಸೊ ಯೂಸ್ ಬರುತ್ತೆ ಇದ್ರದ್ದು ಅಂತ ಗೊತ್ತಿದೆ ನಮಗೆ, ಪರ್ಸೆಂಟೇಜಸ್ ಮಾಡುವಾಗೆಲ್ಲ. ಸೊ ಇನ್ನು ತುಂಬಾ ಲಾಂಗ್ ಆಗೋ ಒಂದು ಇದರ ಕಾರಣಕ್ಕೋಸ್ಕರ ಆ ಟೈಮಲ್ಲಿ ಯಾವುದೇ ರೀತಿ ಇದಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು 7500 ಪ್ಲಸ್ 95,000 ಪ್ಲಸ್ 1 lakh ಎಷ್ಟು ಬಂತು, 2,02,500 ಬಂತು. ಹೌದಾ, ಇನ್ನು ನಮ್ಮ ಹತ್ರ 3,40,000 ಅಂತಂದ್ರೆ ಎಷ್ಟು ಅಮೌಂಟ್ ಉಳಿತು, ಮೈನಸ್ 3,40,000 rupees. 1,37,500 ನಮ್ಮ ಹತ್ರ ಬ್ಯಾಲೆನ್ಸ್ ಉಳಿತು. ಹೌದಾ, ಈ 1,37,500 ಅನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಟು ನಾವ್ ಯಾವ್ದಕ್ ಹಾಕ್ಬೇಕು, ಕ್ಯಾಪಿಟಲ್, ಹೌದಾ, ರಿಸರ್ವ್ ಅಕೌಂಟಿಗೆ ಹಾಕ್ಬೇಕು. ನಮ್ಮ ಹತ್ರ ಇಷ್ಟು ಅಮೌಂಟ್ ಇದೆ ಇನ್ನು ರಿಸರ್ವ್, ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ 1,37,500 ಅನ್ನ ಹಾಕಿದ್ವಿ ಅಂತಂದ್ರೆ, ಸೊ ಏನಪ್ಪ ಆಗುತ್ತೆ ಅಂದ್ರೆ ಎರಡು ಕಡೆ ಕೂಡ ಬ್ಯಾಲೆನ್ಸ್ ಆಗುತ್ತೆ ಇಲ್ಲಿಗೆ. ಸೊ ಇಲ್ಲಿಗೆ ನೀವು ನೆಕ್ಸ್ಟ್ ಏನ್ ಬರೀಬೇಕು, ಒಂದು ಬೀಯಿಂಗ್ ಎಂಟ್ರಿ ಮಾಡ್ಕೋಬೇಕಲ್ವಾ. ಬೀಯಿಂಗ್ ಯಾವ ರೀತಿ ಬರೀಬೇಕು ಅಂತಂದ್ರೆ, ಸೊ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬೀಯಿಂಗ್, ಸೊ ಬ್ರಾಕೆಟ್ ಹಾಕ್ಬೇಕು. ಬೀಯಿಂಗ್ ಯಾವಾಗ್ಲೂ ಕೂಡ ಮರಿಬಾರ್ದು ಬ್ರಾಕೆಟ್ ಹಾಕೋದು. ಸೊ ಫಸ್ಟ್ PUC ಅಂದ್ರೆ ಕಲ್ತೀರಾ. ಬೀಯಿಂಗ್ ದ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್, ಕ್ಯಾಪಿಟಲ್ ರಿಡಕ್ಷನ್, ಓಕೆನಾ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ to be utilized to what, to write off goodwill, machinery and building. ಹೌದಾ, ಸೊ ಏನದು ಫಾಸ್ಟ್ ಟೈಪಿಂಗ್ ಅಲ್ಲಿ ಸ್ವಲ್ಪ ಇದಾಗಬಹುದು ಸ್ಪೆಲ್ಲಿಂಗ್ ಗಳು, ಅಂಡ್ ಬಿಲ್ಡಿಂಗ್. ಓಕೆನಾ ಫ್ರೆಂಡ್ಸ್, ಸೊ ಇಷ್ಟು ಅಂಡ್ ರಿಮೈನಿಂಗ್ ಅಮೌಂಟ್. ಸೊ ಅದು ನಿಜವಾಗ್ಲೂ ನೀಟಾಗಿ ಬರಿಬೇಕು. ಇದನ್ನ ನರೇಶನ್ ತುಂಬಾ ಚೆನ್ನಾಗಿ ಬರೆದ್ರಿ ಅಂದ್ರೆ ಇನ್ನು ಕೂಡ ನೆಕ್ಸ್ಟ್ ಬರೋ ಕ್ವಶನ್ ಗಳಲ್ಲಿ ತುಂಬಾ ಇವ್ಯಾಲ್ಯೂಯೇಟರ್ ಗಳನ್ನ ಇಂಪ್ರೆಸ್ ಆಗ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ. ಅಂಡ್ ರಿಮೈನಿಂಗ್ ಟ್ರಾನ್ಸ್ಫರ್ಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಓಕೆನಾ, ಸೊ ನೆಕ್ಸ್ಟ್ ಇಲ್ಲಿಗೆ ಈ ಒಂದು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್, ಇಲ್ಲಿಗೆ ಈ ಒಂದು ಪೂರ್ತಿ ಜರ್ನಲ್ ಎಂಟ್ರಿಗಳ ಪ್ರಾಬ್ಲಮ್ ಇಷ್ಟಕ್ಕೆ ಏನ್ ಕೊಡ್ತಾರಪ್ಪ ಅಂದ್ರೆ 5 ಮಾರ್ಕ್ಸ್ ಕೊಡುವಂತದ್ದು. ಸೊ ಇಲ್ಲಿ ಪರ್ಟಿಕ್ಯುಲರ್ ಆಗಿರ್ಬೋದು, ಜರ್ನಲ್ ಎಂಟ್ರೀಸ್ ಅಂತ, ಜರ್ನಲ್ ಎಂಟ್ರೀಸ್ ಇಂದ ಬುಕ್ಸ್ ಆಫ್ ಅದು ಯಾವ ಕಂಪ್ನಿ ಇರುತ್ತೆ ಅದನ್ನ ಬರೆಯೋದಾಗಿರ್ಬೋದು, ಅದನ್ನೆಲ್ಲ ಸೊ ನೀಟಾಗಿ ತುಂಬಾ ಎಷ್ಟಾಗುತ್ತೋ ಅಷ್ಟು ಕೂಡ ಇದರಲ್ಲಿ ನೀಟಾಗಿ ಮಾಡ್ಬೇಕು. ಆ ರೀತಿ ಮಾಡೋದ್ರಿಂದ ಮಾತ್ರ ಏನಾಗುತ್ತೆ ಅಂದ್ರೆ ನಿಮಗೆ 5/5 ಮಾರ್ಕ್ಸ್ ಬರುವಂತದ್ದು. ಸೊ ನೋಡಿ ಇಲ್ಲೇ ನೋಡಿ, ಲಿಕ್ವಿಡೇಟರ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಕೌಂಟ್ 5 ಮಾರ್ಕ್ಸ್ ಮಾಡಿದ್ರ ಒಂದನ್ನ. ಸೊ ಇಲ್ಲಿ ಪ್ರಿಪೇರ್ ದ ಚಾರ್ಟ್ ಆಫ್ ಮೈನಾರಿಟಿ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಅದನ್ನ 1 ಮಾರ್ಕ್ಸ್ ಮಾಡಿದ್ರ, ಅದನ್ನ 5 ಮಾರ್ಕ್ಸ್ ಮಾಡಿದ್ರ 10 ಆಯ್ತಾ. ಇನ್ನೊಂದ್ ಮಾಡ್ಬೇಕಾ ಕೆಳಗಡೆ ಇಂಟರ್ನಲ್ ರಿಕನ್ಸ್ಟ್ರಕ್ಷನ್. ಬಟ್ ನೀವು ಯಾವಾಗ ಎಲ್ಲಾ ಇದನ್ ಕೂಡ ಓದಿರ್ತೀರಾ, ಸೊ ನೀವು ಆಪ್ಷನ್ಸ್ ಗಳನ್ನ ತಗೋಬಹುದು ಅಲ್ಲಿ. ಬಟ್ ನಮಗೀಗ ಸಾಕು ಕಂಪ್ನಿ ಅಕೌಂಟ್ಸ್ ಅಲ್ಲಿ ನಮಗ್ ಪಾಸಿಂಗ್ ಮಾರ್ಕ್ಸ್ ಬೇಕು ಅನ್ನೋರು, ಸೊ ನೀವು ಕರೆಕ್ಟ್ ಆಗಿ 3 ಚಾಪ್ಟರ್ ಪರ್ಫೆಕ್ಟ್ ಆಗಿ ಹೋದ್ರೆ ಆ 3 ಚಾಪ್ಟರ್ ಮೇಲೆ ಏನ್ ಕ್ವಶನ್ಸ್ ಬರ್ತವೆ ಅದನ್ನ ನೀಟಾಗಿ ಅಟೆಂಡ್ ಮಾಡಿ ಬಂದ್ಬಿಡ್ಬೋದು. ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಇರಲ್ಲ. ಸೊ ನಾನು ಹೋದ ಕ್ಲಾಸ್ ಅಲ್ಲಿ ಹೇಳ್ಕೊಡದೇ ಇರುವಂತ ಒಂದು ಪ್ರಾಬ್ಲಮ್, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಂತ ಹೇಳ್ಬಿಟ್ಟು. ಸೊ ನಮ್ ಕಡೆಗೆ ಏನಾಗಿದೆ, ಕರೆಂಟ್ ತುಂಬಾ ಹೆಚ್ಚು ಕಡಿಮೆ ಮಾಡ್ತಾ ಇದೆ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಂತ ಹೇಳ್ಬಿಟ್ಟು, ಸೊ ತುಂಬಾ ಈಸಿ ಆದಂತ ಲೆಕ್ಕ. ಅದು ಏನಿಲ್ಲ, ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ ಅದರಲ್ಲಿ. ಹೌದಾ, ಆ ಒಂದು ಕಾನ್ಸೆಪ್ಟ್ ನ ತಿಳ್ಕೊಂಡ್ರೆ ಯಾವುದೇ ರೀತಿಯಾದಂತ ಇದು ಇಲ್ಲ. ಸೊ ಅದಕ್ಕೂ ಕೂಡ ಒಂದು ಫಾರ್ಮೆಟ್ ಇದೆ. ನೀವು ಟೆಕ್ಸ್ಟ್ ಬುಕ್, ನಿಮ್ಮ ಹತ್ರ ಹೊಸ ಟೆಕ್ಸ್ಟ್ ಬುಕ್, ನಾವು ರೆಫರ್ ಮಾಡೋದು ನಾರ್ಮಲ್ ಆಗಿ TN ಗೋಡಿ ಅವರ ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡ್ತಿರ್ತೀವಿ. ಸೊ ನಿಮ್ಗೂ ಕೂಡ ಅವ್ರದ್ದು ಒಂದು ಟೆಕ್ಸ್ಟ್ ಬುಕ್ ಅವೈಲೇಬಲ್ ಇರುತ್ತೆ ಎಲ್ಲಾ ಕಡೆ ಕೂಡ. ನೀವು ಎಲ್ಲಿ ಬೇಕಾದ್ರೂ ಅದನ್ನ ಒಂದು ಟೆಕ್ಸ್ಟ್ ಬುಕ್ ಅನ್ನ ಬೈ ಮಾಡಬಹುದು. ಸೊ ಈಸಿಯಾಗಿ ಆ ಒಂದು ಟೆಕ್ಸ್ಟ್ ಬುಕ್ ಅನ್ನ ಬೈ ಮಾಡಿ. ಏನಕ್ಕಂದ್ರೆ ಸೊ ಅದು ಹೊಸದಾಗಿ ಬಿಟ್ಟಿರೋದು ಒಂದು ಗ್ರೀನ್ ಕಲರ್ ಬುಕ್ ಇದೆ. ಹೌದಾ, ಸೊ ಒಂದು ಗ್ರೀನ್ ಕಲರ್ ಬುಕ್ ಇದೆ, ಅದನ್ನ ಬೈ ಮಾಡಿ. ಅದರಲ್ಲಿ ಈ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರುತ್ತೆ. ಸೊ ಎಕ್ಸಾಮ್ ತುಂಬಾ ಹತ್ರ ಇರೋರೇ ಬೈ ಮಾಡ್ಬೇಡಿ. ಸೊ ಅದ ನೆಕ್ಸ್ಟ್ ಮತ್ತೆ ಏನ್ ಯೂಸ್ ಆಗಲ್ಲ. ಹಾಗಾಗಿ 4th ಸೆಮ್ಗೆ ಹೋಗೋರು, 3rd ಸೆಮ್ಗೆ ಹೋಗೋರಿಗೆಲ್ಲ ಯೂಸ್ ಆಗಲ್ಲ. ಹಾಗಾಗಿ ಸೊ ನೆಕ್ಸ್ಟ್ ಈಗ ಈ ಕ್ವಶನ್ ನೋಡೋಣ. ದ ಎಕ್ಸ್ ಕಂಪನಿ ಲಿಮಿಟೆಡ್ ಹ್ಯಾಸ್ ಅ ನೆಟ್ ಪ್ರಾಫಿಟ್ ಆಫ್ ₹10 lakh ಅಂತ ಇದೆ. ಹೌದಾ, ಆಫ್ಟರ್ ಕನ್ಸಿಡರಿಂಗ್ ದ ಫಾಲೋವಿಂಗ್, ಇದನ್ನ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ಸಬ್ಸಿಡಿ ಗವರ್ನಮೆಂಟ್ ಆಗಿರ್ಬೋದು, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಇವೆಲ್ಲ ಐಟಮ್ ಗಳನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅನ್ನ ಕೊಡ್ಬೇಕು. ಓಕೆನಾ, ಕ್ವಶನ್ ನಂಬರ್ 14th. ಏನಪ್ಪಾ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಥವಾ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಅಂತ ಕೂಡ ಕರೀತಾರೆ. ಆಮೇಲೆ ಕನ್ಫ್ಯೂಸ್ ಆಗ್ಬಿಡಿ. ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಅಂದ್ರೂ ಒಂದೇ, ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಅಂದ್ರೂ ಕೂಡ ಒಂದೇ. ಓಕೆನಾ, ಸೊ ಅದರಲ್ಲಿ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ ಬೇಡ. ಇದರಲ್ಲಿ 3 ಕಾಲಮ್ ಬರ್ತವೆ. ಒಂದು ಪರ್ಟಿಕ್ಯುಲರ್ ಅಂಡ್
ಅದ ನಾರ್ಮಲ್ ಆಗಿ ಬರುವಂತದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸಬ್ ಅಮೌಂಟ್ ಅಂತ ಹೇಳ್ತಾರೆ. ಇದಕ್ಕೆ ಯಾವುದೇ ರೀತಿ ಇದು ಇದ್ದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡುವಂತದ್ದು, ಸೊ ಸಬ್ ಅಮೌಂಟ್ ಅಂತ ಹೇಳ್ಬಿಟ್ಟು ತಗೊಂತೀವಿ. ಹೌದಾ. ಸೊ ಸಬ್ ಅಮೌಂಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದೇನಪ್ಪ, ಸೊ ಮೇನ್ ಅಮೌಂಟ್ ಅಥವಾ ಅಮೌಂಟ್ ಅಂತ ಹೇಳಿ ತಗೊಳ್ಬೇಕು. ಹೌದಾ, ಮೇನ್ ಅಮೌಂಟ್. ಸೊ ನೆಕ್ಸ್ಟ್ ಈ ಒಂದು ಫಾರ್ಮೆಟ್ ನ ಈಗ ದೊಡ್ಡದ್ ಮಾಡ್ಕೊಳ್ಳೋಣ. ಏನಕ್ಕಪ್ಪ ಅಂದ್ರೆ ಪ್ಲೇಸ್ ಬರ್ಲಿ, ಒಂದ್ ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿ ಬರ್ಲಿ. ಓಕೆನಾ. ಸೊ ಈಗ ಮೊದಲನೇದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ರೀತಿ ಫಾರ್ಮೆಟ್ ತೆಗೆದ್ರ, ಈ ರೀತಿ ಫಾರ್ಮೆಟ್ ತೆಗ್ದಾದ್ಮೇಲೆ ಏನು ಮೊದಲು ಮಾಡ್ಬೇಕಾಗಿರೋಂತ ಕೆಲಸ, ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿರ್ತಾರೆ ಹೇಳಿ, ಅದನ್ನ ಎಂಟ್ರಿ ಮಾಡ್ಕೋಬೇಕು. ನೆಟ್ ಪ್ರಾಫಿಟ್ ಆಫ್ ರುಪೀಸ್ 10 lakh ಅಂತ ಹೇಳಿದಾರೆ. ಅಂದ್ರೆ ಆ ನೆಟ್ ಪ್ರಾಫಿಟ್ ಎಷ್ಟಿದೆ, ಓಕೆ ವೇಟ್ ಮಾಡಿ, ನೆಟ್ ಪ್ರಾಫಿಟ್ ರುಪೀಸ್, ಸಬ್ ಅಮೌಂಟ್ ಏನಿಲ್ಲ, ಡೈರೆಕ್ಟ್ ಅಮೌಂಟ್ 10 lakh rupees ಅಂತ ಇದೆ. ಹೌದಾ. ಸೊ 10 lakh rupees ಬಂತು. ಈಗ ಏನ್ ಮಾಡ್ಬೇಕು, ಒಂದಿಷ್ಟು ಐಟಮ್ಸ್ ಗಳನ್ನ ಈ ಕೊಟ್ಟಿರೋಂತ ಲಿಸ್ಟ್ ಅಲ್ಲಿ ಒಂದಿಷ್ಟು ಐಟಮ್ಸ್ ಗಳನ್ನ ಆಡ್ ಮಾಡ್ಬೇಕು, ಒಂದಿಷ್ಟು ಐಟಮ್ಸ್ ಗಳನ್ನ ಲೆಸ್ ಮಾಡ್ಬೇಕು. ಓಕೆನಾ. ಸೊ ಇಲ್ಲೊಂದಿಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ನೋಡಿ, ಇಷ್ಟರಲ್ಲಿ ಒಂದಿಷ್ಟನ್ನ ಆಡ್ ಮಾಡ್ಬೇಕು, ಒಂದಿಷ್ಟನ್ನ ಲೆಸ್ ಮಾಡ್ಬೇಕು, ಒಂದಿಷ್ಟನ್ನ ಅವುಗಳ ಪಾಡಿಗೆ ಅವನ್ನ ಬಿಡಬೇಕು. ಹೌದಾ. ಸೊ ನಾನು ಅವುಗಳನ್ನ ಪಾಡಿಗೆ ಅವನ್ ಬಿಡೋದಕ್ಕೆ ರೆಡ್ ಹಾಕ್ತೀನಿ ಮಾರ್ಕ್. ನೆಕ್ಸ್ಟ್ ಎಲ್ಲೋ ಹಾಕಿದ್ರೆ ಅವುಗಳನ್ನ ಲೆಸ್ ಮಾಡೋದು, ಗ್ರೀನ್ ಹಾಕಿದ್ರೆ ಆಡ್ ಮಾಡ್ಕೊಳ್ಳೋದು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ರೆಡ್ ಅಲ್ಲಿ ಸಬ್ಸಿಡಿ ಫ್ರಮ್ ಗವರ್ನಮೆಂಟ್, ಇದನ್ನ ನಾವು ಎಲ್ಲಿಗೂ ಕೂಡ ಆಡ್ ಮಾಡೋಂಗಿಲ್ಲ, ಲೆಸ್ ಮಾಡೋಂಗಿಲ್ಲ. ಸ್ಯಾಲರೀಸ್ ಅಂಡ್ ವೇಜಸ್ ಇದು ಕೂಡ ನಮಗೆ ಯೂಸ್ ಇಲ್ಲ. ಈ ಯೆಲ್ಲೋ ಕಲರ್ ಅಲ್ಲಿ ಯಾವ್ದು ಬರುತ್ತೆ, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಅನ್ನುವಂಥದ್ದಾಗಿರ್ಬೋದು. ಸೊ ನೆಕ್ಸ್ಟ್ ಇದು ಒಂದು ಕೂಡ ಟ್ರಾನ್ಸ್ಫರ್ ಸ್ಪೆಷಲ್ ಡಿಪ್ರಿಸಿಯೇಷನ್ ಅಂತ ಏನಿದೆ, ಇದು ಕೂಡ ನಮಗೆ ಬರೋದಿಲ್ಲ, ಯೂಸ್ ಆಗೋದಿಲ್ಲ ಯಾವುದೇ ರೀತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವುದು, ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ನ ಲೆಸ್ ಮಾಡಬೇಕು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆಗಿರ್ಬೋದು, ನೆಕ್ಸ್ಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಆಗಿರ್ಬೋದು, ಇವೆರಡನ್ನು ಕೂಡ ಆಡ್ ಮಾಡ್ಕೋಬೇಕು. ಹೌದಾ. ಸೊ ನೆಕ್ಸ್ಟ್ ಏನಪ್ಪಾ, ಇದನ್ನೆಲ್ಲ ಇಟ್ಕೊಂಡು ಏನ್ ಮಾಡ್ಬೇಕು ನಾವು ಒಂದು ಫಾರ್ಮೆಟ್ ಅಲ್ಲಿ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ತುಂಬಾ ಹೊಸ ಪ್ರಾಬ್ಲಮ್ ಇದೆ, ಈ ವರ್ಷ ಸಿಲೆಬಸ್ ಇಂಟ್ರೊಡ್ಯೂಸ್ ಆಗಿರೋದು ಕಾರಣಕ್ಕೆ. ಸೊ ತುಂಬಾ ಈಸಿಯಾಗಿ ಹೇಳ್ತೀನಿ. ಪ್ಲಸ್ ಆಡ್ ಮಾಡ್ಬೇಕು ಏನ, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಸೊ ತುಂಬಾ ನೆನಪಿಟ್ಕೊಂಡು ಹೋಗ್ಬೇಕು ಇದನ್ನ, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಅಂತ. ಹೌದಾ. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಏನು, ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಯಾವ್ಯಾವು ಅಂತಂದ್ರೆ, ಒಂದು ಬಂದ್ಬಿಟ್ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಹೌದಾ. ಒಂದು ಬಂದ್ಬಿಟ್ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಹೇಳ್ಬಿಟ್ಟು, ಇನ್ನೊಂದು ಟ್ರಾನ್ಸ್ಫರ್ ಫಾರ್ ವಾಟ್ ಯು ನೋ ದಟ್, ವೈಟ್ ಐ ವಿಲ್ ಚೆಕ್ ಇಟ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಹೇಳಕ್ ಬರುತ್ತೆ. ಇನ್ನೊಂದು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್. ಓಕೆನಾ. ಇವೆರಡರದ ಅಮೌಂಟ್ ಅನ್ನ ಮೊದಲು ಏನ್ ಮಾಡ್ಬೇಕು, ಸಬ್ ಕಾಲಮ್ ಅಲ್ಲಿ ಎಂಟ್ರಿ ಮಾಡ್ಬೇಕು. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಎಷ್ಟಿದೆ ಅಂತಂದ್ರೆ, ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 1 lakh ಇದೆ, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 50,000 ಇದೆ. ಹೌದಾ. 1 lakh, ನೆಕ್ಸ್ಟ್ ಬಂದ್ಬಿಟ್ಟು 50,000 ಇದೆ. ಹೌದಾ. ಇವೆರಡನ್ನು ಕೂಡ ಆಡ್ ಮಾಡ್ಕೊಂಡು ನಾವೇ ಮಾಡ್ಬೇಕು. ಸೊ ಮೇನ್ ಕಾಲಮ್ ಅಲ್ಲಿ ಹಾಕ್ಬೇಕು. ಸೊ ವೇಟ್ ಮಾಡಿ, ಮೇನ್ ಕಾಲಮ್ ಗೆ ಹಾಕುವಂತದ್ದು ಎಷ್ಟು ಬರುತ್ತೆ, 1,50,000. ಇದು ಏನಾಗ್ಬೇಕು, ಆ 10 lakh ಗೆ ಆಡ್ ಆಗ್ಬೇಕಾಗಿರುವಂತ ಒಂದು ಅಮೌಂಟ್. ಹೌದಾ. ಸೊ ನೆಕ್ಸ್ಟ್ ಈಗ ಏನಪ್ಪಾ, ನೆಕ್ಸ್ಟ್ ಕಾಲಮ್, ಇನ್ನೂ ಒಂದು ಕಾಲಮ್ ಆಡ್ ಮಾಡ್ಕೊಳ್ಳೋಣ, ಇನ್ನೊಂದು ಕಾಲಮ್ ಆಡ್ ಮಾಡ್ಕೋಬೇಕು. ಇಲ್ಲಿ ಲೆಸ್ ಮಾಡ್ಬೇಕು. ಹೌದಾ. ಲೆಸ್ ಮಾಡೋದು ಯಾವ್ದು, ಡಿಸ್ಅಲೌಡ್ ಇನ್ಕಮ್. ಹೌದಾ. ಡಿಸ್ಅಲೌಡ್ ಇನ್ಕಮ್ಸ್ ಅಂತ ಒಂದಿಷ್ಟು ಐಟಮ್ಸ್ ಗಳು ಬರುತ್ತೆ. ಹೌದಾ. ಅವನ್ನ ಲೆಸ್ ಮಾಡ್ಬೇಕು. ಡಿಸ್ಅಲೌಡ್ ಇನ್ಕಮ್ಸ್ ಬಂತ. ಡಿಸ್ಅಲೌಡ್ ಇನ್ಕಮ್ಸ್ ಅಂಡರ್ ಅಲ್ಲಿ ಯಾವ್ಯಾವ ಬರ್ತಾವಪ್ಪ ಅಂತಂದ್ರೆ, ಇಲ್ಲಿರುವಂತಹ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಗಿರ್ಬೋದು, ಇವು ಮಾತ್ರ ಬರುತ್ತೆ. ಅದು ಒಂದು ಐಟಮ್ ಮಾತ್ರ ಡಿಸ್ಅಲೌಡ್ ಇನ್ಕಮ್ ಆಗಿರೋದು. ಹೌದಾ. ಪ್ರಾಫಿಟ್, ವೇಟ್ ಮಾಡಿ, ಪ್ರಾಫಿಟ್ ಫಾರ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಪ್ರಾಫಿಟ್ ಫಾರ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಓಕೆನಾ. ಇದರದ್ದು ಒಂದೇ ಐಟಮ್ ಇರೋ ಕಾರಣಕ್ಕೆ ಡೈರೆಕ್ಟ್ ಹೊರಗಡೆನೆ ಅಮೌಂಟ್ ಹಾಕೋಣ, ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಈಗ. ಹೌದಾ. ಸೊ 1 lakh ಇದು ಎಷ್ಟಿದೆ, 50,000, ಸಾರಿ 1 lakh rupees ಇದೆ ಅನ್ಕೊಂತೀನಿ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಬಂದ್ಬಿಟ್ಟು 1 lakh rupees ಇದೆ. ಹೌದಾ. ಸೊ 1 lakh rupees. ಈಗ ಇಲ್ಲೇ ಗೊತ್ತಾಗುತ್ತೆ ನಿಮಗೆ, 10 lakh ಗೆ ಫಸ್ಟ್ 1,50,000 ನ ಆಡ್ ಮಾಡಿದ್ವಿ, 11,50,000 ಆಯ್ತಾ. ಅದ್ರಲ್ಲಿ ಮತ್ತೆ 1 lakh ಅನ್ನ ಲೆಸ್ ಮಾಡಿದ್ವಿ, ಎಷ್ಟು ಬಂತಪ್ಪ, ಸೊ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 10,50,000 ಬಂತು ಅಮೌಂಟ್. ಹೌದಾ. 10,50,000 ಅಂತ ಬಂದಿದೆ ಒಂದು ಅಮೌಂಟ್. ಈ ಅಮೌಂಟ್ ನಾವ್ ಏನಂತ ಕರಿತೀವಿ ಅಂತಂದ್ರೆ, ವಾಟ್ ಯು ನೋ ದಟ್, ಪ್ರಾಫಿಟ್ ಫಾರ್ ಮ್ಯಾನೇಜರಿಯಲ್ ರೆಮ್ಯುನರೇಷನ್ ಅಂತ ಹೇಳ್ತೀವಿ. ಹೌದಾ. ಪ್ರಾಫಿಟ್ ಫಾರ್ ಮ್ಯಾನೇಜಿಂಗ್, ಸೊ ಸಾರಿ ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್.
ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಹೌದಾ, ಈ ಯಾವುದು 10,50,000. ಇದರಿಂದ ನಾವು ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ, ಅಂಡರ್ ಸೆಕ್ಷನ್ ಅಥವಾ ಅಂಡರ್ ಆರ್ಟಿಕಲ್ 198 ಪ್ರಕಾರ ಒಂದು ರೂಲ್ಸ್ ಇದೆ ಕಂಪನಿ ಅಕೌಂಟ್ಸ್ ಅಲ್ಲಿ. ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಅನ್ನ ಕ್ವಶನ್ ಅಲ್ಲಿ ಇಷ್ಟು ಪರ್ಸೆಂಟ್ ಅಂತ ಹೇಳ್ಬಿಟ್ಟು ನಮಗೆ ಕೊಟ್ಟಿಲ್ಲ ಅಂತ ಅಂದ್ರೆ, ನಾವು ಅವರಿಗೆ 5% ಅನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಅಲ್ಲಿ ಅಂಡರ್ ಸೆಕ್ಷನ್ 198 ಅಲ್ಲಿ ಏನ್ ಹೇಳತ್ತಪ್ಪ ಅಂತಂದ್ರೆ, ಅವ್ರು ಎಷ್ಟು ಇದ್ ಮಾಡಿಲ್ಲ ಅಂತಂದ್ರೆ, ಅಂದ್ರೆ ಮೆನ್ಷನ್ ಮಾಡಿಲ್ಲ ಅಂತಂದ್ರೆ, ಅಲ್ಲಿರುವಂತಹ ಟೋಟಲ್ ಅಮೌಂಟ್ ಗೆ ನಾವ್ ಎಷ್ಟು ಕೊಡ್ಬೇಕಪ್ಪ ಅಂತಂದ್ರೆ ಇಂಟು 5% ಡಿವೈಡೆಡ್ ಬೈ 100 ಅಂತ ಹೇಳ್ಬಿಟ್ಟು ಕೊಟ್ರೆ 52,500 ಅನ್ನುವಂಥದ್ದು ಮ್ಯಾನೇಜಿಂಗ್ ಡೈರೆಕ್ಟರ್ ನ ರೆಮ್ಯುನರೇಷನ್ ಆಗಿರುತ್ತೆ. ಏನಕ್ಕಪ್ಪ ಅಂದ್ರೆ, ಅವ್ರು ಕೊಟ್ಟಿರೋದು ಇದೊಂದು ನೆಟ್ ಪ್ರಾಫಿಟ್ ಅನ್ನುವಂಥದ್ದು ಏನಿರುತ್ತೆ, ಇದು ಎಕ್ಸಾಕ್ಟ್ ನೆಟ್ ಪ್ರಾಫಿಟ್ ಆಗಿರಲ್ಲ. ಏನಕ್ಕೆ ಅಂದ್ರೆ ಇದರಲ್ಲಿ ಒಂದಿಷ್ಟು ಐಟಮ್ಗಳು ಆಡ್ ಆಗಿರಲ್ಲ ಇನ್ನು. ಹೌದಾ, ಈ ಡಿಸಲೋಡ್ ಎಕ್ಸ್ಪೆನ್ಸಸ್ ಆಡ್ ಆಗ್ಬೇಕು, ನೆಟ್ ಪ್ರಾಫಿಟ್ ಗೆ ಆಡ್ ಆಗಿದ್ದಿಲ್ಲ, ನಾವು ಆಡ್ ಮಾಡಿದ್ವಾ. ಸೊ ಅದರಲ್ಲೇ ಒಂದಿಷ್ಟು ಬೇಡವಾಗಿರೋ ಐಟಮ್ಗಳು ಆಡ್ ಆಗಿರ್ತವೆ. ಪ್ರಾಫಿಟ್ ಫಾರ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಆಡ್ ಆಗಿತ್ತು. ಸೊ ನಾವು ಅದನ್ನ ಏನ್ ಮಾಡಿದ್ವಿ, ಅದರಿಂದ ರಿಮೂವ್ ಮಾಡಿದ್ವಿ. ಹೌದಾ, ಈ ರೀತಿ ರಿಮೂವ್ ಮಾಡಿ ಅದರಿಂದ ಇದು ಪರ್ಫೆಕ್ಟ್ ನೆಟ್ ಪ್ರಾಫಿಟ್ ಅನ್ನ ನಾವೇನ್ ಮಾಡ್ತೀವಿ, ಕಂಡು ಹಿಡಿದು ಅದರಿಂದ ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ಅನ್ನ ಕಂಡು ಹಿಡಿಯುವಂತದ್ದು. ಹೌದಾ, ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ಬರುವಂತದ್ದು. ಸೊ ನಾನು ಹೇಳೋ ರೀತಿ 5 ಮಾರ್ಕ್ಸ್ ಗೆ ನೀವು ಒಂದು ಜರ್ನಲ್ ಎಂಟ್ರಿ, ಒಂದು ಲಿಕ್ವಿಡೇಟರ್, ಇನ್ನೊಂದು ಪರ್ಚೇಸ್ ಕನ್ಸಿಡರೇಷನ್ ಆಗಿರ್ಬೋದು, ಅಥವಾ ಇನ್ನೊಂದು ಯಾವ್ದಪ್ಪ ಕ್ವಶನ್ ಬರುವಂತದ್ದು ಅಂದ್ರೆ, ಸೊ ಈ ರೀತಿ ಪರ್ಚೇಸ್ ಕನ್ಸಿಡರೇಷನ್ ಆಗಿರ್ಬೋದು ಮಾಡಿದ್ರಿ ಅಂತಂದ್ರೆ ತುಂಬಾ ಈಸಿ ನನ್ನ ಒಂದು ಸಜೆಷನ್ ಪ್ರಕಾರ. ಓಕೆನಾ. ಸೊ ನೆಕ್ಸ್ಟ್ ಇದನ್ನಾದ್ಮೇಲೆ ಈಗ ಏನ್ ನೋಡೋಣ ಅಂತಂದ್ರೆ 15th ಕ್ವಶನ್ ಅನ್ನ ನೋಡೋಣ. ಹೌದಾ, 15th ಕ್ವಶನ್ ಏನ್ ಹೇಳ್ತಾ ಇದೆ, ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಡೈರೆಕ್ಟ್ ಆಗಿ ಬಂದ್ಬಿಡೋಣ, ಕಂಪ್ಯೂಟ್ ದ ಪರ್ಚೇಸ್ ಕನ್ಸಿಡರೇಷನ್ ಏನ್ ಹೇಳುತ್ತೆ, ಪರ್ಚೇಸ್ ಕನ್ಸಿಡರೇಷನ್ ಮಾಡ್ಬೇಕು. ಹೌದಾ, ನಾವು ನೋಡ್ಕೋಬೇಕು. ಮೊದಲನೇದಾಗಿ ಅಸೆಟ್ಸ್ ನ ಕೊಟ್ಟಿದಾರ. ಹೌದಾ, ಏನಕ್ಕಪ್ಪ ಅಂದ್ರೆ ನಾವು ಯಾವ್ದಾದ್ರು ಒಂದು ಪರ್ಚೇಸ್ ಕನ್ಸಿಡರೇಷನ್ ಮಾಡ್ಬೇಕು ಅಂದ್ರೆ ನಮಗೆ ಎಷ್ಟು ಮೆಥಡ್ಸ್ ಗಳಿದಾವೆ, ಒಂದು 3 to 4 ಮೆಥಡ್ಸ್ ಗಳಿದಾವೆ. ಹೌದಾ, ಪರ್ಚೇಸ್ ಕನ್ಸಿಡರೇಷನ್ ಮಾಡೋದು ನಾವು ಯಾವ ಮೆಥಡ್ ಯೂಸ್ ಮಾಡಬೇಕು ಅನ್ನುವಂಥದ್ದು ಅಲ್ಲಿ ಯಾವ ಒಂದು ವರ್ಡ್ ಗಳ ಮೇಲೆ ಗೊತ್ತಾಗುತ್ತೆ ನಮಗೆ. ಇಲ್ಲೇನ್ ಕೊಟ್ಟಿದ್ದಾರೆ ಅಂದ್ರೆ ಅಗ್ರೀಡ್ ವ್ಯಾಲ್ಯೂ ಅಂತ, ಅಗ್ರೀಡ್ ಟು ಟೇಕ್ ಓವರ್ ಅಂತ ಕೊಟ್ಟಿದ್ದಾರೆ ಅಂದಾಗ ಅಗ್ರೀಡ್ ವ್ಯಾಲ್ಯೂ ಅಂತ ತಗೊಳ್ಳೋದು. ಹೌದಾ, ಅಗ್ರೀಡ್ ವ್ಯಾಲ್ಯೂ ಅಂತ ಬಂದ ತಕ್ಷಣ ನಮ್ಮ ಮೈಂಡ್ ಅಲ್ಲಿ ಬರ್ಬೇಕಾಗಿರೋದು ನೆಟ್ ಅಸೆಟ್ಸ್ ಮೆಥಡ್. ಹೌದಾ, ನೆಟ್ ಅಸೆಟ್ಸ್ ಮೆಥಡ್ ಅಂತಂದ್ರೆ ಅಸೆಟ್ಸ್ ನ ಬೇಸ್ಮೆಂಟ್ ಮೇಲೆ ನಾವು ಏನ್ ಮಾಡುವಂತದ್ದು, ಆ ಒಂದು ಫಾರ್ಮೆಟ್ ಇದೆ ಸಪರೇಟ್, ಅದಕ್ಕೋಸ್ಕರನೇ ಆಗಿರ್ಬೋದು ಅದನ್ನ ಮಾಡುವಂತದ್ದು. ಹೌದಾ, ಸೊ ಈಗ ಡೈರೆಕ್ಟ್ ಆಗಿ ಕ್ವಶನ್ ಗೆ ಆನ್ಸರ್ ನೇ ಮಾಡ್ಕೊಂತ ಹೋಗೋಣ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿರೋ ಹಾಗೆ ವಿಡಿಯೋ ತುಂಬಾ ಲಾಂಗ್ ಆಗಿ ಹೋಗುತ್ತೆ. ಸೊ 15th ಕ್ವಶನ್, ಹೌದಲ್ಲ, 15th ಕ್ವಶನ್ ಯಾವುದು, ಪರ್ಚೇಸ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಅಸೆಟ್ಸ್ ಮೆಥಡ್. ಇದನ್ನ ನೀವು ನಾರ್ಮಲ್ ಆಗಿ ಮಾಡಿದ್ರು ಕೂಡ ಬರುತ್ತೆ ಅದು. ಬಟ್ ಈ ಒಂದು ಫಾರ್ಮೆಟ್ ಅನ್ನ ಏನಕ್ಕೆ ಯೂಸ್ ಮಾಡ್ಬೇಕಂದ್ರೆ ಅದು ಬೈ ದ ವೇ ಆಫ್ ರೂಲ್ಸ್ ಅದು. ಹೌದಾ, ಹಾಗಾಗಿ ಸೊ ಮೊದಲನೇದಾಗಿ ಬರೋದು ಇಷ್ಟೇ, ಒಂದು ಕಾಲಮ್ ಬರುತ್ತೆ ಪರ್ಟಿಕ್ಯುಲರ್ ಅಂತ ಹೇಳ್ಬಿಟ್ಟು. ಸೊ ಪರ್ಟಿಕ್ಯುಲರ್, ಇನ್ನೊಂದು ಕಾಲಮ್ ಬರುವಂತದ್ದು ಅಮೌಂಟ್. ಹೌದಾ, ಸೊ ಇದನ್ನ ಎನ್ಲಾರ್ಜ್ ಮಾಡೋಣ. ಸೊ ತುಂಬಾ ದೊಡ್ಡದಾಗಿ ಬರಿಯ ಅನ್ನೋ ಒಂದು ಕಾರಣಕ್ಕೋಸ್ಕರ ಪರ್ಟಿಕ್ಯುಲರ್ ಮತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು ಇದನ್ನ ನಾನು ಆಮೇಲೆ ನೀಟಾಗಿ ಇದ್ದೆ ಕ್ಲಾಸ್ ಮಾಡಿದ್ದನ್ನೇ ನಾನು ಏನ್ ಮಾಡ್ತೀನಿ, ಸೊ ಒಂದು ವಿಡಿಯೋ, ಒಂದು PDF ತರ ರೆಡಿ ಮಾಡಿ ಹಾಕ್ಬಿಡ್ತೀನಿ. ಸೊ ಮೊದಲನೇದು ಏನ್ ಬರುತ್ತಪ್ಪ ಅಂತಂದ್ರೆ, ಮೊದಲನೇದು ಅಗ್ರೀಡ್ ವ್ಯಾಲ್ಯೂ ಆಫ್ ಏನದು ಅಸೆಟ್ಸ್ ಟೇಕನ್ ಓವರ್ ಅಂತ ಬರುತ್ತೆ. ಅಗ್ರೀಡ್ ವ್ಯಾಲ್ಯೂ ಆಫ್ ಅಂದ್ರೆ ಫಾರ್ಮೆಟ್ ನೀವು ನೋಡ್ಕೊಂಡಿದ್ರಿ ಅಂದ್ರೆ ಗೊತ್ತಾಗುತ್ತೆ. ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಅಸೆಟ್ಸ್ ಫಸ್ಟ್ ಇದೆ, ನೆಟ್ ಅಸೆಟ್ಸ್ ಅಲ್ಲ, ಅಸೆಟ್ಸ್ ಟೇಕನ್ ಓವರ್ ಅಂತ ಬರುತ್ತೆ. ಏನೇನ್ ಅಸೆಟ್ಸ್ ಗಳನ್ನ ತಗೊಂಡಿರ್ತಾನೆ ಅದ್ರ ಮೇಲೆ ಒಂದಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರ್ತಾರೆ ನೋಡಿ. ಸೊ ಬಿ ಲಿಮಿಟೆಡ್ ಅಗ್ರೀಡ್ ಟು ಟೇಕ್ ಓವರ್ ದ ಲಯಬಿಲಿಟೀಸ್ ಅಂಡ್ ಅಸೆಟ್ಸ್ ಎಕ್ಸ್ಕ್ಲೂಡಿಂಗ್, ತುಂಬಾ ಇಂಪಾರ್ಟೆಂಟ್, ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂಡ್ ಗುಡ್ ವಿಲ್. ಹೌದಾ, ಅಂದ್ರೆ ಎಲ್ಲಾ ಅಸೆಟ್ಸ್ ಗಳನ್ನ ಮತ್ತು ಲಯಬಿಲಿಟೀಸ್ ಗಳನ್ನ ನಾವು ತಗೊಂತೀವಿ, ಆದ್ರೆ ಕ್ಯಾಶ್ ಮತ್ತೆ ಗುಡ್ ವಿಲ್ ನ ಬಿಟ್ಟು. ಈ ಅಸೆಟ್ಸ್ ಗಳ ಲಯಬಿಲಿಟೀಸ್ ಗಳನ್ನ ಆಟ್ 10% ಲೆಸ್ ದನ್ ದ ಬುಕ್ ವ್ಯಾಲ್ಯೂ, ಬುಕ್ ಅಲ್ಲಿ ಇರುವಂತ ವ್ಯಾಲ್ಯೂಗಿಂತ 10% ಲೆಸ್ ವ್ಯಾಲ್ಯೂನ ನಾವು ತಗೊಂಡು ಒಂದು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಅನ್ನ ನಾವು ತಗೊಂತೀವಿ. ಅಂಡ್ ಪೇ ₹80,000 ಫಾರ್ ದ ಗುಡ್ ವಿಲ್. ಗುಡ್ ವಿಲ್ ಗೆ ನಾನು 80,000 ಕೊಡ್ತೀನಿ. ಕ್ಯಾಶ್ ಗೆ ಯಾವ್ದೇ ರೀತಿ ಇರುತ್ತೆ ಇಲ್ಲಿ ಟ್ರೀಟ್ಮೆಂಟ್ ಮಾಡಿಲ್ಲ ಅವರು. ಓಕೆನಾ. ಸೊ ಇಲ್ಲಿ ಕ್ಯಾಶ್ ಅನ್ನ ಬಿಟ್ಟಿದ್ರು, ಗುಡ್ ವಿಲ್ ಅನ್ನ ಬಿಟ್ಟಿದ್ರು, ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂಡ್ ಗುಡ್ ವಿಲ್ ಅಂತ ಹೇಳ್ಬಿಟ್ಟು. ಆಮೇಲೆ ಏನ್ ಮಾಡ್ತಾನೆ, ಮತ್ತೆ 80,000 ಅನ್ನ ಗುಡ್ ವಿಲ್ ಪೇ ಮಾಡ್ತಾನೆ. ಹೌದಾ, ಆಮೇಲೆ ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಟು ಬಿ ಡಿಸ್ಚಾರ್ಜ್ಡ್ ಬೈ ದ ಇಶ್ಯೂ ಆಫ್ 30,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂಡ್ ಬ್ಯಾಲೆನ್ಸ್ ಇನ್ ಕ್ಯಾಶ್. ಸೊ ನಿಮ್ಗೆ ಇಲ್ಲೇ ಗೊತ್ತಾಗ್ಬೇಕು, 30,000 10 ಈಚ್ ಅಂತಂದ್ರೆ 3 lakh rupees ಏನ್ ಬರುತ್ತಲ್ಲ, ನಮ್ಮ ಒಂದು ಪರ್ಚೇಸ್ ಕನ್ಸಿಡರೇಷನ್ ಮೋರ್ ದನ್ 3 lakh ಬರ್ಬೇಕು. ಅವಾಗ ನಮ್ಮ ಒಂದು ಪರ್ಚೇಸ್ ಕನ್ಸಿಡರೇಷನ್ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಹೌದಾ, ಸೊ ನೋಡಿ ಯಾವ ರೀತಿ ಒಂದು ಆನ್ಸರ್ ನಿಮ್ಗೆ ಕಂಡುಹಿಡಿಬೇಕಂದ್ರೆ ಕ್ವಶನ್ ಅಲ್ಲಿ ನಿಮಗೆ ಆನ್ಸರ್ ಈ ರೀತಿ ಸಿಗೋದು.
ಹೌದಾ? ಕ್ವಶನ್ ಅಲ್ಲಿ ಆನ್ಸರ್ ಸಿಕ್ತು ನಿಮಗೀಗ. ಯಾವ ರೀತಿ ನೋಡಿ, 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ ಇದನ್ನ ನಾವು ಶೇರ್ಸ್ ಅಲ್ಲಿ ಪೇ ಮಾಡಿ ಉಳಿದಿದ್ದನ್ನ ಕ್ಯಾಶ್ ಅಲ್ಲಿ ಮಾಡಿದ್ವಿ ಅಂದ್ರೆ ಅದಕ್ಕಿಂತ ಜಾಸ್ತಿ ಅಮೌಂಟ್ ಬಂದೇ ಬರುತ್ತೆ ಅಂತ ತಾನೇ ಅರ್ಥ. ಹೌದಾ? ಈಗ ಮಾಡೋಣ, 10% ಲೆಸ್ ದನ್ ದ ಬುಕ್ ವ್ಯಾಲ್ಯೂ ತಗೊಳ್ತಾರೆ, ಅದಾದ್ಮೇಲೆ ಬರುತ್ತೆ. ಅದೇ ಸೊ ಮೊದಲನೇದಾಗಿ ಅದೇ ರೀತಿನ ನಾವು ಮಾಡ್ಬೇಕು. ಮೊದಲನೇದಾಗಿ ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್. ಯಾವ್ದು ಫಸ್ಟ್ ಬರೋಣ, ಗುಡ್ ವಿಲ್ಗೆ ಬರೋಣ. ಗುಡ್ ವಿಲ್ ಅಟ್ ಬ್ರಾಕೆಟ್ ಅಲ್ಲಿ ಅಗ್ರೀಡ್ ವ್ಯಾಲ್ಯೂ ಅಂತ ಹಾಕ್ಬೇಕು. ಎ ಬಿ ಅಂತಂದ್ರೆ ಅಗ್ರೀಡ್ ವ್ಯಾಲ್ಯೂ. ಹೌದಾ? ಅಗ್ರೀಡ್ ವ್ಯಾಲ್ಯೂ ಏನು ಅಮೌಂಟ್ ಎಷ್ಟು ಗುಡ್ ವಿಲ್ ಇಂದ 80,000 ರುಪೀಸ್ ಕೊಡ್ತೀವಿ ಅಂತ ಅಗ್ರಿ ಆದ್ರು. ಹೌದಾ? ಸೊ ನೆಕ್ಸ್ಟ್ ಗುಡ್ ವಿಲ್ ಆಯ್ತಾ. ಅದಾದ್ಮೇಲೆ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್. ಸೊ ಅಕಾರ್ಡಿಂಗ್ ಟು ಯಾವ್ದ್ರ ಪ್ರಕಾರ ಹೋಗ್ಬೇಕು, ನಿಮ್ಮ ಒಂದು ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರಲ್ವಾ, ಅದರಲ್ಲೇ ಕೊಟ್ಟಿರ್ತಾರ ನೋಡಿ. ಹೌದಾ? ಸೊ ಅದರಲ್ಲಿ ಈಗ ಅಸೆಟ್ಸ್ ಮೆಥಡ್ ಮಾಡ್ತಾ ಇದೀವಿ ಅಂದ್ರೆ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ಸ್ಟಾಕ್, ಟ್ರೇಡ್ ರಿಸೀವಬಲ್, ಕ್ಯಾಶ್ ನ ಬೇಡ ಅಂತ ಹೇಳಿದ್ರೆ, ಸೊ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂದ್ರೆ ಇದನ್ನ ಬಿಟ್ಟು ಇವು 4 ಐಟಮ್ಗಳನ್ನ ತಗೋಬೇಕು. ಹೌದಾ? ಈಗ ಎಷ್ಟಾಯ್ತು, ಇದಾಯ್ತು, ಗುಡ್ ವಿಲ್ ಆಯ್ತು, ಟೋಟಲ್ ಫಿಕ್ಸ್ಡ್ ಅಸೆಟ್ಸ್. ಓಕೆ, ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಬಂತು. ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ನ ಅಮೌಂಟ್ ಎಷ್ಟಿದೆ? ಸೊ ಇದು ಅಗ್ರೀಡ್ ವ್ಯಾಲ್ಯೂ ಮೇಲೆ ತಗೋಬೇಕಾ, ಬೇಸ್ ವ್ಯಾಲ್ಯೂ ಮೇಲೆ ತಗೋಬೇಕಾ ಅಂತಂದ್ರೆ, ಸೊ ಇದು ತಗೋಬೇಕಾಗಿರೋದು ಬೇಸ್ ವ್ಯಾಲ್ಯೂ ಮೇಲೆ. ಓಕೆನಾ? ನೋಡಿ, ಇದು ಏನಕ್ಕೆ ಸಮಸ್ಯೆ ಮಾಡ್ತಾ ಇದೀ ಅಂತಾನೆ ಗೊತ್ತಾಗ್ತಿಲ್ಲ. 80,000 ಎಂಟರ್. ಸೊ ಸಾರಿ, ಎಂಟರ್. ಓಕೆ, ಈಗ ಅದೊಂದ್ ಸ್ವಲ್ಪ ಅಡ್ಜಸ್ಟ್ ಆಗಿರುತ್ತೆ ಅನ್ಕೊಂತೀನಿ. ಸೊ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್, ಸಾರಿ ವೇಟ್ ಮಾಡಿ, ಇಲ್ಲಿ ಹೇಳ್ತೀನಿ ನಾನು. ಒಂದು ಸಪರೇಟ್ ಕಾಲಮ್ ಅನ್ನೇ ರೆಡಿ ಮಾಡ್ಕೊಂತೀನಿ. ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಗೆ ಇಲ್ಲಿಗೆ ಬಂದು, ಓಕೆ, ಸೊ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಅಲ್ವಾ. ಸೊ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಎಷ್ಟಿದೆ ಅಮೌಂಟ್ ಬಂದ್ಬಿಟ್ಟು ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಗೆ. ಸೊ ವೇಟ್, ಓಕೆ, ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಗೆ ಅಗ್ರೀಡ್ ವ್ಯಾಲ್ಯೂ ತಗೋಬೇಕಾ ಅಥವಾ ಬುಕ್ ವ್ಯಾಲ್ಯೂ ತಗೋಬೇಕಾ ಅನ್ನೋಂತ ಒಂದು ಡೌಟ್ ಬರುತ್ತೆ. ಸೊ ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 2 ಲ್ಯಾಕ್ ಇದೆ. ಹಾಗಿದ್ರೆ 2 ಲ್ಯಾಕ್ ಗೆ 10% ಲೆಸ್ ಅಲ್ಲಿ ತಗೊಂತೀನಿ ಅಂತ ಹೇಳಿದ. ಅವ್ನು ಏನ್ ತಗೊಂಡ್ರು ಕೂಡ ನಾನು 10% ಲೆಸ್ ಅಲ್ಲೇ ತಗೊಂತೀನಿ ಅಂತ ಹೇಳಿರೋ ಕಾರಣ 2 ಲ್ಯಾಕ್ ಅಲ್ಲಿ, ಓಕೆ, ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಮಾಡೋಣ. 2 ಲ್ಯಾಕ್ ಗೆ, ಹೌದಾ, 2 ಲ್ಯಾಕ್ ಇಂಟು 10%, ಹೌದಾ, 10 ಡಿವೈಡೆಡ್ ಬೈ 100 ಮಾಡಿದ್ರೆ 20,000 ಬಂತಲ್ವಾ. ಹಾಗಿದ್ದಾಗ ಆ ಒಂದು 2 ಲ್ಯಾಕ್ ಅಲ್ಲಿ 20,000 ಅನ್ನ ಕಳೆದು 1,80,000 ಅನ್ನ ಅವನೇನ್ ಮಾಡ್ತಾನೆ, ಟೋಟಲ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ತಗೊಂತಾನೆ. ಓಕೆನಾ? ಸೊ ನೆಕ್ಸ್ಟ್ ಮತ್ತೇನಪ್ಪ, ನೆಕ್ಸ್ಟ್ ಇನ್ನೊಂದೇನು ಅಸೆಟ್ಸ್ ಅಲ್ಲಿ ಮತ್ತೇನು ಉಳಿದಿದೆ, ಸ್ಟಾಕ್ ಉಳಿದಿದೆ. 1,40,000 ಅಂತ ಸ್ಟಾಕ್ ಉಳಿದಿದೆ. ಹೌದಾ? ಸೊ ನೆಕ್ಸ್ಟ್ ಸ್ಟಾಕ್. ಸ್ಟಾಕ್ ಎಷ್ಟು? ಇದು 10% ಲೆಸ್ ಅಂದ್ರೆ 1,40,000 ಗೆ 14,000 ಬರುತ್ತೆ. 10% ಮಾಡಿದಾಗ ಆ 14,000 ಅನ್ನ ಲೆಸ್ ಮಾಡಿದ್ರೆ, ಸೊ ವೇಟ್ ಮಾಡಿ, 14,000 ಲೆಸ್ ಮಾಡಿದ್ರೆ 1,26,000 ಬಂತು. ಹೌದಾ? ಸ್ಟಾಕ್ ನ ವ್ಯಾಲ್ಯೂ ಎಷ್ಟು ತಗೊಂತಿದ್ದಾನೆ, 1,26,000 ಬಂತು. ಹೌದಾ? ನೆಕ್ಸ್ಟ್ ಸ್ಟಾಕ್ ಆಯ್ತಾ. ಅದಾದ್ಮೇಲೆ ಏನು, ಟ್ರೇಡ್ ರಿಸೀವಬಲ್ಸ್. ಟ್ರೇಡ್ ರಿಸೀವಬಲ್ಸ್, ಓಕೆನಾ? ಸೊ ಟ್ರೇಡ್ ರಿಸೀವಬಲ್ಸ್ ಎಷ್ಟಕ್ಕೆ ತಗೊಂತ ಇದ್ದಾನೆ? ಸೊ ಅವನು 30,000 ಇದೆ, ಅದರಲ್ಲಿ 10% ಅಂದ್ರೆ 3,000 ಹೋಗುತ್ತೆ. ಅಂದ್ರೆ ನೋಡಿ, ಇಲ್ಲಿ ಡೈರೆಕ್ಟ್ ಆಗಿ ತೋರಿಸ್ಬಿಡ್ತೀನಿ, ಅಂದ್ರೆ ಲೆಕ್ಕ ತುಂಬಾ ಲೆಂದಿ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಟ್ರೇಡ್ ರಿಸೀವಬಲ್ 30,000 ಇದಾನೆ, ಇಂಟು 10 ಅಂತಂದ್ರೆ 1 0 ಕ್ಯಾನ್ಸಲ್. ಸೊ 3,000 ಉಳಿತಾ. 30,000 ಅಲ್ಲಿ 3,000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಸೊ 27,000 ಬರುತ್ತೆ. ಮತ್ತೆ ಅದರಲ್ಲಿ ಏನಿದೆ ಕ್ಯಾಲ್ಕುಲೇಷನ್. ಓಕೆನಾ? ಸೊ ಹೀಗಾಗಿ ಈಗ ಇವು ಮೂರನ್ನು ಕೂಡ ಮತ್ತೆ ನೆಕ್ಸ್ಟ್ ಏನು, ಇದಷ್ಟನ್ನು ಕೂಡ ಟ್ರೇಡ್ ಇದಾಯ್ತು. ನೆಕ್ಸ್ಟ್ ಅದನ್ನ ಬಿಟ್ರೆ ಇನ್ನೂ ಒಂದು ಐಟಮ್ ಯಾವ್ದಾದ್ರು ಉಳಿತಾ? ಸೊ ನೆಕ್ಸ್ಟ್, ಓಕೆ, ವೆಯ್ಟ್, ಇಲ್ಲಿ 45,000. ಓಕೆ, ಸೊ ಏನಾಯ್ತು, ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಅಂತ ಇಲ್ಲಿ ಇದೆ ನೋಡಿ. ಸೊ ಬಿಲ್ಸ್ ಟ್ರೇಡ್ ರಿಸೀವಬಲ್ಸ್ ಅಲ್ಲಿ 30,000 ಇದೆ, ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ 50,000 ಬಂದಿದೆ. ಸೊ ಅದ ನಮ್ಗೆ ಯಾವ್ದೇ ರೀತಿ ಕ್ಯಾಶ್ ನ ಕನ್ಸಿಡರ್ ಮಾಡಕ್ ಹೇಳಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸೊ ಅದನ್ನ ಬಿಟ್ಟು ಮುಂದಕ್ಕೆ ಹೋಗ್ತೀವಿ. ಸೊ ಗುಡ್ ವಿಲ್ ಇಂದ ಬಂದ್ಬಿಟ್ಟು ಅದು ತಗೊಳಾಗಿಲ್ಲ, ಗುಡ್ ವಿಲ್ ಮೇಲ್ಗಡೆ ತಗೊಂಡಿರ್ತೀವಲ್ವಾ, ಹಾಗಾಗಿ ಸೊ ವೇಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಏನಾಯ್ತು, ಇಲ್ಲಿಗೆ ಒಂದು ಅಸೆಟ್ಸ್ ನ ಲಿಸ್ಟ್ ಅನ್ನುವಂಥದ್ದು ಏನಾಯ್ತು, ನಮಗೆ ಕಂಪ್ಲೀಟ್ ಆಯ್ತು. ಹೌದಾ? ಅಸೆಟ್ಸ್ ಲಿಸ್ಟ್ ಇಲ್ಲಿಗೆ ಮುಗೀತು. ಇದರ ಒಂದು ಟೋಟಲ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ನಾವು. ಸೊ ಬಂದ್ಬಿಟ್ಟು ಟೋಟಲ್, ಹೌದಾ, ಟೋಟಲ್ ಎಷ್ಟಾಯ್ತಪ್ಪ, ಇದನ್ನಷ್ಟನ್ನು ಈಗ ಇಲ್ಲಿ ಆಡ್ ಮಾಡ್ಕೊಳ್ಳೋಣ. ಸೊ 80,000 ಪ್ಲಸ್ 1,80,000 ಪ್ಲಸ್ 1,26,000 ಪ್ಲಸ್ 27,000, ಅದಲ್ಲ. ಸೊ 4,13,000 ಅಸೆಟ್ಸ್ ತಗೊಂಡಿರುವಂತದ್ದು. 4,13,000
ಹೌದಾ. ಸೊ ಈಗ ನೆಕ್ಸ್ಟ್ ಇದರಲ್ಲಿ ನಾವ್ ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತಂದ್ರೆ ಲಯಬಿಲಿಟೀಸ್ ಗಳನ್ನ ಲೆಸ್ ಮಾಡ್ಬೇಕು, ಹೌದಲ್ವಾ. ಸೊ ಪರ್ಚೇಸ್ ಕನ್ಸಿಡರೇಷನ್ ಅಲ್ಲಿ ಸೊ ನೆಕ್ಸ್ಟ್ ಇದೊಂದು ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಲಯಬಿಲಿಟೀಸ್. ಓಕೆ, ಲಯಬಿಲಿಟೀಸ್ ಅಲ್ಲಿ ಏನೇನ್ ಬರ್ತಾವಪ್ಪ. ಸೊ ಲಯಬಿಲಿಟೀಸ್ ಅಲ್ಲಿ ಮೊದಲನೇದು ಬರೋದು ಟ್ರೇಡ್ ಪೇಯಬಲ್ಸ್ ಅಲ್ಲಿ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಅನ್ನೋದು ಬರುತ್ತೆ. ಸೊ ನೋಡಿ ಇಲ್ಲಿ ಲಯಬಿಲಿಟೀಸ್ ಇದಾವೆ, ಶೇರ್ ಹೋಲ್ಡರ್ಸ್ ಫಂಡ್ ನ ತಗೊಳ್ಳೋ ಹಾಗಿಲ್ಲ, ಅದನ್ನ ಬಿಟ್ಟು ಸೊ ಏನ್ ಬರುತ್ತೆ ಟ್ರೇಡ್ ಪೇಯಬಲ್ಸ್ ಅಲ್ಲಿ, ಅದರಲ್ಲೂ ಕೂಡ ಅಂಡರ್ ಕ್ರೆಡಿಟರ್ಸ್ ಮತ್ತೆ ಬಿಲ್ಸ್ ಪೇಯಬಲ್ ಇವೆರಡು ಅಮೌಂಟ್ ಗಳು ಬರ್ತವೆ. ಕ್ರೆಡಿಟರ್ಸ್ ಅಲ್ಲಿ 20,000 ಇದೆ, ಅದರಲ್ಲಿ ಏನ್ ಮಾಡ್ತಾನೆ 2% 10% ಅಂದ್ರೆ 2,000, 18,000 ಟ್ರೇಡ್ ಪೇಯಬಲ್ಸ್ ಆಗುತ್ತೆ, ಹೌದಾ. ಸೊ ಟ್ರೇಡ್ ಪೇಯಬಲ್ಸ್, ಓಕೆ ಟ್ರೇಡ್ ಪೇಯಬಲ್ಸ್, ಹೌದಾ. ಟ್ರೇಡ್ ಪೇಯಬಲ್ಸ್ ಎಷ್ಟಾಯ್ತು ನನ್ನ ಲೆಕ್ಕ ಆಗಿದೆ 18,000 ಆಯ್ತು. ಓಕೆ, ನೆಕ್ಸ್ಟ್ ಬಿಲ್ಸ್ ಪೇಬಲ್ ಎಷ್ಟಿದೆ 50,000 ಇದೆ, ಅದರ ಒಂದು ಅಮೌಂಟ್ ವೇಟ್ ಮಾಡಿ 15,000 ಅಲ್ಲ 50,000 ಅಲ್ಲಿ ಒಂದು 10% ಅಂತಂದ್ರೆ 5,000 ಆಗುತ್ತೆ. ಆ 5,000 ಅನ್ನ ಲೆಸ್ ಮಾಡಿದ್ವಿ ಅಂತಂದ್ರೆ ನಾವು 45,000 ಏನ್ ಸಿಗುತ್ತೆ ನಮಗೆ ಬಿಲ್ಸ್ ಪೇಬಲ್ ಆಯ್ತು. ಕ್ರೆಡಿಟರ್ಸ್, ಸೊ ಸಾರಿ ಟ್ರೇಡ್ ಪೇಯಬಲ್ಸ್ ಅಲ್ಲ ಅದು, ಸೊ ಇಲ್ಲೊಂದು ತಪ್ಪಾಯ್ತು, ವೇಟ್ ಮಾಡಿ, ಅದು ಕ್ರೆಡಿಟರ್ಸ್ ಅಮೌಂಟ್ ಮೇಲ್ಗಡೆ ಆಯ್ತು. ಸೊ ಸಾರಿ ಇದು ಟ್ರೇಡ್ ಪೇಯಬಲ್ಸ್, ಇಲ್ಲಿ ಕಾಪಿ ಮಾಡೋಣ, ವೇಟ್ ಮಾಡಿ, ಕಂಟ್ರೋಲ್ ಸಿ, ಇಲ್ಲಿಗೆ ಟ್ರೇಡ್ ಪೇಯಬಲ್ಸ್ ಹಾಕೋದು, ಇಲ್ಲಿ ಅದನ್ನ ಏನ್ ಮಾಡೋದು ಬಿಲ್ಸ್ ಪೇಯಬಲ್ಸ್ ಅಂತ ಮಾಡೋದು, ಹೌದಾ. ಬಿಲ್ಸ್ ಪೇಯಬಲ್ಸ್ ಇಲ್ಲಿ ಏನಪ್ಪಾ ಅಂದ್ರೆ ಸೊ ಅದು ಕ್ರೆಡಿಟರ್ಸ್ ಅಮೌಂಟ್ ಆಗುತ್ತೆ, ಕ್ರೆಡಿಟರ್ಸ್, ಓಕೆನಾ. ಸೊ ಬಿಲ್ಸ್ ಪೇಯಬಲ್ ಅಮೌಂಟ್ ಬಂದ್ಬಿಟ್ಟು 45,000 ಆಗುತ್ತೆ ನಮಗೆ, ಹೌದಾ. ಸೊ ಟೋಟಲ್ ಅಸೆಟ್ಸ್ ಗಳು ಮುಗಿದು, ಲಯಬಿಲಿಟೀಸ್ ಗಳು ಮುಗಿದು. ಈಗ ನಮಗೇನ್ ಗೊತ್ತಾಗ್ಬೇಕು ಅಂತಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಾಯ್ತು. ಸೊ ಪರ್ಚೇಸ್ ಕನ್ಸಿಡರೇಷನ್ ಈ ಕಡೆ ನೋಡೋಣ, ಇಲ್ಲಿ ಟೋಟಲ್ ಮಾಡಿದೆ ಎಷ್ಟು ಬಂತು 4,13,000 ಅಂತ ಹೇಳ್ಬಿಟ್ಟು ಬಂತು, ಹೌದು 4,13,000 ಮೈನಸ್ ಇದರಲ್ಲಿ 18,000 ಲಯಬಿಲಿಟೀಸ್ ಮೈನಸ್ 45,000 ಲಯಬಿಲಿಟೀಸ್ ಮೈನಸ್ ಮಾಡಿದ್ರೆ 3,50,000 ನಮ್ಮ ಒಂದು ಪರ್ಚೇಸ್ ಕನ್ಸಿಡರೇಷನ್. ತುಂಬಾ ಈಸಿ ಇದೆ ಪರ್ಚೇಸ್ ಕನ್ಸಿಡರೇಷನ್, ಏನಿಲ್ಲ, ಬಟ್ ಮೆಥಡ್ಸ್ ತುಂಬಾ ಇದಾವಲ್ವ, ಅದು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ, ಹೌದಾ. 3,50,000 ಅನ್ನುವಂಥದ್ದು ಏನಿದೆ ಪರ್ಚೇಸ್ ಕನ್ಸಿಡರೇಷನ್ ಆಗಿರುತ್ತೆ, ಹೌದಾ. ಬಟ್ ಈ ಪರ್ಚೇಸ್ ಕನ್ಸಿಡರೇಷನ್ ನ ಪೇಮೆಂಟ್ ಅಂತ ಬರುತ್ತೆ ಮತ್ತೆ, ಹೌದಾ. ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಅಂತ ಕಂಡಿಡಿದಿರಿ, ಹೌದಾ. ಬಟ್ ಆ ಪರ್ಚೇಸ್ ಕನ್ಸಿಡರೇಷನ್ ಏನೋ ಪೇಮೆಂಟ್ ಗೊತ್ತಾಗ್ಬೇಕಲ್ವಾ ನಿಮ್ಗೆ, ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು, ಅಂದ್ರೆ ಅವರು ಕೊಟ್ಟಿರ್ತಾರಲ್ಲ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ಈಗ 3,50,000 ಉಳಿದಿದೆನಾ, ಸೊ ಪೇಮೆಂಟ್ ಶುಡ್ ಬಿ ಮೇಡ್ ಯಾವ ತರ. ಸೊ ನೋಡಿ 30,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಂತ ಹೇಳಿದಾರೆ. ಅಂದ್ರೆ ಈಗ ನೋಡಿ ಇನ್ ಶೇರ್ಸ್ ಅಲ್ಲಿ ಪೇಮೆಂಟ್ ಅಂತ ಹೇಳಿ ಬರೆದು, ಅದ ಪೇಮೆಂಟ್ ಅಂತ ಹೇಳ್ಬಿಟ್ಟು ಮಾಡಿ ಎಂಟರ್, ಓಕೆ ಪೇಮೆಂಟ್ ಅಂತ ಹೇಳ್ಬಿಟ್ಟು ಕೆಳಗಡೆ ಇನ್ ಶೇರ್ಸ್, ಹೌದಾ. ಇನ್ ಶೇರ್ಸ್ ಎಷ್ಟು, ಇನ್ ಶೇರ್ಸ್ ಅಲ್ಲಿ 30,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಚ್ ಅಲ್ಲಿ ಕೊಡ್ಬೇಕು, ಹೌದಾ. ಅಂದ್ರೆ 3 ಲ್ಯಾಕ್ ರುಪೀಸ್ ಇಲ್ಲಿ ಕೊಟ್ವಿ, ಇನ್ನು ಉಳಿದಿದ್ದು ಎಷ್ಟು ನಮ್ಮ ಹತ್ರ 50,000 ಉಳಿದು, ಅದನ್ನ ಇನ್ ಕ್ಯಾಶ್ ಅಲ್ಲಿ ಏನ್ ಮಾಡ್ಬೇಕು ಇಂಟು ಇನ್ 50,000 ರುಪೀಸ್, 3,50,000 ಪೇಮೆಂಟ್ ಆಯ್ತಾ. ಸೊ ಇಷ್ಟೇ ಸಣ್ಣ ಪ್ರಾಬ್ಲಮ್, ಪರ್ಚೇಸ್ ಕನ್ಸಿಡರೇಷನ್ ವೆರಿ ಈಸಿ. ಬಟ್ ನನ್ನ ಒಂದು ಸಜೆಷನ್ ಏನಪ್ಪಾ ಅಂದ್ರೆ ಪರ್ಚೇಸ್ ಕನ್ಸಿಡರೇಷನ್ ಪ್ಲಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ರೆಮ್ಯುನರೇಷನ್ ನ ಬಿಟ್ಟರು ಕೂಡ ಈ ಮೂರು ಯಾವ್ದು ಲಿಕ್ವಿಡೇಟರ್ ಇರ್ಬೋದು, MI ಇರ್ಬೋದು, ಪ್ಲಸ್ ಜರ್ನಲ್ ಎಂಟ್ರೀಸ್ ಗಳನ್ನ ಇಟ್ಕೊಂಡು ಈಸಿಯಾಗಿ 5 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಕ್ಲಿಯರ್ ಮಾಡಬಹುದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಆಗಿರ್ಬೋದು, ನನ್ನ ಒಂದು ಸಜೆಷನ್ ಕೂಡ ಆಗಿರ್ಬೋದು, ಓಕೆನಾ. ಸೊ ನಿಮ್ಮ ಯಾವ ರೀತಿ ತಗೊಳ್ತೀರಾ ಅದ್ ನೀವೇ ಬಿಟ್ಟಿದ್ದು. ಓಕೆ, ಸೊ ನೆಕ್ಸ್ಟ್ 15 ಮಾರ್ಕ್ಸ್ ಕ್ವಶನ್ಸ್ ಇದನ್ನ ಡಿಸ್ಕಸ್ ಮಾಡಿದ್ರೆ ಕ್ವಶನ್ ಪೇಪರ್ ಎಂಡ್ ಆಗುತ್ತೆ. ಸೊ ನಿಮ್ ಕಂಪನಿ ಅಕೌಂಟ್ಸ್ ಮೇಲೆ ಯಾವುದೇ ರೀತಿಯಾದಂತಹ ಭಯ ಆಗಿರ್ಬೋದು ಏನು ಉಳಿದಿರಲ್ಲ ಅಂತ ನನ್ನ ಒಂದು ಸಜೆಷನ್. ಏನಕ್ಕಂದ್ರೆ ಈ ರೀತಿ ಇದೆ, ಹೌದಲ್ವಾ. ಸೊ ನೋಡಿ 16th ಕ್ವಶನ್, ಪ್ರಿಪೇರ್ ಅ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಅಕಾರ್ಡಿಂಗ್ ಟು ಪಾರ್ಟ್ 1 ಶೆಡ್ಯೂಲ್ 3 ಆಫ್ ಕಂಪನೀಸ್ ಆಕ್ಟ್ 2013, ಹೌದಾ. ಸೊ ಒಂದ್ ಇದನ್ನ ನೋಡಿ, ನಿಮಗೆ ಇದು ಗೊತ್ತಿಲ್ಲ ಅಂತ ಹಂಗೆ ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ಕೊಡ್ತೀನಿ, ಇದು ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ನೆಕ್ಸ್ಟ್, ವಾಟ್ ಡು ಯು ಮೀನ್ ಬೈ ಪರ್ಚೇಸ್ ಕನ್ಸಿಡರೇಷನ್ ಅದ್ರ ಮೇಲ್ಗಡೆ ಮಾಡಿದೀರಾ, ಎಕ್ಸ್ಪ್ಲೇನ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್, ಫಾರ್ ಎಕ್ಸಾಂಪಲ್ ಥಿಯರಿ, ಇದು ಗೊತ್ತಿಲ್ಲ ಅಂತ ತಗೊಳ್ಳಿ, ಹೌದಾ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಈ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಇಟ್ಕೊಂಡು ಪ್ರಿಪೇರ್ ಪಾಸ್ ದ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಅಂತ ಇದೆ, ಮಾಡ್ತೀರಾ, ಓಕೆನಾ. ಸೊ ನೆಕ್ಸ್ಟ್ ಅದನ್ನ ಮಾಡಿದ್ರ, ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಕಣ್ ಮುಚ್ಕೊಂಡು ಮಾಡ್ತೀರಾ ಅಂತ. ನೆಕ್ಸ್ಟ್ ಲಿಕ್ವಿಡೇಟರ್ ಫೈನಾನ್ಸ್ ಸ್ಟೇಟ್ಮೆಂಟ್ ಅಕೌಂಟ್ 5 ಮಾರ್ಕ್ಸ್ ಅಲ್ಲಿ ಇದ್ರದ್ದು ಆಲ್ರೆಡಿ ಸ್ಟೇಟ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀರಾ, ಬಟ್ ಅದೇ ಅಕೌಂಟ್ ಅನ್ನ ಇಟ್ಕೊಂಡ್ಬಂದು ಇಲ್ಲಿ ಏನ್ ಮಾಡುವಂತದ್ದು ಬರೀ ಅಮೌಂಟ್ ಎಂಟ್ರಿ ಮಾಡ್ಕೊಂಡು ಹೋದ್ರೆ ಕ್ಲಿಯರ್ ಆಗುತ್ತೆ, ಹೌದಾ. ನಾನು ಹೇಳಿರೋ ರೀತಿ ಈ ಎರಡೂ ಪಾಠಗಳನ್ನ ಬಿಟ್ರು ಕೂಡ, ಎರಡು ಕ್ವಶನ್ಸ್ ಗಳು ಥಿಯರಿ ಮೇಲೆ ಬರ್ತವೆ, ಅವನ್ ಬಿಟ್ರು ಕೂಡ ಈ ಮೂರನ್ನ ಇಟ್ಕೊಂಡು ಈಸಿಯಾಗಿ 15 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಬಹುದು ನೀವು, ಹೌದಾ.
ಈ ರೀತಿಯಾದಂತ ಒಂದಿಷ್ಟು ಟ್ರಿಕ್ಸ್ ಗಳು ಇರ್ತವೆ ಕಂಪ್ನಿ ಅಕೌಂಟ್ಸ್ ಸ್ಕೋರಿಂಗ್ ಟ್ರಿಕ್ಸ್ ಗಳು, ಅವನ್ನ ಸೊ ನೋಡ್ಕೊಳ್ಳಿ. ಈಗ ಈ ಕ್ವಶನ್ ಪೇಪರ್ ಪ್ರಕಾರ ಬಂದ್ರೆ ಪ್ರಿಪೇರ್ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ಅಕಾರ್ಡಿಂಗ್ ಟು ಪಾರ್ಟ್ ಫಸ್ಟ್ ಆಫ್ ಶೆಡ್ಯೂಲ್ ಥರ್ಡ್ ಅಂತ ಅಂದ್ರೆ, ಸೊ ನಾನು ಹಿಂದಿನ ಕ್ಲಾಸ್ ಅಲ್ಲಿ ತೋರಿಸ್ಕೊಟ್ಟಿದ್ದೆ ನಿಮ್ಗೆ ಒಂದು ಶೆಡ್ಯೂಲ್ ಥರ್ಡ್ ನ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಅದೊಂದು ಓಲ್ಡ್ ಟೈಪ್ ಆಫ್ ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡ್ತಿರಲ್ವಾ ನೀವು, ಆ ರೀತಿ ಇರುವಂತದ್ದು. ಸೊ ತುಂಬಾ ಇಮೇಜಸ್ ಗಳು ಮೇಲೆ ಬಂದಿದೆ, ಇದನ್ನ ಸ್ವಲ್ಪ ವೇಟ್ ಮಾಡಿ ತೆಗೆದ್ಬಿಡ್ತೀನಿ ಸೈಡ್ಗೆ. ಸೊ ಓಕೆ, ಇಲ್ಲಿದೆ ನೋಡಿ, ಇದು ನಿಮ್ಮ ಕನ್ಸಾಲಿಡೇಟೆಡ್ ಅಂದ್ರೆ ನಿಮ್ಮ ಒಂದು ಫಾರ್ಮ್ ಶೆಡ್ಯೂಲ್ ಥರ್ಡ್ ಅನ್ನ ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ಈಕ್ವಿಟಿ ಅಂಡ್ ಲಯಬಿಲಿಟಿ ಶೇರ್. ಸೊ ಇದು ನಿಮಗೆ ಎಲ್ಲಿ ಸಿಗುತ್ತೆ? ಕ್ವಶನ್ ಪೇಪರ್ ಅಲ್ಲೇ ಸಿಗುತ್ತೆ ನಿಮಗೆ ಆನ್ಸರ್. ಎಷ್ಟು ಫನ್ನಿ ಆಗಿದೆ ನೋಡಿ, ಕ್ವಶನ್ ಪೇಪರ್ ಅಲ್ಲೇ ಈ 15 ಮಾರ್ಕ್ಸ್ ಕ್ವಶನ್ ಇಂದ ಒಂದು ಆನ್ಸರ್ ಸಿಗುತ್ತೆ. ಅಂದ್ರೆ ನೀವು ಇಷ್ಟೇ ಬರೆದ್ರೆ ಸಿಗಲ್ಲ. ಸೊ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿರೋ ರೀತಿ ಈ ರೀತಿ ಎಲ್ಲ ನೋಟ್ಸ್ ಗಳನ್ನ ಬರೀಬೇಕು. ಅದಕ್ಕೆ ನಿಮಗೆ ಎಲ್ಲಾ ಗೊತ್ತಿದೆ ನೋಟ್ಸ್ ಬರೀಬೇಕಂತಾನೆ ಏನಿಲ್ಲ, ಎಲ್ಲಾ ಬರೀಬೇಕು. ಈ ರೀತಿ 23 ನೋಟ್ಸ್ ಬರ್ಕಂತ ಕುಂದ್ರೆ 15 ಮಾರ್ಕ್ಸ್ ಆಗಲ್ಲ. ಅದು 50 ಮಾರ್ಕ್ಸ್ ಕನ್ವರ್ಟ್ ಆಗ್ಬಿಡುತ್ತೆ. ಮತ್ತೆ 50 ಮಾರ್ಕ್ಸ್ ಕ್ವಶನ್ ಬೇಡ ಬೇಡ. 15 ಮಾರ್ಕ್ಸ್ ಗೆ ಈ ರೀತಿ ಬಂದಾಗ ಯಾವ ತರ ನೋಟ್ಸ್ ಬರೀಬೇಕಂದ್ರೆ, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಅದ್ರ ಕೆಳಗಡೆ ಕೊಟ್ಟಿರ್ತಾರ ನೋಡಿ. ಸೊ ಈ ಒಂದು ಬ್ಯಾಲೆನ್ಸ್ ಶೀಟ್, ಅಲ್ಲಿರೋ ಆನ್ಸರ್ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೆ ನೋಟ್ಸ್ ನೋಡಿ, ಒಂದಿದೆ ನೋಟ್ ನಂಬರ್ 1 ಇದೆ, ನೋಟ್ ನಂಬರ್ 2 ಇದೆ. ಬೇರೆ ಮತ್ತೆ ಈ ಲೆಕ್ಕಕ್ಕೆ ಬಂದ್ರೆ ಇಲ್ಲೊಂದು ನೋಟ್ ಸಿಗುತ್ತೆ, ಇಲ್ಲೊಂದು ನೋಟ್ ಸಿಗುತ್ತೆ. ಈ ರೀತಿ ಎಲ್ಲೆಲ್ಲ ನೋಟ್ಸ್ ಗಳನ್ನೆಲ್ಲ ತಗೋಬೇಕು. ಅಲ್ಲಿಂದ ಏನ್ ಮಾಡ್ಕೋಬೇಕು, ನಮ್ದೇ ಆದಂತ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಿ ಬರ್ಬೇಕು. ಅಲ್ಲೇ ಸಿಗ್ತಾ ಆನ್ಸರ್ ಅದಕ್ಕೆ. ಓಕೆನಾ? ಸೊ ನೆಕ್ಸ್ಟ್ ಈ ಕ್ವಶನ್ ಅನ್ನು ನೋಡೋಣ. ವಾಟ್ ಯು ಮೀನ್ ಬೈ ಪರ್ಚೇಸ್ ಕನ್ಸಿಡರ್? 15 ಮಾರ್ಕ್ಸ್ ಕ್ವಶನ್ ಆನ್ಸರ್ ಗೊತ್ತಾಯ್ತಲ್ವಾ? ಸೊ ಈ ಒಂದು ಫಾರ್ಮ್ ಆಫ್ ಬ್ಯಾಲೆನ್ಸ್ ಶೀಟ್ ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ನಿನ್ನೆ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ, ಇವತ್ತಿನ ಕ್ಲಾಸ್ ಅಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಐ ಥಿಂಕ್ ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದು ವಿಡಿಯೋ ಕ್ಲಿಪ್ ಕಟ್ ಆಗಿರ್ಬೇಕದು. ಸೊ ನಾನು ಅಲ್ಲಿ ಸ್ವಲ್ಪ ಸಮಸ್ಯೆ ಆಯ್ತು, ಹಾಗಾಗಿ ಸೊ ಇವತ್ತಿನ ವಿಡಿಯೋದಲ್ಲಿ ಅದನ್ನ ನೋಡ್ಕೊಳ್ಳಿ. ಅದ್ರ PDF ಆಮೇಲೆ ನಾನು ಅಪ್ಲೋಡ್ ಮಾಡ್ತೀನಿ. ಎಕ್ಸ್ಪ್ಲೇನ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಹೌದಾ, ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ಬೋದು. ಇದೊಂದು ಥಿಯರಿ ಕ್ವಶನ್. ಇದು ನನ್ನ ಏನ್ ಮಾಡ್ತೀರಾ, ನಿಮಗೆ ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೊರತು ಏನಕ್ಕಪ್ಪ ಅಂದ್ರೆ ನನ್ನ ಸ್ಟೂಡೆಂಟ್ಸ್ ಗಳಿಗೆ ನಾನೆಲ್ಲ ಸ್ಟ್ರಾಟಜಿಗಳನ್ನ ತಿಳಿಸ್ಕೊಡ್ತೀನಿ. ಇಷ್ಟು ಓದ್ಕೊಳ್ಳಿ, ನಾನು ಹೇಳಿದ್ದು ಇಷ್ಟು ಬರುತ್ತೆ, ಇಷ್ಟು ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು. ಬಟ್ ಈ ತರ ಹೇಳ್ಕೊಡುವಾಗ ಏನಾಗುತ್ತೆ ಅಂದ್ರೆ, ಸೊ ನಾವು ಪ್ರತಿಯೊಂದನ್ನು ಕೂಡ ಕವರ್ ಮಾಡ್ಲೇಬೇಕಾಗತ್ತೆ. ಆ ಟೈಮಲ್ಲಿ ನಿಮಗೆ ಯಾವುದೇ ರೀತಿಯಾದಂತ ಕನ್ಫ್ಯೂಷನ್ಸ್ ಗಳನ್ನ ಉಳಿಸಿ ಹೋಗ್ಬಾರ್ದು. ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಕ್ವಶನ್ ಕೂಡ ನೋಡೋಣ. ಹೌದಾ? ಸೊ ನೆಕ್ಸ್ಟ್ ನೋಡಿ, ಪರ್ಚೇಸ್ ಕನ್ಸಿಡರೇಷನ್ ಅಂತ ಅಂದ್ರೆ ಏನು? 15 ಮಾರ್ಕ್ಸ್ ಗೆ ಈ ರೀತಿ ಆನ್ಸರ್ ಬರೀಬೇಕು. ಇಂಟ್ರೊಡಕ್ಷನ್. ಹೌದಾ? ಪರ್ಚೇಸ್ ಕನ್ಸಿಡರೇಷನ್ ಇಸ್ ದ ಅಮೌಂಟ್ ಪೇಯಬಲ್ ಬೈ ದ ಟ್ರಾನ್ಸ್ಫರಿ ಕಂಪನಿ, ಅಂದ್ರೆ ಪರ್ಚೇಸಿಂಗ್ ಕಂಪನಿ ಟು ದ ಶೇರ್ ಹೋಲ್ಡರ್ಸ್ ಆಫ್ ದ ಟ್ರಾನ್ಸ್ಫರರ್ ಕಂಪನಿ, ಅಂದ್ರೆ ವೆಂಡರ್ ಕಂಪನಿ, ಫಾರ್ ಟೇಕಿಂಗ್ ಓವರ್ ಇಟ್ಸ್ ಬಿಸ್ನೆಸ್. ಹೌದಾ? ಪರ್ಚೇಸ್ ಕನ್ಸಿಡರೇಷನ್ ಅಂತ ಅಂದ್ರೆ, ನಾನು ಒಂದು ಕಂಪನಿಯನ್ನ ತಗೊಳ್ತಾ ಇದ್ದೀನಿ ಅಂತ ಅಂದ್ರೆ, ನಾನು ಟ್ರಾನ್ಸ್ಫರಿ ಆಗ್ತೀನಿ. ಟ್ರಾನ್ಸ್ಫರರ್ ನ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ನಾನ್ ಪೇ ಮಾಡುವಂತಹ ಒಂದಿಷ್ಟು ಅಮೌಂಟ್, ಅವರ ಬಿಸ್ನೆಸ್ ನಾನು ತಗೊಂತ ಇರ್ತೀನಿ ಅಂತ ಅವ್ರ ಒಂದಿಷ್ಟು ಅಮೌಂಟ್ ಕೊಡ್ತೀನಲ್ಲ, ಅದಕ್ಕೆ ಏನನ್ನೋದು ಪರ್ಚೇಸ್ ನ ಕನ್ಸಿಡರೇಷನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದಾ? ಸೊ ನೆಕ್ಸ್ಟ್ ಇದಾಯ್ತಾ. ಈಗ ಏನಪ್ಪಾ ಅಂತಂದ್ರೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಥಡ್ಸ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಲಂಸಮ್ ಮೆಥಡ್ ಆಗಿರ್ಬೋದು, ನೆಟ್ ಅಸೆಟ್ಸ್ ಮೆಥಡ್ ಆಗಿರ್ಬೋದು, ನೆಟ್ ಪೇಮೆಂಟ್ ಮೆಥಡ್. ಇದ್ರ PDF ಅಪ್ಲೋಡ್ ಮಾಡ್ತೀನಿ, ಸೊ ನೀವು ಅಲ್ಲೇ ನೋಡ್ಕೊಳ್ಳಿ. ಐ ಥಿಂಕ್ ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಟು ಡಿಸ್ಕಸ್ ಅಬೌಟ್ ದಿಸ್ ಕ್ವಶನ್. ಏನಕ್ಕಪ್ಪ ಅಂದ್ರೆ, ನಿಮಗೆ 15 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಈ ಕ್ವಶನ್ ಕಲಿದೇನೂ ಕೂಡ ಈ ರೀತಿ ಈ 2 ಪಾಠದಿಂದ ಥಿಯರಿ ಕ್ವಶನ್ ಯಾವ್ದನ್ನು ಕಲಿದೇ ಇದ್ರು ಕೂಡ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ ಫ್ರೆಂಡ್ಸ್. ಹಾಗಾಗೋಸ್ಕರ ಹೇಳ್ತಾ ಇರೋದು. ಸೊ ತುಂಬಾ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟು ಹೋಗ್ತಾ ಇದೀನಿ. ಬಟ್ ಈ ಒಂದು ಕ್ವಶನ್ PDF ನ ನಾನು ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಾದ್ಮೇಲೆ ನೀವು ಅದರಿಂದ ತಗೊಳ್ಳಿ. ಹೌದಾ? ಸೊ ನೆಕ್ಸ್ಟ್ ಕ್ವಶನ್ ಮೂವ್ ಆಗೋಣ. ಏನಕ್ಕಪ್ಪ ಅಂದ್ರೆ, ಆಲ್ರೆಡಿ 50 ಪ್ಲಸ್ ಒನ್ ಹಾರ್ ಮೇಲಾಗಿದೆ ಈಗ ಕ್ಲಾಸ್ ಆಲ್ರೆಡಿ. ಅದು ಕೂಡ ತುಂಬಾ ಎಡಿಟ್ ಮಾಡ್ಕೋಬೇಕು ಕ್ಲಾಸ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ. ಹಾಗಾಗಿ ತುಂಬಾ ಟೈಮ್ ಥಿಯರಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಕ್ ಆಗಲ್ಲ. ನಿನ್ನೆ ಕ್ಲಾಸ್ ಅಲ್ಲಿ ಆಲ್ರೆಡಿ ಥಿಯರಿ ಆಗಿದೆ. ಹಾಗಾಗಿ ಈಗ ಏನ್ ಮಾಡೋದು, ದ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್. ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ. 18th ಕ್ವಶನ್ ಬಂದ್ಬಿಟ್ಟು ಏನಿದೆ, ಸೊ ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಒಂದಿಷ್ಟು ಎಂಟ್ರೀಸ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್, ಪಾಸ್ ದ ಜರ್ನಲ್ ಎಂಟ್ರೀಸ್ ಆಫ್ಟರ್ ದ ರೀಕನ್ಸ್ಟ್ರಕ್ಷನ್ ಹ್ಯಾಸ್ ಬಿನ್ ಕ್ಯಾರಿಡ್ ಔಟ್. ಅಂದ್ರೆ ನಿಮಗೆ ಗೊತ್ತಾಗ್ಬೇಕು, ಇಲ್ಲಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆಗಿದೆ, ಇದಕ್ಕೆ ತಕ್ಕಾಗೆ ನಾವೇನ್ ಮಾಡ್ಬೇಕು, ಮೊದಲು ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಸೊ ಅದಕ್ಕೆ ಬೇಕಾಗಿರುವಂತ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಹೌದಾ? ಸೊ ವೇಟ್ ಮಾಡಿ, ಇದೊಂದು ನೋಟ್ಬುಕ್ ಓಪನ್ ಆಗ್ಲಿ ನಂದು ಹೊಸದು ಬಂತು. ಸೊ ಇಲ್ಲಿ ನೋಡಿ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಇಂದು ಒಂದು ಆಲ್ರೆಡಿ ನಾನು 5 ಮಾರ್ಕ್ಸ್ ಗೆ ಒಂದು ಟೇಬಲ್ ನ ಪ್ರಿಪೇರ್ ಮಾಡಿದ್ದೆ. ಹೌದಾ? ಸೊ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಗೆ ನಾನು 5 ಮಾರ್ಕ್ಸ್ ಪ್ರಿಪೇರ್ ಮಾಡಿರುವಂತ ಈ ಟೇಬಲ್ ನ ಏನ್ ಮಾಡ್ತೀನಿ, ನಾನು ಕಾಪಿ ಮಾಡ್ಕೊಂತೀನಿ. ಕಾಪಿ ಮಾಡ್ಕೊಂಡೆ. ಈಗ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರೋಣ. ಎಷ್ಟನೇ ಕ್ವಶನ್ ನಂಬರ್ ಅಪ್ಪ ಅದು? ಕ್ವಶನ್ ನಂಬರ್ ನೋಡಿ, ಎಷ್ಟು ಕ್ವಶನ್ ನಂಬರ್ ಇದೆ. ಸೊ ಕ್ವಶನ್ ನಂಬರ್ ಬಂದ್ಬಿಟ್ಟು 18th ಕ್ವಶನ್. ಹೌದಲ್ಲ? ಸೊ ವೇಟ್ ಮಾಡಿ, ಕ್ಯಾಲ್ಕುಲೇಟರ್ ನ ಸ್ವಲ್ಪ ಸೈಡ್ಗೆ ಹಾಕ್ತೀನಿ. ಈಗ ಜರ್ನಲ್ ಎಂಟ್ರಿ ಪ್ರಾಬ್ಲಮ್ಸ್ ಇದೆಲ್ಲ ಯೂಸ್ ಇರಲ್ಲ, ಹಾಗಾಗಿ. ಸೊ ಈಗ 18th ಕ್ವಶನ್ ಅಲ್ವಾ? 18th ಕ್ವಶನ್ ಗೆ ಒಂದು ಜರ್ನಲ್ ಎಂಟ್ರೀಸ್ ಗಳ ಒಂದು 8 ಮಾರ್ಕ್ಸ್ ಆನ್ಸರ್ ಬರ್ಬೇಕು ಅಂತಂದ್ರೆ, ಸೊ ನೋಡಿ 18th ಕ್ವಶನ್. ಹೌದಾ? ಇದಕ್ಕೆ ಒಂದು 8 ಮಾರ್ಕ್ಸ್ ಬರುವಂತ ಆನ್ಸರ್ ಯಾವ್ದಪ್ಪ ಅಂತಂದ್ರೆ, ಈ ಜರ್ನಲ್ ಎಂಟ್ರೀಸ್.
ನಾನು ಕಾಪಿ ಮಾಡಿದೆ. ಏನಕ್ಕೆ ನೋಡಿ, ಇಲ್ಲೇ ಬರದ್ರಿ, ಅವೇ ಜರ್ನಲ್ ಎಂಟ್ರೀಸ್ ಗಳನ್ನ ಬರದ್ರಿ. ಬಟ್ ಇಲ್ಲೇನಾಯ್ತು, ನಿಮಗೆ 5 ಮಾರ್ಕ್ಸ್ ಕೊಟ್ಟಿದ್ರು. ಬಟ್ ಅದೇ ರೀತಿ ಕೇಸ್ ನ ಜರ್ನಲ್ ಎಂಟ್ರೀಸ್ ಗಳೇ ಬಂದಿರ್ತವೆ. ಹೌದಾ? ನೋಡಿ, ಈಗ ಬೇಕಾದ್ರೆ ನಾನು ಕಂಪೇರ್ ಮಾಡಿ ನಿಮಗೆ ಕ್ವಶನ್ಸ್ ನ ತೋರಿಸ್ಲಾ? ನೋಡಿ, ಈ ರೀತಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ಏನಾಗಿದೆ, ದ ಪ್ರಿಫರೆನ್ಸ್ ಶೇರ್ಸ್ ಟು ಬಿ ರೆಡ್ಯೂಸ್ಡ್ ಟು ಅನ್ ಈಕ್ವಲ್ ನಂಬರ್ ಆಫ್ ರೆಡ್ಯೂಸ್ಡ್ ಟು ನ ಇದೆ, ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ರುಪೀಸ್ 50 ಈಚ್ ಅಂತ ಹೇಳ್ತಾರೆ. ಹೌದಾ? ಇಲ್ಲಿ ಏನ್ ಮಾಡಿದ್ದಾರೆ, ಅದೇ ಈಕ್ವಿಟಿ ಶೇರ್ ಇಸ್ ರಿಡ್ಯೂಸ್ ಟು ಎನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಇದ್ದಿದ್ದು 100 ರುಪೀಸ್ಗೆ. ಅಂದ್ರೆ ಫುಲ್ಲಿ ಪೇಡ್ ಅಂತ ಯಾಕೆ ಕೊಡ್ತಾರೆ, 100 ಇದ್ದದನ್ನ 50 ಇಳಿಸಿದ್ದಾರೆ. ನಾವು 50 ಅವ್ರಿಗೆ ಪೇ ಮಾಡಿ 50 ನಾವು ತಗೋಬೇಕು. ಇಲ್ಲಿ 100 ಇದ್ದದನ್ನ 25 ಇಳಿಸಿದ್ದಾರೆ, 25 ನಾವು ಅವ್ರಿಗೆ ಕೊಟ್ಟು ಉಳಿದ 75 ನಾವು ತಗೋಬೇಕಂತ. ಇಷ್ಟೇ ಇರೋ ಸ್ಟೇಟ್ಮೆಂಟ್. ದ ಅಮೌಂಟ್ ಬಂದಿದ್ರಿಂದ ಏನ್ ಮಾಡೋದು, ಸೊ ಅವೈಲೇಬಲ್ ಬಿ ಯೂಸ್ ಟು ರೈಟ್ ಆಫ್ ಬಿಲ್ಡಿಂಗ್ 20% ಅಂಡ್ ಸ್ಟಾಕ್ ಬೈ 15,000 ಅಂಡ್ ಸನ್ರಿ ಡೆಟಾರ್ಸ್ ಅಟ್ ಬೈ ರುಪೀಸ್ 20% ಅಂಡ್ ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಟೆಂಟ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದಾ? ಸೊ ಯಾವ ರೀತಿ ಇದ್ರದ್ದು ಒಂದು ಎಂಟ್ರೀಸ್ ಗಳು ಬರ್ತವೆ ಅಂತಂದ್ರೆ ನೋಡೋಣ. ಇಲ್ಲಿ ತೋರಿಸ್ತೀನಿ. ನಾನು ಆಲ್ರೆಡಿ ಇಲ್ಲಿ ಒಂದಿಷ್ಟು ಮಾಡಿದೀನಲ್ವಾ, ಈ ಹಳೆ ಲೆಕ್ಕದ್ದೇ ನಾನು ಏನ್ ಮಾಡಿದೀನಿ, ಅದನ್ನ ಕ್ಯಾರಿ ಮಾಡ್ಕೊಂಡಿದೀನಿ. ಸೊ ಅದ್ರ ಕ್ಯಾರಿಯಲ್ಲಿ ಸ್ವಲ್ಪ ಎಡಿಟ್ ಮಾಡ್ತೀನಿ ಅಷ್ಟೇ. ನಾನು ಜಾಸ್ತಿ ಏನು ಇದು ಮಾಡಕ್ ಹೋಗಲ್ಲ. ಎಕ್ಸ್ಪ್ಲನೇಷನ್ ಏನಕ್ಕಪ್ಪ ಅಂದ್ರೆ, ಸೊ ನಿಮಗೆ ಯಾವ್ದೇ ರೀತಿ ಇದು ಬೇಡ. ಹೌದಾ? ಸೊ ಇಲ್ಲ ಕನ್ಫ್ಯೂಷನ್ಸ್ ಆಗುತ್ತೆ ಅನ್ನೋದಾದ್ರೆ ಹೊಸದಾಗಿ ಮಾಡ್ಬಿಡೋಣ. ಓಕೆ, ಸೊ ಫಾರ್ಮೆಟ್ ಇದೆ, ಹೊಸದಾಗಿ ಮಾಡೋಣ. ಇಲ್ಲ ಎಡಿಟ್ ಮಾಡೋಣ, ವೇಟ್ ಮಾಡೋಣ. ಸೊ ಮೊದಲನೇದು ಏನಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಇದೆ, ಎರಡನೇದು ಈಕ್ವಿಟಿ ಶೇರ್ಸ್ ಮೇಲೆ ಇದೆ. ಸೊ ಉಲ್ಟಾ ಮಾಡೋಣ. ಅದರಲ್ಲಿ ಈಕ್ವಿಟಿ ಶೇರ್ಸ್ ಕ್ಯಾಪಿಟಲ್ ಆಫ್ ರುಪೀಸ್ ಎಷ್ಟು ಶೇರ್ಸ್ ಇದೆ, ಈಕ್ವಿಟಿ ಶೇರ್ಸ್ ಬಂದ್ಬಿಟ್ಟು ಫುಲ್ಲಿ ಪೇಡ್ ಅಂತ ಇದೆ 100, ಈಕ್ವಿಟಿ ಶೇರ್ಸ್ ಬಿ ರೆಡ್ಯೂಸ್ಡ್. ನಿಮಗೆ ಇಲ್ಲಿ ನೋಡಿ, ಪ್ರಿಫರೆನ್ಸ್ ಶೇರ್ಸ್ ಅಂತ ಕೊಟ್ಟಿದ್ದಾರೆ, ಈಕ್ವಿಟಿ ಶೇರ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಂತ ಕೊಟ್ಟಿದಾರ? ಇಲ್ಲ. ಏನಕ್ಕಪ್ಪ ಅಂದ್ರೆ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಟ್ಸ್ ಕೊಡ್ತಾರೆ ನೋಡಿ, ಇದರಲ್ಲಿ ಕೊಡ್ತಾರೆ 5000 ಪ್ರಿಫರೆನ್ಸ್ ಶೇರ್ಸ್, 5000 ಈಕ್ವಿಟಿ ಶೇರ್ಸ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹೌದಾ? ಹಾಗಿದ್ದಾಗ ಇಲ್ಲಿ ಬಂದು ನಾವು 5000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್, ಈಕ್ವಿಟಿ ಶೇರ್ಸ್ ನ 25 ಅವ್ರು ಲೆಸ್ ಮಾಡಿದ್ರು, ನಮಗೆ ಎಷ್ಟು ಬಂತು, 75 ರುಪೀಸ್ ಬಂತು. ನಾವ್ ಈಗ ಏನ್ ಮಾಡ್ಬೇಕಂತಂದ್ರೆ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಎಷ್ಟು ಬರುತ್ತೆ ಅಮೌಂಟ್ ಅಂತಂದ್ರೆ 3,75,000 ರುಪೀಸ್ ಅನ್ನೋಂಥದ್ದು ನಮಗೆ ಒಂದು ಈಕ್ವಿಟಿ ಶೇರ್ಸ್ ಕಡೆಯಿಂದ ಬರುತ್ತೆ. 3,75,000 ರುಪೀಸ್. ಹೌದಾ? ಇಲ್ಲಿ ಕೂಡ ಡೆಬಿಟ್ ಸೈಡ್ ಅಮೌಂಟ್ ಎಷ್ಟು ಬರುತ್ತೆ, 3,75,000 ರುಪೀಸ್. ಸೊ ನಾನು ಪೂರ್ತಿ ಎಲ್ಲ ಮಾಡ್ಕೊಂತ ಹೋದ್ರೆ ನಿಮಗೂ ಕೂಡ ಟೈಮ್ ಆಗುತ್ತೆ, ನನಗೂ ಕೂಡ ಟೈಮ್ ಆಗುತ್ತೆ. ಹಾಗಾಗಿ ಸೊ ಯಾರು ಕೂಡ ಟೈಮ್ ಕೂಡ ಹಾಳಾಗಬಾರ್ದು. ಹೌದಾ? ನೀವೀಗ ನನ್ನ ಜಲ್ದಿ ಕ್ಲಾಸ್ ಮಾಡಿಬಿಟ್ಟೆ ಅಂದ್ರೆ ನೀವು ಹೋಗಿ ಇವೇ ಕ್ವಶನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ತೀರಾ, ಆ ರೀತಿ ಇರುತ್ತೆ. ಹಾಗಾಗಿ ಸೊ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಎಂಟ್ರಿ ಆಗುತ್ತೆ. ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಏನಪ್ಪಾ ಇದೆ, 5000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 50 ಅವ್ರು ತಗೊಂಡಿದ್ದಾರೆ, 50 ನಮಗೆ ಕೊಟ್ಟಿದ್ದಾರೆ. ಸೊ ಎಲ್ಲಾಯ್ತು, ಸೊ ಚಾರ್ಜ್ ಮತ್ತೆ ಹೋಯ್ತು ಅನ್ನೋದು. ಓಕೆ, ಇರ್ಲಿ, ಅದೇನೆಲ್ಲ ಸಮಸ್ಯೆ ಎಲ್ಲ. ಕರೆಂಟ್ ಬಂದ ತಕ್ಷಣ ಮತ್ತೆ ಕನೆಕ್ಟ್ ಮಾಡ್ಕೊಳ್ಳೋಣ. 2,50,000 ರುಪೀಸ್ ಬಂತು. ಯಾರ ಕಡೆ ಅಂತ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕಡೆ ಅಂತ ಬಂತು 2,50,000. ಅದೇ. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಏನಪ್ಪಾ, ಇದು ಕೂಡ 2,50,000. ಸ್ವಲ್ಪ ವೇಟ್ ಮಾಡಿ, ಸ್ವಲ್ಪ ಬ್ರೈಟ್ನೆಸ್ ಆಗಿರ್ಬೋದು ಇದನ್ನೆಲ್ಲ ಕಡಿಮೆ ಮಾಡಿ ಸ್ವಲ್ಪ ಪವರ್ ಸೇವ್ ಮಾಡ್ತೀನಿ. ಓಕೆನಾ? ಸೊ ಆ ರೀತಿ ಏನಾದ್ರು ಬಂದಾಗ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. 2,50,000 ಅದು 2,50,000 ಆಯ್ತು. ಬೀಯಿಂಗ್ ಪರ್ಚೇಸ್ ಆಫ್, ಸೊ ಇಲ್ಲಿ ನರೇಶನ್ ಅಲ್ಲಿ ಕೂಡ ಎಡಿಟ್ ಮಾಡಿ ಈಚ್ ರೆಡ್ಯೂಸ್ ಟು ರುಪೀಸ್, ಇಲ್ಲಿ 25 ಗೆ ರೆಡ್ಯೂಸ್ ಮಾಡಿದ್ರೆ ನಮಗೆ 75 ಬಂತು. ಇಲ್ಲಿ ಏನ್ ಮಾಡಿದ್ರು 50 ಈಚ್ ರೆಡ್ಯೂಸ್ ಟು 50 ರುಪೀಸ್ ಮಾಡಿದ್ರೆ ನಮಗೆ ಎಷ್ಟು ಬಂತು ಅಂತಂದ್ರೆ 50 ರುಪೀಸ್ ಬಂತು. ಹೌದಾ? ಸೊ ಸೇಮ್ ಈಗ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಬಂದ್ವಿ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಏನೇನ್ ಹಾಕ್ಬೇಕು? ಹೌದಾ? ಸೊ ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಎಷ್ಟಾಗುತ್ತೆ ಕ್ಯಾಪಿಟಲ್ ರಿಡಕ್ಷನ್ ಅಂತ ಅಂದ್ರೆ, ಸೊ ನೋಡಿ 3,75,000. 3,70,000, ವೇಟ್ ಮಾಡಿ. ಸೊ ಕ್ಲಿಯರ್ ಎವ್ರಿಥಿಂಗ್, ಕ್ಲಿಯರ್. ಓಕೆ, 3,75,000 ರುಪೀಸ್ ಪ್ಲಸ್ 2,50,000 ರುಪೀಸ್, 2,50,000 ರುಪೀಸ್ ಈಕ್ವಲ್ಸ್ ಎಷ್ಟು ಬರುತ್ತಪ್ಪ, 6,25,000 ರುಪೀಸ್ ಬಂತಲ್ವಾ? ಈಗ ನಮ್ಮ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟು, 6,25,000 ರುಪೀಸ್ ಬಂತು. ಈಗ ಈ 6,75,000 ರುಪೀಸ್ ಇಟ್ಕೊಂಡು ನಾವ್ ಯಾರ್ಯಾರಿಗೆ ಪೇಮೆಂಟ್ ಮಾಡ್ಬೇಕು ಅಂದ್ರೆ, ಸೊ ನೋಡಿ, ನಾರ್ಮಲ್ ಆಗಿ 5 ಮಾರ್ಕ್ಸ್ ಕ್ವಶನ್ ಅಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರ್ತಿದ್ರು, ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡ್ತಿದ್ವಿ ಇವ್ರಿಗೆ ಮಾಡ್ರಿ ಅಂತ. ಈ 15 ಮಾರ್ಕ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಕೊಡ್ತಾರೆ. ಅಮೌಂಟ್ ಅವೈಲೇಬಲ್ ಟು ರೈಟ್ ಆಫ್ ಬಿಲ್ಡಿಂಗ್ ಕೊಡ್ತಾರೆ, ಸ್ಟಾಕ್ ಗೂ ಕೊಟ್ಟಿದ್ದಾರೆ, ಸನ್ರಿ ಡೆಟಾರ್ಸ್ ಗೂ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಏನಪ್ಪಾ ಅಂದ್ರೆ, ಸೊ ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಟೆಂಟ್ಸ್ ಗೂ ಕೂಡ ಕೊಟ್ಟಿದ್ದಾರೆ. ಬಟ್ ಇವೆಲ್ಲದಕ್ಕೂ ಮುಂಚೆ ನಾವ್ ಇನ್ನೂ ಒಂದನ್ನ ಏನ್ ಮಾಡ್ಬೇಕು, ಕ್ಯಾಲ್ಕುಲೇಷನ್ ಮಾಡ್ಬೇಕು. ಯಾವ್ದು, ಟು ಪಿ ಅಂಡ್ ಎಲ್ ಅಕೌಂಟ್. ಇಲ್ಲಿದೆ ನೋಡಿ, ಪಿ ಅಂಡ್ ಎಲ್ ಅಕೌಂಟ್ ಆಗಿರ್ಬೋದು, ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಆಗಿರ್ಬೋದು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆಗಿರ್ಬೋದು, ಇವನ್ನು ಕೂಡ ಮಾಡ್ಬೇಕು ನಾವು. ಯಾವ ಟೈಮ್ ಅಲ್ಲಿ ರಿಸರ್ವ್ ಅಮೌಂಟ್ ಮೈನಸ್ ಅಲ್ಲಿದ್ದಾಗ, ರಿಸರ್ವ್ ಅಮೌಂಟ್ ಮೈನಸ್ ಅಲ್ಲಿ ಇತ್ತು ಅನ್ನುವಾಗ ನಾವು ಅದರದ್ದು ಪೇಮೆಂಟ್ ಮಾಡ್ಬೇಕಾಗತ್ತೆ. ಹೌದಾ? ಸೊ ಮೊದಲನೇದಾಗಿ ನಾವು ಪೇಮೆಂಟ್ ಮಾಡ್ಬೇಕಾಗಿರೋದು, ಸೊ ವೇಟ್ ಮಾಡಿ, ಇದನ್ನ ಇಷ್ಟನ್ನು ತೆಗಿತೀನಿ, ಇಲ್ಲಿ ತೆಗಿತು, ವೇಟ್ ತೆಗೆದು. ಸೊ ನೆಕ್ಸ್ಟ್ ಏನಪ್ಪಾ, ಇದನ್ನು ಕೂಡ ತೆಗೆದ್ಬಿಡ್ತೀನಿ ಅಮೌಂಟ್ಸ್. ಓಕೆ, ಹೋಯ್ತಾ? ಸೊ ಈಗ ಇಲ್ಲಿ ಬಂತ. ಸೊ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ 6,25,000 ಇದೆ. ಸೊ ನಮಗೆ ಬಂದಿದ್ದು 2. ಮೊದಲನೇದೇನು, ಪಿ ಅಂಡ್ ಎಲ್ ಅಕೌಂಟ್. ಪಿ ಅಂಡ್ ಎಲ್ ಅಕೌಂಟ್. ಹೌದಾ? ಪಿ ಅಂಡ್ ಎಲ್ ಅಕೌಂಟಿಗೆ ಬಂತು. ಪಿ ಅಂಡ್ ಎಲ್ ಅಕೌಂಟಿಗೆ ಎಷ್ಟು ಪೇಮೆಂಟ್ ಮಾಡ್ಬೇಕಪ್ಪ? ಸೊ ನೋಡ್ಕೊಂಡ್ ಬರೋಣ. ಪಿ ಅಂಡ್ ಎಲ್ ಅಕೌಂಟಿಗೆ
2,15,000 rupees ಬರೀ ನಾವು P&L ಗೆ ಹಾಕ್ಬೇಕು. 2,15,000 rupees ಹಾಕಿದ್ರ. ಸೊ ನೆಕ್ಸ್ಟ್ ಟು P&L ಆಯ್ತಾ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಟು ಮತ್ತೆ ಯಾವುದು ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಹೌದಾ, ಎಕ್ಸ್ಪೆನ್ಸಸ್ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಮೌಂಟ್ ಬಂದ್ಬಿಟ್ಟು ಎಷ್ಟಿತ್ತು, 18 ಏನೋ ಇತ್ತದು. ಸೊ 8 ಮಾಡಿ 12,000 ಅಂತ ಇದೆ ಹೌದಾ. ಸೊ ನೆಕ್ಸ್ಟ್ ಟು ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಆಯ್ತು. ಟು ಏನದು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್. ಸೊ ಇವು ಕೂಡ ಹಾಕ್ಲೇಬೇಕು. ಸೊ ಏನದು ಇದನ್ನ ಕೊಟ್ಟಾಗ ಬ್ಯಾಲೆನ್ಸ್ ಶೀಟ್ ಕೊಟ್ಟಾಗ ತುಂಬಾ ಕನ್ಫ್ಯೂಷನ್ ಆಗ್ತದೆ, ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕಂತ. ಬರೀ ನೀವು ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ ಅಷ್ಟೇ ಲೆಸ್ ಮಾಡಿದ್ರೆ ಆನ್ಸರ್ ಬರಲ್ಲ. ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಂತ ಹೌದಾ. ಸೊ ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಎಷ್ಟಿದೆ ನೋಡೋಣ, 18,000 ಇದೆ ಹೌದಾ. ಸೊ ನೆಕ್ಸ್ಟ್ ಇನ್ನು ಇನ್ಮೇಲೆ ಯಾರ್ಯಾರಿಗೆ ಮಾಡ್ಬೇಕಪ್ಪ ಪೇಮೆಂಟ್ ಅಂತ ಅಂದ್ರೆ ಇಲ್ಲಿರುತ್ತಲ್ಲ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದು. ಸೊ ಅಮೌಂಟ್ ರೈಟ್ ಆಫ್ ಬಿಲ್ಡಿಂಗ್ ಅಟ್ 20% ಅಂತ ಹೇಳ್ತಾರೆ. ಬಿಲ್ಡಿಂಗ್ ವ್ಯಾಲ್ಯೂ ನೋಡೋಣ. ಇಲ್ಲಿ ನೋಡಿ ಬಿಲ್ಡಿಂಗ್ ವ್ಯಾಲ್ಯೂ 1,73,000 ಇದೆ ಹೌದಾ. ಸೊ 1,73,000 ಇಂಟು 20% ಡಿವೈಡೆಡ್ ಬೈ 100 ಅಂತಂದ್ರೆ 34,600 ನ ನಾವು ಬಿಲ್ಡಿಂಗ್ ಕೊಡ್ಬೇಕು ಹೌದಾ. ಟು ಬಿಲ್ಡಿಂಗ್ 34,600 ಓಕೆನಾ. ಸೊ ನೆಕ್ಸ್ಟ್ ಅಂದ್ರೆ ಸಾರಿ ಇದು ಅಮೌಂಟ್ ಹೊರಗಡೆ ಆಗ್ಬೇಕಿತ್ತು. 34,600 ಓಕೆನಾ. ಸೊ ನೆಕ್ಸ್ಟ್ ಟು ಬಿಲ್ಡಿಂಗ್ ಗೆ 20% ತಗೊಂಡ್ರ. ನೆಕ್ಸ್ಟ್ ಮತ್ತೆ ಏನ್ ಹೇಳಿದಾರೆ ಪೇಮೆಂಟ್ ಮಾಡೋದಕ್ಕೆ ಅಂತಂದ್ರೆ ನೋಡೋಣ. ಇಲ್ಲಿ ನೋಡಿ ಟು ಬಿಲ್ಡಿಂಗ್ ಅಟ್ 20% ಸ್ಟಾಕ್ ಬೈ 15,000 ಅಂತ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಟು ಸ್ಟಾಕ್ ಎಷ್ಟಿದೆ 15,000 ಟು ಸ್ಟಾಕ್ ಆನ್ 15,000 rupees ಆಯ್ತು. ಸೊ ನೆಕ್ಸ್ಟ್ ಟು ಸನ್ಡ್ರಿ ಡೆಟರ್ಸ್ ಅಟ್ 20% ಅಂತ ಹೇಳ್ತಾರೆ ಹೌದಾ. ಟು ಡೆಟರ್ಸ್ ಸನ್ಡ್ರಿ ಡೆಟರ್ಸ್ ಹೌದಲ್ಲ. ಟು ಸನ್ಡ್ರಿ ಡೆಟರ್ಸ್ ಎಷ್ಟು ಹೇಳಿದ್ದಾರೆ ಅಟ್ 20% ಅಂತಂದ್ರೆ ಡೆಟರ್ಸ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಬಂದ್ಬಿಟ್ಟು ಡೆಟರ್ಸ್ ವ್ಯಾಲ್ಯೂ 76,500 ಇದೆ. ಸೊ ನಾರ್ಮಲ್ ಆಗಿ 76,500 ಇಂಟು 20 ಡಿವೈಡೆಡ್ ಬೈ 100 15,300 20% ಆಗುತ್ತೆ ಫ್ರೆಂಡ್ಸ್ ಓಕೆನಾ. ಸನ್ಡ್ರಿ ಡೆಟರ್ಸ್ ಬಂದ್ಬಿಟ್ಟು 15,300 ಓಕೆ. ಸೊ ನೆಕ್ಸ್ಟ್ ಸನ್ಡ್ರಿ ಡೆಟರ್ಸ್ ಆಯ್ತಾ. ನೆಕ್ಸ್ಟ್ ಮತ್ತೆ ಯಾರಿಗೆ ಪೇಮೆಂಟ್ ಮಾಡ್ಬೇಕು ಇಲ್ಲಿ ಕೊಟ್ಟಿರ್ತಾರೆ ಎಲ್ಲ ನೋಡ್ತಾ ಇರ್ಬೇಕು. ಸೊ ಎಷ್ಟು ಜನಕ್ಕಾಗುತ್ತೆ ಅಷ್ಟಕ್ಕೂ ಪೇಮೆಂಟ್ ಮಾಡ್ಲೇಬೇಕು. ಸೊ ಸನ್ಡ್ರಿ ಡೆಟರ್ಸ್ ಅಂಡ್ ದ ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಟೆಂಟ್ಸ್ ಅಂತ ಹೇಳಿದೆ ಹೌದಾ. ಈಗ ನಾವು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಒಂದ್ ಕಡೆ 6,25,000 rupees ಇತ್ತ ಮೈನಸ್ ಇದರಲ್ಲಿ 2,15,000 P&L ಮೈನಸ್ 12,000 ಬಂದ್ಬಿಟ್ಟು ಯಾವುದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಮೈನಸ್ 18,000 ಸಾರಿ 18,000 ಬಂದ್ಬಿಟ್ಟು ನೆಕ್ಸ್ಟ್ ಅದು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ 34,600 ಮೈನಸ್ 15,000 ಮೈನಸ್ 15,300 ಹೌದಾ. ಇನ್ನೆಷ್ಟು ಉಳಿದ್ ನಮ್ಮ ಹತ್ರ 3,15,100 rupees ಉಳಿದಿದೆ ಅಲ್ವಾ. ಈ 3,15,100 rupees ಏನ್ ಉಳಿತು ಇದನ್ನ ನಾವ್ ಎಲ್ಲಿಗೆ ಹಾಕ್ಬೇಕಪ್ಪ ಅಂತಂದ್ರೆ ಯಾವ್ದಕ್ಕೆ ಪೇಟೆಂಟ್ಸ್ ಅಕೌಂಟಿಗೆ ಹಾಕ್ಬೇಕು. ಏನಕ್ಕೆ ಪೇಟೆಂಟ್ಸ್ ಅಕೌಂಟ್ ಹೌದಾ. ನಾನು 5 marks ಇನ್ ಸಾಲ್ವ್ ಮಾಡಿದಾಗ ಏನ್ ತಗೊಂಡಿದ್ದೆ ಹೇಳ್ರಿ, ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಹಾಕ್ಬೇಕಂತ ಹೇಳುತ್ತೆ. ಬಟ್ ಇಲ್ಲಿ ಯಾಕೆ ಪೇಟೆಂಟ್ಸ್ ಅಂದ್ರೆ ಕೊಡಿ ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಟೆಂಟ್ಸ್. ಸೊ ದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಡಿಸೈಡ್ ಮಾಡುತ್ತೆ ಪ್ರಾಬ್ಲಮ್ ನ ಹೌದಾ. ಟು ಪೇಟೆಂಟ್ಸ್ ಅಕೌಂಟ್ ಹೌದಾ. ಟು ಪೇಟೆಂಟ್ಸ್ ಅಕೌಂಟ್ ಎಷ್ಟು ಬಂತ 3,15,100 ಅಂತ ಬಂತು. 3,15,100 ಇದನ್ನ ನಾವು ಪೇಟೆಂಟ್ಸ್ ಅಕೌಂಟ್ ಹಾಕ್ತಿವಿ. ಸೊ ಬೀಯಿಂಗ್ ಅದಕ್ಕೆ ತಕ್ಕಾಗಿ ನೀವು ಇದನ್ನ ಮಾಡ್ಕೊಳ್ಳಿ, ಎಡಿಟ್ ಮಾಡ್ಕೊಂತೀರಾ. ಸೊ ಈಗ ಜರ್ನಲ್ ಎಂಟ್ರೀಸ್ ಆಯ್ತು. 18th ಕ್ವಶನ್ ಜರ್ನಲ್ ಎಂಟ್ರೀಸ್ ಆಯ್ತು. ಈಗ ಜರ್ನಲ್ ಎಂಟ್ರಿ ಆದ ತಕ್ಷಣ ಏನ್ ಮಾಡ್ಬೇಕು ನಾವು ಬ್ಯಾಲೆನ್ಸ್ ಶೀಟ್ ಕೂಡ ಮಾಡ್ಬೇಕಲ್ವಾ. ಇದಕ್ಕೆ ಬ್ಯಾಲೆನ್ಸ್ ಶೀಟ್ ತುಂಬಾ ಈಸಿಯೆಸ್ಟ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಇದೆ ನೋಡಿ ಹೌದಾ. ಎಷ್ಟು ಈಸಿಯಾಗಿ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬಹುದು ಅಂತಂದ್ರೆ ಇಲ್ಲಿಗ ಸೊ ನಾನು ಜಸ್ಟ್ ಹಂಗೆ ಹೇಳ್ತೀನಿ ನೋಡಿ. ಈಗ ಯಾವ ತರ ಒಂದು ಪರ್ಟಿಕ್ಯುಲರ್ ಇನ್ನೊಂದು ನೋಟ್ ನಂಬರ್, ಇನ್ನೊಂದು ಅಮೌಂಟ್ ಓಕೆನಾ. ಸೊ ನೆಕ್ಸ್ಟ್ ಈಗ ನೋಡೋಣ ಇದೇ ಫಾರ್ಮೆಟ್ ದೊಡ್ಡದು ಮಾಡೋಣ. ಸೊ ಇದಕ್ಕೆ ಬ್ಯಾಲೆನ್ಸ್ ಶೀಟ್ ಅಂತ ಹೆಡ್ಡಿಂಗ್ ಹಾಕೊಳ್ಳಿ ನೀವೆಲ್ಲರೂ ಸೇರ್ಕೊಂಡು ಓಕೆನಾ. ಸೊ ಬ್ಯಾಲೆನ್ಸ್ ಶೀಟ್ ಪರ್ಟಿಕ್ಯುಲರ್ ಓಕೆ. ಪರ್ಟಿಕ್ಯುಲರ್ ಮೊದಲನೇದು ಏನಪ್ಪಾ. ಸೊ ಫಸ್ಟ್ ಒನ್ ಹೌದಾ ಈಕ್ವಿಟಿ ಅಂಡ್ ಲಯಬಿಲಿಟಿ ಹೌದಾ. ಸೊ ನಾನು ಹೇಳ್ತೀನಿ ಕೇಳಿ ಈಕ್ವಿಟಿ ಅಂಡ್ ಲಯಬಿಲಿಟಿ. ಸೊ ನೀವು ನಂತರನೇ ಬರಿಬೇಡಿ ಈಕ್ವಿಟಿ ಅಂಡ್ ಲಯಬಿಲಿಟಿ. ಇದ್ರ ಮುಂದ್ಗಡೆ ಏನ್ ಬರುತ್ತೆ ಹೌದಾ ಈಕ್ವಿಟಿ ಅಂಡ್ ಲಯಬಿಲಿಟಿ. ಅದ್ರ ಕೆಳಗಡೆ ಶೇರ್ ಹೋಲ್ಡರ್ಸ್ ಫಂಡ್ ನಾನು SHF ಅಂತ ಬರಿತೀನಿ
ಶೇರ್ ಹೋಲ್ಡರ್ಸ್ ಫಂಡ್. ಇದರಿಂದ ಏನ್ ಬರುತ್ತಪ್ಪ, ಶೇರ್ ಕ್ಯಾಪಿಟಲ್ ಅಂತ ಬರುತ್ತೆ. ಸೊ ಈಸಿಯಾಗಿ ಕೇಳಿಸ್ಕೋಬೇಕು, ಅವಾಗ್ಲೇ ನೆನಪು ಬರುದು. ಈಗ ನಾನು ಹಂಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದೀನಿ. SHF ಅಂದ್ರೆ ಏನು, ಶೇರ್ ಹೋಲ್ಡರ್ಸ್ ಫಂಡ್. SC ಅಂದ್ರೆ ಏನು, ಶೇರ್ ಕ್ಯಾಪಿಟಲ್. ಶೇರ್ ಕ್ಯಾಪಿಟಲ್ ನೋಟ್ ನಂಬರ್ 1. ಏನಕ್ಕೆ ಇದಕ್ ಮಾತ್ರ ನೋಟ್ ನಂಬರ್ 1 ಹಾಕ್ತೇವೆ ನಾವು, ಏನಕ್ಕಪ್ಪ ಅಂತಂದ್ರೆ, ಸೊ ಅಲ್ಲಿ ನೋಡಿ ಶೇರ್ ಕ್ಯಾಪಿಟಲ್ ಅಲ್ಲಿ ಈಗ ನಾವು ರಿಡಕ್ಷನ್ ಮಾಡಿದೀವಿ, ಹೌದಾ. ಇವ್ರಿಗೆ 75 rupees 100 rupees ಕೊಡೋ ಜಾಗಕ್ಕೆ ನಾವು 25 ಕೊಡ್ತಾ ಇದೀವಿ. ಇವ್ರಿಗೆ 100 ಕೊಡೋ ಜಾಗ 50 ಕೊಡ್ತಾ ಇದೀವಿ. ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ. ಹಾಗಾಗಿ ಈ ಕಡೆ ಬನ್ನಿ. ಸೊ 5000 ಪ್ರಿಫರೆನ್ಸ್ ಶೇರ್ಸ್ಗೆ ಇಂಟು ಎಷ್ಟಪ್ಪ ಕೊಡ್ತಾ ಇದೀವಿ ನಾವು, ಪ್ರಿಫರೆನ್ಸ್ ಶೇರ್ಸ್ಗೆ 50 rupees ಕೊಡ್ತಾ ಇದೀವಿ, ಹೌದಾ. 2,50,000 rupees ಪ್ರಿಫರೆನ್ಸ್ ಶೇರ್ಸ್ ಅಮೌಂಟ್ ಆಯ್ತಾ, ಶೇರ್ ಕ್ಯಾಪಿಟಲ್ಗೆ. ಸೊ ನೆಕ್ಸ್ಟ್ ಅದೇ 5,000 ಶೇರ್ಸ್ಗೆ ಇಂಟು ಎಷ್ಟಪ್ಪ 25 rupees ಮತ್ತೆ ಇಕ್ವಿಟಿ ಶೇರ್ಸ್ ಹೋಲ್ಡರ್ಸ್ ಕೊಡ್ತಾ ಇದೆ. ಎಷ್ಟಾಯ್ತು, 1,25,000 ಆಯ್ತಾ. ಇವೆರಡನ್ನ ಸೇರಿಸಿದ್ರೆ ಎಷ್ಟಾಯ್ತು, 3,75,000 rupees ಆಯ್ತು. 3,75,000 rupees. ಈ ರೀತಿ ಒಂದು ನೋಟ್ ಶೇರ್ ಕ್ಯಾಪಿಟಲ್ ಮಾತ್ರ ನೋಟ್ ನಂಬರ್ 1 ಅನ್ನ ಎಂಟ್ರಿ ಮಾಡ್ಕೊಳ್ಳಿ, ಆಯ್ತಾ. ಸೊ ನೆಕ್ಸ್ಟ್ ಏನಪ್ಪಾ, ಶೇರ್ ಕ್ಯಾಪಿಟಲ್ ಆಯ್ತು, ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತಾ. ಸೊ ರಿಸರ್ವ್ ಅಂಡ್ ಸರ್ಪ್ಲಸ್ ಬರೀರಿ ನೋಡೋಣ, ನಾನು ಹೇಳ್ತೇನೆ ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತಾ ಇಲ್ವಾ ಅಂತ ಹೇಳಿ. ರಿಸರ್ವ್ ಅಂಡ್ ಸರ್ಪ್ಲಸ್, ರಿಸರ್ವ್ ಅಂಡ್ ಸರ್ಪ್ಲಸ್ ಬರುತ್ತಾ ಎಂಟ್ರಿ, ಇಲ್ಲ ಬರಲ್ಲ. ಏನಕ್ಕಪ್ಪ ಅಂದ್ರೆ ನಮ್ದರಲ್ಲಿ ರಿಸರ್ವ್ ನಾವ್ ಏನ್ ಮಾಡಿದೀವಿ, ಸೊ ಅದನ್ನ ಮೊದಲು ಇದ್ದಿದ್ದು ಆಲ್ರೆಡಿ ಮೈನಸ್ ಅಲ್ಲಿ ಇದ್ದಿದ್ದ ರಿಸರ್ವ್ ನ 2,15,000 ಕೊಟ್ಟು ಕ್ಲಿಯರ್ ಮಾಡಿದೀವಿ ಒಂದು. ನೆಕ್ಸ್ಟ್ ಬ್ಯಾಲೆನ್ಸ್ ಉಳಿದಿದ್ದ ಅಮೌಂಟ್ ಅನ್ನ ಕ್ಯಾಪಿಟಲ್ ರಿಸರ್ವ್ ಹಾಕ್ಲಿಲ್ಲ, ಪೇಟೆಂಟ್ಸ್ ಹಾಕ್ಬೇಕಂತ ಹೇಳಿದ್ರೆ ಪೇಟೆಂಟ್ಸ್ ಅಪ್ಲೋಡ್ ಮಾಡಿದೀವಿ ಒಂದು. ಹಾಗಾಗಿ ಕ್ಯಾಪಿಟಲ್ ರಿಸರ್ವ್ ಇರಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕರೆಂಟ್ ಲಯಬಿಲಿಟೀಸ್ ಅಂತ ಹೇಳ್ತಾರೆ. ಹೌದಾ. ಸೊ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಏನ್ ಬರುತ್ತೆ, ಸೊ ನಾನು ಈ ರೀತಿ ಬರಿತೀನಿ ಅಂತ ನೀವು ಬರಿಬೇಡಿ. ಸೊ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುವಂತದ್ದು ಟ್ರೇಡ್ ಪೇಯಬಲ್ಸ್, T/P ಟ್ರೇಡ್ ಪೇಯಬಲ್ಸ್ ಬರುತ್ತೆ. ಸೊ ನನಗೇನಪ್ಪಾ ಅಂದ್ರೆ ಕ್ಲಾಸ್ ಎಲ್ಲಿ ಅರ್ಧಕ್ಕೆ ಎಂಡ್ ಆಗುತ್ತೆ ಏನೋ ಅಂತ ನೋಡ್ತಾ ಇದ್ದೆ, ಅದಕ್ಕಷ್ಟೇ. ಸೊ ನೆಕ್ಸ್ಟ್ ಕ್ರೆಡಿಟರ್ಸ್, ಹೌದಾ. ಸೊ ನೆಕ್ಸ್ಟ್ ಬಂತು ಟ್ರೇಡ್ ಪೇಯಬಲ್ಸ್ ಮತ್ತೆ ಕ್ರೆಡಿಟರ್ಸ್ ಬಂತ. ಕ್ರೆಡಿಟರ್ಸ್ ಅಮೌಂಟ್ ಎಷ್ಟಿದೆ, 50,000 rupees ಇದೆ. ನೋಡ್ಕೊಂಡ್ ಬನ್ನಿ ಎಷ್ಟಿದೆ. 50,000. ನಾವ್ ಇದಕ್ಕೆ ಯಾವುದೇ ರೀತಿಯಾದಂತ ಒಂದು ಚೇಂಜಸ್ ಮಾಡಿದೀವ, ಇಲ್ಲ. ಹಾಗಾಗಿ ಏನಾಗುತ್ತೆ, ಸೊ 50,000 rupees ಆಸ್ ಯೂಶುವಲ್ 50,000 rupees ನ ಬಂತು, ಓಕೆನಾ. ಸೊ ಈ ಕಡೆ ಬಂದಿದ್ದು ಎಷ್ಟು, ಈಗ 42,500 ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ನ ಒಂದು ಟೋಟಲ್, ಹೌದಾ. 42,500. ಓಕೆ. ಸೊ ವೇಟ್ ಮಾಡಿ, 4,25,000, ಸಾರಿ 4,25,000 rupees ಬಂತು. ಓಕೆ. ಸೊ ನೆಕ್ಸ್ಟ್ ಈಗ ಸೆಕೆಂಡ್ ಅಂದ್ರೆ ಅಸೆಟ್ಸ್. ಅಸೆಟ್ಸ್ ಅಲ್ಲಿ ಏನ್ ಬರುತ್ತೆ, ಮೊದಲನೇದಾಗಿ ವೇಟ್ ಮಾಡಿ, ಏನದು ನಾನ್ ಕರೆಂಟ್ ಅಸೆಟ್ಸ್ ಅಂತ ಬರುತ್ತೆ, ಹೌದಾ. ನಾನ್ ಕರೆಂಟ್ ಅಸೆಟ್ಸ್ ಅದರಲ್ಲಿ ಮತ್ತೇನ್ ಬರುತ್ತೆ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, TFA, ಹೌದಾ. ಕೇಳಿಸ್ಕೊಳ್ಳಿ, ಹಂಗಿದ್ರೆ ನಾನು ಹೇಳೋದು ಅರ್ಥ ಆಗುತ್ತೆ. TFA ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್, ಅದರಲ್ಲಿ ಏನ್ ಬರುತ್ತೆ, ಬಿಲ್ಡಿಂಗ್ ಬರುತ್ತೆ, ಹೌದಾ. ಸೊ ನೋಡಿ ಏನ್ ಬರುತ್ತಪ್ಪ, ಇಲ್ಲಿದೆ ಬಿಲ್ಡಿಂಗ್ ಇದೆ, ಹೌದಾ. ಸೊ ವೇಟ್ ಮಾಡಿ, ಚಾರ್ಜ್ ನೋಡೋದು ಕೂಡ ಇಲ್ಲಿ ಪಾಸಿಬಲ್ ಆಗ್ತಿಲ್ಲ. ಓಕೆ ಇರ್ಲಿ, ನೋಡೋಣ ಏನಾಗುತ್ತದೆ. ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಇದೆ ಬಿಲ್ಡಿಂಗ್ ಅಲ್ಲಿ, 1,73,000 ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ ರಿಸೀವಬಲ್ ಇದೆಲ್ಲ 50,000 ಇದೆ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದೊಂದೇ ಯಾವ ರೀತಿ ಇರುತ್ತಲ್ಲೋ ಆ ರೀತಿ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಯಾವ ತರ, ಹಿಂಗೆ ಈಗ ನಾವೇನಾದ್ರು ಲೆಸ್ ಮಾಡಿದ್ವಿ ಅಂದ್ರೆ ಲೆಸ್, ಇಲ್ಲ ಅಂದ್ರೆ ಆಡ್ ಆಯ್ತು ಏನಾದ್ರು ಅಂತಂದ್ರೆ ಆಡ್ ಮಾಡ್ಕೊಂಡು, ಹೌದಾ. ಇವ್ರಿಗೆ ಯಾವುದೇ ರೀತಿ ಚೇಂಜಸ್ ಆಗಿಲ್ಲ. ಇಲ್ಲಿ ಪೇಟೆಂಟ್ಸ್ 5 lakh ಕೊಡ್ಬೇಕಿತ್ತು, ನಾವು 3 lakhs ನ ಕೊಟ್ಟಿದೀವ, ಹೌದಾ. ಟೈಮ್ ಮತ್ತೆ ಈ ಟೈಮ್ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಏನಪ್ಪಾ ಅಂದ್ರೆ, ಸೊ ಒಂದ್ ಸ್ವಲ್ಪ ಎಲೆಕ್ಟ್ರಿಸಿಟಿಯಲ್ಲಿ ಸ್ವಲ್ಪ ಇದಾಗಿ, ಸೊ ಲ್ಯಾಪ್ಟಾಪ್ ಚಾರ್ಜ್ ಇದ್ದಿಲ್ಲ. ಈಗ ಕರೆಂಟ್ ಬಂದ ಮೇಲೆ ಸೊ ಚಾರ್ಜ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ವಿ, ಓಕೆನಾ ಫ್ರೆಂಡ್ಸ್. ನಾವು ಈಗ ಏನಪ್ಪಾ, ಈಗ ಅಸೆಟ್ಸ್ ನಾನ್ ಕರೆಂಟ್ ಅಸೆಟ್ಸ್ ಮತ್ತೆ ಅದರಲ್ಲಿ ಅಂಡರ್ ದಟ್ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಇದೆ. ಅದ್ರ ಕೆಳಗಡೆ ಸೊ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ತಗೊಂಡಿದ್ವಿ, ಹೌದಾ. ಸೊ ಬಿಲ್ಡಿಂಗ್ ನ ಒಂದು ಅಮೌಂಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಬಿಲ್ಡಿಂಗ್ ಅಮೌಂಟ್ ಬಂದ್ಬಿಟ್ಟು 1,73,000 ಇದೆ. ಸೊ ಈ 1,73,000 ಡೈರೆಕ್ಟ್ ಎಂಟ್ರಿ ಮಾಡ್ಬೇಕಾ, ಇಲ್ಲ. ಸೊ 1,73,000 ಯಾವ ರೀತಿ ಎಂಟ್ರಿ ಮಾಡ್ಬೇಕಂತಂದ್ರೆ, ಅದ್ರ ಒಂದು ಇಲ್ಲಿ ಡಿಪ್ರಿಸಿಯೇಷನ್ ಕಳೆದಿರ್ತೀವಲ್ವಾ. ಸೊ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ಸೊ ಕ್ವಶನ್ ಅಲ್ಲಿ ಕೊಟ್ಟಿದ್ರಲ್ವಾ, ವಾಟ್ ಯು ನೋ ದಟ್ ಬಿಲ್ಡಿಂಗ್ ರೈಟ್ ಆಫ್ ಬಿಲ್ಡಿಂಗ್ ಅಟ್ 20% ಅಂತ ಹೇಳ್ಬಿಟ್ಟು, ಸೊ ಅದನ್ನ ಲೆಸ್ ಮಾಡ್ಬೇಕು ಬಿಲ್ಡಿಂಗ್ ಅಲ್ಲಿ. ಸೊ ಬಿಲ್ಡಿಂಗ್ ಅಮೌಂಟ್ ಇದ್ದಿದ್ದು 1,73,000. ಸೊ ಅದರಲ್ಲಿ ನಾವು ಆ ಬಿಲ್ಡಿಂಗ್ ಅಮೌಂಟ್ 34,600 20% ಲೆಸ್ ಮಾಡಿರ್ತೀವಲ್ಲ, ಅದನ್ನ ಲೆಸ್ ಮಾಡಿ ಉಳಿದಿರುವಂತ ಅಮೌಂಟ್ ಅನ್ನು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ 1,38,400 rupees, 1,38,400 rupees, ಓಕೆ. 1,38,400
400 rupees. ಓಕೆನಾ. ಸೊ ನೆಕ್ಸ್ಟ್ ಫ್ರೆಂಡ್ಸ್, ಅಸೆಟ್ಸ್ ಅಲ್ಲಿ ಬಿಲ್ಡಿಂಗ್ ಆಯ್ತು. ಅದಾದ್ಮೇಲೆ ಏನಿದೆಪ್ಪ, ಸೊ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ಸ್ ಆದ ತಕ್ಷಣ ಏನಿದೆ, ಇಂಟ್ಯಾಂಜಿಬಲ್ ಅಸೆಟ್ಸ್, ಅದರಲ್ಲೂ ಪೇಟೆಂಟ್ಸ್ ಇದೆ. ಸೊ ನಾವು ಪೇಟೆಂಟ್ಸ್ ಪೇಮೆಂಟ್ ಮಾಡಿದೀವಿ, ಎಷ್ಟು ಮಾಡಿದ್ವಿ, 31,510 rupees ನ ಪೇಮೆಂಟ್ ಮಾಡಿದೀವಿ, ಹೌದಾ. ಸೊ ನೆಕ್ಸ್ಟ್ ಇದರಲ್ಲಿ ಪೇಟೆಂಟ್ಸ್. ಸೊ ನಿಮಗೆ ಐ ಥಿಂಕ್ ಇದರ ವಾಯ್ಸ್ ಸ್ವಲ್ಪ ಸ್ಲೋ ಬರ್ಬೋದು, ಹೇಳೋಕ್ಕಾಗಲ್ಲ. ಸೊ ಫ್ಯಾಮಿಲಿಯಲ್ಲಿ ಈ ರೀತಿ ಇರೋದು. ಸೊ 5 lakh rupees ಇತ್ತು, ನಾವು 3,15,100 ಪೇ ಮಾಡಿದೀವಿ, ಹೌದಾ. ಸೊ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 5 lakh ಮೈನಸ್ ಈಗ ನಾವು ಮಾಡಿರೋಂಥ ಪೇಮೆಂಟ್ ಬಂದ್ಬಿಟ್ಟು 3,50,100 ಈಕ್ವಲ್ಸ್. ಸೊ ನಾವು ಇನ್ನು ಅವರಿಗೆ 1,84,900 ಪೇಟೆಂಟ್ ಬ್ಯಾಲೆನ್ಸ್ ಹೋಗಿದೆ, ಹೌದಾ. ಸೊ ನೆಕ್ಸ್ಟ್ ಪೇಟೆಂಟ್ಸ್ ಆಯ್ತಾ. ಅದಾದ್ಮೇಲೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದು ನೋಡಿದ್ರೆ, ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಬರುತ್ತೆ. ಸೊ ಇಲ್ಲಿ ಬರ್ಕೊಳ್ಳಿ. ಸೊ ಕರೆಂಟ್ ಅಸೆಟ್ಸ್ ಇದ್ರಲ್ಲಿ ಬಂದ್ಬಿಟ್ಟು ಸ್ಟಾಕ್ ಅಂತ ಬರುತ್ತೆ. ಮೊದಲನೇದು ಸ್ಟಾಕ್, ಟೋಟಲ್ ಒರಿಜಿನಲ್ ಸ್ಟಾಕ್ ಎಷ್ಟಿದೆ ವ್ಯಾಲ್ಯೂ, ಸೊ 55,000 ಇತ್ತು. ಅದರಲ್ಲಿ ನಾವು ಏನ್ ಮಾಡಿದೀವಿ, ಸೊ ಮೈನಸ್ 15% ರೈಟ್ ಆಫ್ ಮಾಡಿದೀವಿ ಅಲ್ವಾ ಇಲ್ಲಿ. ಸೊ 15,000, ಈ 15,000 rupees ನಾವೇನ್ ಮಾಡ್ಬೇಕು, ಸೊ ಪ್ಲೇಸ್ ಮಾಡಿ ಎಂಟರ್ 40,000 ಅನ್ನ ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಲೆಕ್ಕದಲ್ಲಿ ಹಾಕ್ಬೇಕು. 2 lakh ಅಲ್ಲಿಗೆ 40,000 ಎಂಟ್ರಿ ಮಾಡ್ಬೇಕು. ಐ ಥಿಂಕ್ ಈ ವಿಡಿಯೋದಲ್ಲಿ ಸ್ವಲ್ಪ ನಿಮಗೆ ಸಮಸ್ಯೆ ಆಗ್ಬೋದು, ಬಟ್ ನನಗೆ ಅನ್ನಿಸ್ತಾ ಇರೋದು ನಿಮಗೆ ಬೇಕಾಗಿರುವಂತ ಒಂದು ವಿಡಿಯೋ ರೆಡಿ ಆಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಆಯ್ತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐಟಮ್ ಏನಿದೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟ್ರೇಡ್ ರಿಸೀವಬಲ್, ಅದರಲ್ಲೂ ಡೇಟಾ 76,500 ಅಂತ ಇದೆ. ಸೊ ಇದಾಗ ಸೊ ಡೇಟಾ ಹೌದಲ್ಲ. ಸೊ ಡೇಟಾ 76,500 ಇತ್ತು ಮೈನಸ್ ಅದರಲ್ಲಿ, ಬಟ್ ನಾವಿಲ್ಲಿ ಆಲ್ರೆಡಿ ಅವರಿಗೂ ಒಂದು 20% ರೇಟ್ ಆಫ್ ಮಾಡಿದ್ವಿ, 15,300 ಆಯಿತು. 15,300 ಈಕ್ವಲ್ 61,200 ನಮ್ಮ ಹತ್ರ ಬ್ಯಾಲೆನ್ಸ್ ಉಳಿದಿರೋಂಥದ್ದು 61,200. ಓಕೆನಾ ಫ್ರೆಂಡ್ಸ್. ನೆಕ್ಸ್ಟ್ ಲಾಸ್ಟ್ ಎಂಡ್ ಉಳಿದಿರೋಂಥ ಒಂದು ಐಟಮ್ ಅಂತಂದ್ರೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ ನಾವೇನು ಮಾಡಿಲ್ಲ. ಸೊ 500 ಆಸ್ ಯೂಶುವಲ್ ಇಡೋಣ. ಕ್ಯಾಶ್ ಅಂತ ತಗೊಂಡಿರ್ತೀನಿ, ಸೊ ಅದ್ರದ್ದು ಏನೂ ಕೂಡ ಚೇಂಜ್ ಆಗಿಲ್ಲ. ಸೊ 500 ಆಗಿ ಇಡ್ತೀನಿ. ಸೊ ಈಗ ಆ ಕಡೆ ನಮಗೆ ಬಂದಿದ್ದು 4,25,000 ಅನ್ನುವಂಥ ಒಂದು ಬ್ಯಾಲೆನ್ಸ್ ಬಂದಿತ್ತು. ಸೊ ನಾವು ಆ ಬ್ಯಾಲೆನ್ಸ್ನ ಈಗ ಬಂದಿರೋಂಥ ಬ್ಯಾಲೆನ್ಸ್ಗಳ ಜೊತೆ ಏನು ಮಾಡೋಣ, ಕಂಪೇರ್ ಮಾಡಿ ನೋಡೋಣ ಈಗಿರೋಂಥದ್ದು. ಸೊ ಟೋಟಲ್ ಅಷ್ಟೇ ಬರುತ್ತಾ ಇಲ್ಲ ಚೇಂಜ್ ಬರುತ್ತೆ ಅಂತ. ಸೊ ಆ್ಯಡ್ ಮಾಡೋಣ 1,38,400 ಪ್ಲಸ್ 1,84,900 ಪ್ಲಸ್ 40,000 ಪ್ಲಸ್ 61,200 ಪ್ಲಸ್ 500. ಓಕೆ ಸರ್, ಈಗ 42,500 ನೀವು ಬಂದಿರೋಂಥದ್ದು ನೋಡ್ಬೋದು. ಸೊ 42,000 4,25,000 ಬಂದಿದೆ. ಸೊ ಎರಡು ಕಡೆ ಕೂಡ ಟೋಟಲ್ ಮ್ಯಾಚ್ ಆಯಿತು ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಇಲ್ಲಿಗೆ ನಮ್ಮ ಒಂದು ಲೆಕ್ಕ ಕ್ಲಿಯರ್ ಆಗಿದೆ ಅಂತ ಹೇಳ್ದವ್ರು ಫ್ರೆಂಡ್ಸ್. ಸೊ 18th ಕ್ವಶನ್ ಆಯ್ತಲ್ಲ. ಸೊ ನಮಗೆ ನೆಕ್ಸ್ಟ್ ಇರುವಂತಹ ಒಂದು ಕ್ವಶನ್ ಅಂತ ಅಂದ್ರೆ ಅದು ಬಂದ್ಬಿಟ್ಟು, ಸೊ ಇನ್ನು 2 ಕ್ವಶನ್ಸ್ಗಳು ಇದರಲ್ಲಿ ಬ್ಯಾಲೆನ್ಸ್ ಉಳಿತವೆ. ಸೊ ಇವತ್ತಿಗೆ ಆ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. 19th ಮತ್ತೆ 20th ಕ್ವಶನ್ಸ್ಗಳು ಎರಡು ಉಳಿದಿರ್ತವೆ. ಸೊ ಅವನ್ನ ಇವತ್ತಿನ ದಿನ ನಾವು ಮಾಡೋಕ್ಕಾಗ್ತಿರೋ ಒಂದು ಕಾರಣಕ್ಕೋಸ್ಕರ ನಾಳೆ ಕ್ಲಾಸಲ್ಲಿ ಅಂದರೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅದನ್ನ ಮಾಡಿ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಈ ಒಂದು ಲಿಕ್ವಿಡೇಷನ್ ಆಗಿರ್ಬೋದು, ಪ್ಲಸ್ ಇನ್ನೊಂದೇನೋ, ಸೊ ಇನ್ನೂ ನಿಮಗೆ ಸೊ ಯಾವ ಯೂನಿವರ್ಸಿಟಿ, ಹಾವೇರಿ ಯೂನಿವರ್ಸಿಟಿನೂ ನೋಡಿದ್ದೀನಿ. ಸೊ KUD ಯೂನಿವರ್ಸಿಟಿ ಕೂಡ ಇನ್ನೂ ಟೈಮ್ ಇದೆ. ಹಾಗಾಗಿ ಸೊ ನಾನು ಈ ಒಂದು ಬ್ಯಾಲೆನ್ಸ್ ಶೀಟ್ ಅದು ಸಬ್ಸಿಡರಿ ಕಂಪ್ನಿ ಮತ್ತೆ ಹೋಲ್ಡಿಂಗ್ ಕಂಪ್ನಿದು ಇದು ಯಾವುದು ಕನ್ಸಾಲಿಡೇಟೆಡ್ ಬ್ಯಾಲೆನ್ಸ್ ಶೀಟ್ ಮಾಡೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಇಲ್ಲ ಸಪ್ರೇಟ್ ಅದರದ್ದೇ ಒಂದು ವಿಡಿಯೋ ಮಾಡ್ತೀನಿ. ಸೊ ನೆಕ್ಸ್ಟ್ ಲಿಕ್ವಿಡೇಷನ್ ಕೂಡ ಸಪ್ರೇಟ್ ಅದರದ್ದೇ ಒಂದು ವಿಡಿಯೋ ಮಾಡ್ಬಿಡ್ತೀನಿ. ಇವೆರಡು ಪ್ರಾಬ್ಲಮ್ ಸೇರಿಸಿ ಒಂದು ವಿಡಿಯೋ ಮಾಡ್ತೀನಿ, ಯಾಕಂದ್ರೆ ಎರಡು ಕೂಡ ಇಂಪಾರ್ಟೆಂಟ್ ಇದಾವಲ್ಲ. ಸೊ 15 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಡಿಯೋ ಅಂತ ಹೇಳ್ಬಿಟ್ಟು ಸಪ್ರೇಟ್ ವಿಡಿಯೋಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋದಕ್ಕೆ ಧನ್ಯವಾದಗಳು. ಸೊ ಈ ಒಂದು ಸಣ್ಣ ಒಂದು ಪ್ರಾಬ್ಲಮ್ ಯಂತ್ರ ಏನಾಗಿದೆ, ಸೊ ಮಧ್ಯಾಹ್ನನೇ ಅಪ್ಲೋಡ್ ಮಾಡಬೇಕಾಗಿರೋ ವಿಡಿಯೋ ಇಷ್ಟೋ ತನಕ ಸ್ವಲ್ಪ ಹೋಲ್ಡಲ್ಲಿ ಇತ್ತು. ಹಾಗಾಗಿ ಸೊ ನೆಕ್ಸ್ಟ್ ಈ ರೀತಿ ಆಗದೆ ಇರೋ ಥರ ನೋಡ್ಕೊಳ್ಳೋಣಂತೆ. ಸೊ ಈ ಎರಡು ಪ್ರಾಬ್ಲಮ್ಗಳ ವಿಡಿಯೋಗೋಸ್ಕರ ವೇಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್.